ನಮಸ್ಕಾರ, ಇದು ನಿಮ್ಮ ಮಾಧ್ಯಮ ಅನೇಕ ವೆಬ್ ಸಂಭಾಷಣೆ ಬಿಚಿಟಬುತ್ತಿ. ಸಿನಿಮಾ ಒಂದು ಆಕ್ಷನ್ ಸೀಕ್ವೆನ್ಸ್ಗಳಿಂದಲೇ ಸೂಪರ್ ಡೂಪರ್ ಆಗಿರುವಂತಹ ಉದಾಹರಣೆಗಳು ಚಿತ್ರರಂಗದ ಇತಿಹಾಸದಲ್ಲಿ ಸಾಕಷ್ಟಿವೆ. ಅದು ಯಾವುದೇ ಭಾಷೆ ಇರಲಿ, ಸಾಹಸ ದೃಶ್ಯಗಳ ಮೂಲಕ ಕಥೆಗೆ ರೋಚಕತೆಯನ್ನು ತುಂಬುವಂತಹ, ಪ್ರೇಕ್ಷಕರನ್ನ ರಂಜಿಸುವಂತಹ ಕೌಶಲ್ಯ ಸಾಹಸ ನಿರ್ದೇಶಕರುಗಳ, ಸಾಹಸ ಸಂಯೋಜಕರುಗಳ ಕಲಾ ಕೌಶಲ್ಯದ ಮೇಲಿರುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಅಂತಹ ಒಬ್ಬ ಪ್ರತಿಭಾನ್ವಿತ ಸಾಹಸ ನಿರ್ದೇಶಕರುಗಳಲ್ಲಿ ಕೆ. ರವಿವರ್ಮ ಅವರು ಕೂಡ ಒಬ್ರು. ಕೆ. ರವಿವರ್ಮ ಅವರು ತಮ್ಮ ಸಾಹಸ ನಿರ್ದೇಶನ ವೃತ್ತಿಯನ್ನ ನನ್ನ ಕನಸಿನ ಹೂವೆ ಸಿನಿಮಾದ ಮೂಲಕ ಪ್ರಾರಂಭ ಮಾಡಿದ್ರು. ಆನಂತರ ಅವರ ಎರಡನೇ ಚಿತ್ರ ದರ್ಶನ್ ಅವರ ಅಭಿನಯದ ಧರ್ಮ ಚಿತ್ರ. ಈ ಚಿತ್ರದಲ್ಲಿನ ಸಾಹಸ ಸಂಯೋಜನೆ ಎಲ್ಲರ ಗಮನವನ್ನ ಸೆಳೀತು. ಇಲ್ಲಿಂದ ಪ್ರಾರಂಭವಾದ ಇವರ ಸಾಹಸ ಗಾಥೆ ಇವತ್ತು 700ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಮುಂದುವರೆದಿದೆ. ಕನ್ನಡದಲ್ಲಿ ದರ್ಶನ್, ಶಿವರಾಜ್ ಕುಮಾರ್, ಪುನೀತ್ ರಾಜ್ಕುಮಾರ್, ಯಶ್, ಸುದೀಪ್, ರಕ್ಷಿತ್ ಶೆಟ್ಟಿ, ಶ್ರೀಮುರಳಿ, ಧ್ರುವ ಸರ್ಜಾ, ದುನಿಯಾ ವಿಜಿ ಹೀಗೆ ಹೆಚ್ಚು ಕಡಿಮೆ ಕನ್ನಡದ ಎಲ್ಲ ಹೀರೋಗಳಿಗೆ ಇವರು ಸಾಹಸ ನಿರ್ದೇಶನವನ್ನ ಮಾಡಿದ್ದಾರೆ. ಮುಂಗಾರು ಮಳೆ, ಅಂಬಾರಿ, ಕಬಡ್ಡಿ, ಜಾಕಿ, ಕೃಷ್ಣನ್ ಲವ್ ಸ್ಟೋರಿ, ಹುಡುಗರು, ಕೆಂಪೇಗೌಡ, ಅಣ್ಣ ಬಾಂಡ್, ಸಂಗೊಳ್ಳಿ ರಾಯಣ್ಣ, ಅದ್ದೂರಿ, ಬಚ್ಚನ್, ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ, ಗಜಕೇಸರಿ, ವಜ್ರಕಾಯ, ಕಿರಿಕ್ ಪಾರ್ಟಿ, ಜಾಗ್ವಾರ್, ಅಂಜನಿ ಪುತ್ರ, ದಿ ವಿಲನ್, ಬಜ್ರಂಗಿ 2, ಕಬ್ಜಾ, ಮಾರ್ಟಿನ್. ಕನ್ನಡದಲ್ಲಷ್ಟೇ ಅಲ್ಲ, ತೆಲುಗು, ತಮಿಳು, ಹಿಂದಿ, ಮರಾಠಿ, ಬಂಗಾಳಿ ಹೀಗೆ ಹಲವಾರು ಭಾಷೆಯ ಸಿನಿಮಾಗಳಲ್ಲಿ 100ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಸಾಹಸ ನಿರ್ದೇಶನವನ್ನ ಮಾಡಿದ್ದಾರೆ. ಕೃಷ್ಣವಂಶಿಯವರ ನಿರ್ದೇಶನದ ಮಹಾತ್ಮ ಸಿನಿಮಾದ ಮೂಲಕ ತೆಲುಗು ಚಿತ್ರರಂಗದಲ್ಲಿ ಸಾಹಸ ನಿರ್ದೇಶನವನ್ನ ಪ್ರಾರಂಭ ಮಾಡಿದಂತಹ ಇವರು ಆನಂತರದಲ್ಲಿ ನಾನಿ, ಅಲ್ಲು ಅರ್ಜುನ್, ವಿಜಯ್ ದೇವರಕೊಂಡ ಮೊದಲಾದಂತಹ ನಟರೊಂದಿಗೆ ಕೆಲಸ ಮಾಡಿದ್ದಾರೆ. ಹಾಗೆ ರಾಜ್ಕುಮಾರ್ ಚಿತ್ರದ ಮೂಲಕ ಹಿಂದಿ ಸಿನಿಮಾ ರಂಗದಲ್ಲಿ ತಮ್ಮ ಕೆಲಸವನ್ನ ಪ್ರಾರಂಭಿಸಿದಂತಹ ಇವರು ಆನಂತರದಲ್ಲಿ ಸಲ್ಮಾನ್ ಖಾನ್, ಶಾರುಖ್ ಖಾನ್, ಅಜಯ್ ದೇವ್ಗಾನ್ ಮೊದಲಾದಂತಹ ಹೀರೋಗಳೊಂದಿಗೆ ಜೈ ಹೋ, ರೈಸ್, ಕಮಾಂಡೋ 3, ಗದ್ದರ್ 2, ಆಕ್ಷನ್ ಜಾಕ್ಸನ್ ಮುಂತಾದಂತಹ ಅನೇಕ ಚಿತ್ರಗಳಿಗೆ ಸಾಹಸ ನಿರ್ದೇಶನವನ್ನ ಮಾಡಿದ್ದಾರೆ. ಬಂಗಾಳಿ ಹಾಗೂ ಮರಾಠಿ ಸಿನಿಮಾಗಳಿಗೂ ಕೂಡ ಸಾಹಸ ನಿರ್ದೇಶನವನ್ನ ಮಾಡಿ ಗೆದ್ದಿದ್ದಾರೆ. ಇವರ ಸಾಹಸ ನಿರ್ದೇಶನ ಸಂಯೋಜನೆಯ ಪ್ರತಿಭೆಯನ್ನ ಅರಿಸಿ ಅನೇಕ ಪ್ರಶಸ್ತಿ, ಪುರಸ್ಕಾರಗಳು ಇವರಿಗೆ ತೆಲುಗು ಮತ್ತು ಕನ್ನಡ ಚಿತ್ರರಂಗದಲ್ಲಿ ಸಂದಿವೆ. ಉದಯ ಚಲನಚಿತ್ರ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ, ಸುವರ್ಣ ಚಲನಚಿತ್ರ ಪ್ರಶಸ್ತಿ, ಸೌತ್ ಇಂಡಿಯನ್ ಇಂಟರ್ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್, ಸೈಮಾ ಅವಾರ್ಡ್ಸ್, ಝೀ ಸಿನಿ ಅವಾರ್ಡ್ಸ್ ಮುಂತಾದವು ಅತ್ಯುತ್ತಮ ಸಾಹಸ ನಿರ್ದೇಶಕ ಎಂದು ಗುರುತಿಸಿ ಗೌರವಿಸಿವೆ. ಬಾರ್ಡರ್ 2, ಎಕ್ಕ, 45, ಅಖಂಡ ಇವರ ಮುಂಬರುವಂತಹ ಸಾಹಸ ನಿರ್ದೇಶನದ ಚಿತ್ರಗಳು. ಇವರ ಚೊಚ್ಚಲ ನಿರ್ದೇಶನದ ಸಿನಿಮಾ ಶಿವರಾಜ್ ಕುಮಾರ್ ಅವರ ರುಸ್ತುಂ ಗಲ್ಲಾಪೆಟ್ಟಿಗೆಯಲ್ಲಿ ಗೆದ್ದಿತ್ತು. ಇದೀಗ ಇವರು ನಿರ್ಮಾಣ ಕಾರ್ಯಕ್ಕೂ ಕೂಡ ಕೈ ಹಾಕ್ತಾ ಇದ್ದಾರೆ. ಇವರ ಚೊಚ್ಚಲ ನಿರ್ಮಾಣದ ಚಿತ್ರ ರಾಜ್ ಬಿ ಶೆಟ್ಟಿಯವರ ರಕ್ಕಸ ಪುರದೋಳ್ ಇದೇ ವರ್ಷ ಬಿಡುಗಡೆಗೆ ಸಿದ್ಧವಾಗ್ತಾ ಇದೆ. ಕನ್ನಡ ಚಿತ್ರರಂಗದ ಸಾಹಸ ಸಾರ್ವಭೌಮ ಎಂದೇ ಕರೆಯಿಸಿಕೊಳ್ಳುವಂತಹ ಸಾಹಸ ನಿರ್ದೇಶಕ, ಸಾಹಸ ಸಂಯೋಜಕ, ಚಿತ್ರ ನಿರ್ದೇಶಕ, ನಿರ್ಮಾಪಕ ಕೆ. ರವಿವರ್ಮ ಅವರು ಇವತ್ತಿನ ನಮ್ಮ ಮಾಧ್ಯಮ ಅನೇಕ ವೆಬ್ ಸಂಭಾಷಣೆ ಬಿಚಿಟಬುತ್ತಿಯ ಅತಿಥಿ. ಅವರೊಂದಿಗಿನ ಈ ಮಾತುಕತೆಗೆ ಮೊದಲನೇದಾಗಿ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ ಸರ್? ಧನ್ಯವಾದಗಳು. ನೀವು ನಮ್ಮ ಸ್ಟುಡಿಯೋಗೆ ಬಂದಿರುವಂಥದ್ದು ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಬೆಳೆಯುವಂಥ ಕುಡಿ ಬೆಳೆಯುವ ಸಿರಿ ಮೊಳಕೆಯಲ್ಲೇ ಅಂತ ಹೇಳಿಬಿಟ್ಟು ನಮ್ಮಲ್ಲಿ ಹಿಂದಿನಿಂದ ಒಂದು ಮಾತು ಹೇಳ್ತಾರೆ. ಬಹುತೇಕ ಮಕ್ಕಳ ಬಾಲ್ಯದ ದಿನಗಳಲ್ಲಿ ತಮ್ಮ ಬಾಲ್ಯದ ದಿನಗಳಲ್ಲಿ ಫೈಟ್ ಸೀನ್ಗಳನ್ನು ತಮ್ಮ ಆಟದ ಒಂದು ಭಾಗವಾಗಿಸ್ಕೊಂಡೇ ಇರ್ತಾರೆ. ನಿಮ್ಮ ಬಾಲ್ಯ ಹೇಗಿತ್ತು? ನಿಮ್ಮ ತಂದೆ ತಾಯಿ, ನಿಮ್ಮ ಕುಟುಂಬದ ಒಂದು ಸಣ್ಣ ಪರಿಚಯವನ್ನ ಮಾಡಿಕೊಡ್ತಾ ಮಾತುಕತೆಯನ್ನು ಪ್ರಾರಂಭಿಸೋಣ. ಖಂಡಿತ. ನಾನು ಹುಟ್ಟಿ ಬೆಳೆದೆಲ್ಲ ಚಾಮರಾಜಪೇಟೆ, CAR ಪೊಲೀಸ್ ಕ್ವಾರ್ಟರ್ಸ್, ಮೈಸೂರು ರೋಡ್ ಸರ್ಕಲ್. ಏನಂತಂದರೆ ನನ್ನ ಬಾಲ್ಯ ಅಲ್ಲೇ ಹುಡುಗರ ಜೊತೆ ವಾಲಿಬಾಲ್ ಆಡಿಕೊಂಡು, ಕ್ರಿಕೆಟ್ ಆಡಿಕೊಂಡು ಇಷ್ಟೇ ಒಂದು ಇತ್ತು. ನಮ್ಮ ತಂದೆ ಬೇಸಿಕ್ಲಿ ಒಬ್ಬ ಸ್ಪೋರ್ಟ್ಸ್ಮ್ಯಾನ್, ಹ್ಯಾಮರ್ ಥ್ರೋ ಅಂತ ಅಂದ್ಬಿಟ್ಟು ಒಬ್ಬ ಸ್ಪೋರ್ಟ್ಸ್ಮ್ಯಾನ್, ಪೊಲೀಸ್ ಸ್ಪೋರ್ಟ್ಸ್ಮ್ಯಾನು, ಆಲ್ ಇಂಡಿಯಾದಲ್ಲಿ ಪ್ಲೇಸ್ ಮಾಡ್ಕೊಂಬಂದಿರೋಂಥ ವ್ಯಕ್ತಿ. ಅವ್ರ ಜೊತೆ ಇದ್ದಾಗ ಹಾಗೆ ನನ್ನ ಬ್ರದರೂ ಕೂಡ ಅವ್ರು ಶಾರ್ಟ್ ಪುಟ್ ಗೇಮ್ ಮಾಡಿಕೊಂಡು ಅವರು ಅದೇ ವೃತ್ತಿಲಿ ಬರ್ತಾಯಿದ್ರು. ನಮ್ಮ ಬ್ರದರ್ಗೆ ಪೊಲೀಸ್ ವೃತ್ತಿ ಸಿಕ್ತು. ನನ್ನ ಎಜುಕೇಷನ್ ಮುಗಿದ ಮೇಲೆ 10th ಪಾಸ್ ಆದೆ. ಕಾಲೇಜ್ಗೆ ಹೋಗಬೇಕು ಅನ್ನೋ ಒಂದು ಪರಿಸ್ಥಿತಿಯಲ್ಲಿ 3 ಜನ ಸಿಸ್ಟರ್ಸ್ ಇದ್ದರು, ಮದುವೆ ಮಾಡಿದ್ರು. ಬಟ್ ಕಾಲೇಜಿಗೆ ಡೊನೇಷನ್ ಕಟ್ಟ ಒಂದು ಇದಿರಲಿಲ್ಲ. ಅಫ್ಕೋರ್ಸ್ ಗೌರ್ಮೆಂಟ್ ಕಾಲೇಜ್ಗೆ ಹೋಗೋದಾಗಿತ್ತು, ಬಟ್ ಅವತ್ತಿನ ದಿವಸ ಹೋಗೋಕ್ಕಾಗದಿರೋ ಪರಿಸ್ಥಿತಿ ಇದ್ದಿದ್ದ ಕಾರಣ ನಾನು ಆಟೋಗೆ ಬಂದುಬಿಟ್ಟೆ. ಆಟೋ ಡ್ರೈವರ್. ನಮ್ಮ ಮನೇಲಿ ಒಂದು ಆಟೋ ಇತ್ತು, ಫ್ರಂಟ್ ಇಂಜಿನ್ ಆಟೋ, CAA 5429 ಅಂತ ಗಾಡಿ ನಂಬರ್ ಇವತ್ತಿಗೂ ಜ್ಞಾಪನ ಇದೆ. ಆಟೋ ಓಡಿಸ್ಕೊಂಡು ನನ್ನ ಲೈಫ್ನ ಸ್ಟಾರ್ಟ್ ಮಾಡ್ಕೊಂಡು ಬಂದೆ.
ಈ ಪ್ಯಾರ್ಲರಲ್ಲಿ ನಾನು ಒಂದು ಎಂಪ್ಲಾಯ್ಮೆಂಟ್ ಆಫೀಸ್ಗೆ ಹೋಗ್ತಾ ನಾನು ಒಬ್ಬ ಪೊಲೀಸ್ ಆಗಬೇಕು ಅಂದ್ಕೊಂಡು ನಮ್ಮ ತಂದೆ ಜೊತೆ ಅಲ್ಲಿ ಪ್ರಾಕ್ಟೀಸ್ ಮಾಡಿಕೊಂಡು ಡೈಲಿ ಬೆಳಗ್ಗೆ ಹೊತ್ತು ಹೋಗೋದು, ರನ್ನಿಂಗ್ ಮಾಡೋದು, ಫಿಟ್ಟಿಂಗಲ್ಲಿರೋದು, ಎಕ್ಸಸೈಸ್ ಮಾಡಿಕೊಂಡು ಅವ್ರ ಜೊತೆನೇ ಇದ್ದು ಪೊಲೀಸ್ ಕೆಲಸಕ್ಕೆ ಟ್ರೈ ಮಾಡ್ತಾನೆ ಇದೆ ಎಂಪ್ಲಾಯ್ಮೆಂಟಿಂದ. ಬಟ್ ಕಾರಣಾಂತರದಿಂದ ನನಗೆ ಆ ಜಾಬೇ ಸಿಕ್ಕಲಿಲ್ಲ. ಒಂದು 2-3 ಸರಿ ಅಟೆಂಡ್ ಮಾಡಿದೆ, ಯಾವುದಾದ್ರು ಸಿಟಿ ಪೊಲೀಸ್ಗೂ ಸಿಕ್ಕಲಿಲ್ಲ, CARಗೂ ಸಿಕ್ಕಲಿಲ್ಲ, ಯಾವುದಕ್ಕೂ ಸಿಕ್ಕಲಿಲ್ಲ. ಇಂಟರ್ವ್ಯೂಗೆಲ್ಲ ಅಟೆಂಡ್ ಮಾಡಿದ್ದೆ. ತಿರ್ಗಿ ಅದಾದಮೇಲೆ 1-2 ಸರಿ ಸೆಂಟ್ರಲ್ ಗೌರ್ಮೆಂಟ್ ಕಿದ್ವಾಯ್ ಹಾಸ್ಪಿಟ್ಲದೆಲ್ಲ ಒಂದಷ್ಟು ಇಂಟರ್ವ್ಯೂ ಬಂದಿತ್ತು, ಅದೆಲ್ಲ ಅಟೆಂಡ್ ಮಾಡಿದೆ, ಯಾವುದೂ ಸಿಕ್ಕಲಿಲ್ಲ. ಈ ಪ್ರೋಸೆಸ್ಸಲ್ಲಿದ್ದಾಗ ನಮ್ಮ ಬ್ರದರ್ ಆಲ್ರೆಡಿ ನಮ್ಮ ಚಿಕ್ಕಪ್ಪ ಅವರಿದ್ದರು, ಅವ್ರ ಮುಖಾಂತರ ಆಲ್ರೆಡಿ ನಮ್ಮ ಬ್ರದರು ಫೈಟರ್ ಆಗಿದ್ದರು. ಅಸೋಸಿಯೇಷನಲ್ಲಿ ತೊಗೊತಾ ಇದ್ದಾರೆ ಮೆಂಬರ್ಶಿಪ್ ಅನ್ನೋದು ಒಂದು ಫೀಲ್ ಬಂತು. ಸರಿ, ಈ ಥರ ಮೆಂಬರ್ಶಿಪ್ ತೊಗೊತಾ ಇದ್ದಾರೆ, ಏನು ಮಾಡೋಣ ಅಂತ ಅಂದಾಗ ಸರಿ ಓಕೆ ಸೇರ್ಸೋಣ ಅಂತ ಅಂದ್ಬಿಟ್ಟು 5,000 ರೂಪೀಸ್ ಅವಾಗಿತ್ತು. 5,000 ಅವಾಗ ನಮ್ಮ ತಂದೆ ಆಲ್ರೆಡಿ ರಿಟೈರ್ಡ್, ಇಲ್ಲ 5,000 ಇರಲಿಲ್ಲ, ಒಂದು 3,000 ಏನೋ ಸಮಥಿಂಗ್ ಇತ್ತು. 2,000 ರೂಪಾಯಿನೋ ಕಮ್ಮಿ ಇತ್ತು. ನಮ್ಮ ಸಿಸ್ಟರ್ ಹತ್ರ, ದೊಡ್ಡ ಸಿಸ್ಟರ್ ಹತ್ರ ಹೋಗ್ಬಿಟ್ಟು 2,000 ರೂಪಾಯಿ ಇಸ್ಕೊಂಡು ಆ 5,000 ರೂಪಾಯಿ ತೊಗೊಂಡೋಗಿ ಕೊಟ್ಬಿಟ್ಟು ನಾವು ಸೇರಿ ಜಾಯ್ನ್ ಆಗಿದ್ದು ಫಸ್ಟ್ ಫೈಟರ್ಸ್ಗೆ. ಇದಕ್ಕೂ ಮುಂಚೆ ತಿರ್ಗಿ ಅದಾದಮೇಲೆ ಫೈಟರ್ ಆದಮೇಲೆ ಒಂದು ಬ್ಯಾಂಕ್ ರಿಕವರಿ ಏಜೆನ್ಸಿ ಅಂತ ಒಂದಿದೆ, ಕೆನರಾ ರಿಕವರಿ ಏಜೆನ್ಸಿ ಅಂತ ಒಂದು ಕಂಪ್ನಿ ಇದೆ. ಆ ಕಂಪ್ನಿಲಿ ಹೋಗಿ ರಿಕವರಿ ಕೆಲಸ ಮಾಡ್ತಾಯಿದ್ದೆ. ಈಗ ಸಪೋಸ್ ಯಾವ್ದಾದ್ರು ಲೋನ್ ತೊಗೊಂಡಿರೋ ಲೋನ್ ಕಟ್ಟಲ್ಲ ಅಂತ ಅಂದ್ಕೊಂಡ್ರೆ ಅವ್ರಿಗೆ ಹೋಗಿ ಫಸ್ಟು ನೋಟಿಸ್ ಕೊಡೋದು, ಅವ್ರು ಅದಕ್ಕೇನಾದ್ರು ರಿಜೆಕ್ಟ್ ಮಾಡಿದ್ರೆ ಆ ಗಾಡಿನ ಎತ್ಕೊಂಬಂದು ಗೋಡನ್ಗೆ ಹಾಕೋದು, ಬ್ಯಾಂಕ್ಗೆ ಸಬ್ಮಿಟ್ ಮಾಡೋದು, ಈ ಥರದ್ದು ಒಂದು ರಿಕವರಿ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತೀವಿ. ಒಂದು ಆಟೋ ಹಿಡಿದ್ರೆ 50 ರೂಪೀಸು, ಕಾರ್ ಹಿಡಿದ್ರೆ 200 ರೂಪೀಸ್, ಈ ಥರ ಒಂದು ಮಂತ್ಲಿ ಬೇಸಲ್ಲಿ ಸ್ಯಾಲ್ರಿ ಬಂದು ಒಂದು 1,500 ರೂಪೀಸ್ ಸಮಥಿಂಗ್ ಸ್ಯಾಲ್ರಿ ಅಷ್ಟೇ. ಬಟ್ ನಾವು ಎಷ್ಟು ವೆಹಿಕಲ್ಸ್ ಏನು ಡ್ಯೂಟಿ ಮಾಡ್ತೀವಿ ಅದ್ರ ಮೇಲೆ ಪರ್ಸೆಂಟೇಜು ರೈಸ್ ಹಾಕ್ಕೊಂಡು ಹೋಗೋದು. ಈ ಥರದೊಂದು ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡು ನಾನು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಆಗಿದ್ದು. ಇದೆಲ್ಲದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಹಿಂತಿರುಗಿ ನೋಡೋದಾದರೆ ನಿಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸ ಎಲ್ಲಾಗಿತ್ತು? ನಿಮ್ಮ ತಾಯಿಯವರನ್ನು ನೆನಪು ಮಾಡ್ಕೊಳ್ಬಹುದಾ? ಖಂಡಿತ. ಯಾಕಂದರೆ ಇವತ್ತೊಂದು ದಿವಸ ಇಬ್ಬರೂ ಸ್ವರ್ಗದಲ್ಲಿದ್ದಾರೆ ಆ ಥರ ಅಂತಲ್ಲ. ನನ್ನ ಎಜುಕೇಷನ್ ಬಂದು ಬ್ಯಾಂಗ್ಳೂರು ಚಾಮರಾಜಪೇಟೆ ಕಸ್ತೂರಿಬಾಯಿ ಸ್ಕೂಲ್ ಅಂತ ಅಂದ್ಬಿಟ್ಟು ಪ್ರಾಥಮಿಕ ದರ್ಜೆ ಅಲ್ಲಾಗಿದೆ ನಂದು. ತಿರ್ಗಿ ಅದಾದಮೇಲೆ ಹೈಸ್ಕೂಲ್ಗೆ ಹೋಗಿದ್ದು ಕಾರ್ಪೊರೇಷನ್ ಸ್ಕೂಲ್, ಈದ್ಗಾ ಮೈದಾನ ಇದೆಯಲ್ಲ ಅಲ್ಲೇ ಇರೋಂಥ ಕಾರ್ಪೊರೇಷನ್ ಸ್ಕೂಲಲ್ಲೇ ನಾನು ಓದಿದ್ದು. ಅಲ್ಲೇ ನನ್ನ SSLC ಕಂಪ್ಲೀಟ್ ಆಗಿದ್ದು. ನನ್ನ ತಾಯಿ ಏಂತಿಕೆ ಅಂತಂದರೆ, ಇವಾಗ ನಾನು ಆ್ಯಸ್ ಇಟ್ ಈಸ್ ಫೈಟ್ರ್ ಆಗಿಬಿಟ್ಟೆ, ಎಲ್ಲ ಆಗೋಯ್ತು. ಫೈಟ್ರ್ ಆದಮೇಲೆ ಮಾಸ್ಟರ್ ಆಗಬೇಕು ಅನ್ನೋದು ಒಂದು ಜಿದ್ದ ಮೇಲೆ ಹೋಗಿ ಮಾಸ್ಟರ್ ಆಗಿದ್ದು. ನಮ್ಮ ಸೀನಿಯರ್ ಒಬ್ಬರಿದ್ದರು, ಅವರೇನೋ ನಮಗೊಂದು ಮಾತಂದರು ಅಂತ ಅಂದ್ಬಿಟ್ಟು ನನಗೇನು ಬೇಸಿಕ್ ಏನೂ ಕಲ್ತಿಲ್ಲ. ನನಗೆ ಇವತ್ತಿಗೂ ಒಂದು ಕರಾಟೆ ಗೊತ್ತಿಲ್ಲ, ಒಂದು ರೈಡಿಂಗ್ ಗೊತ್ತಿಲ್ಲ, ಒಂದು ಏನು ನನಗೆ ಗೊತ್ತಿಲ್ಲ. ಎಲ್ಲ ಹೋಗಿ ಸೆಟ್ಟಲ್ಲಿ ನೋಡಿ ಕಲ್ತಿದ್ದೆ ನಾನು. ಆ ರೀತಿ ಇದ್ದಾಗ ನಾನು ಕಲಿತಾ ಇದ್ದೀನಿ. ಅಷ್ಟರಲ್ಲಿ ಏನೋ ಒಬ್ಬರು ಸೀನಿಯರ್ ಏನೋ ಅಂತ ಅಂದರು ಅಂತ ಅಂದ್ಬಿಟ್ಟು ಸರಿ ನಾನು ಬರಲ್ಲ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟೆ. ತಿರ್ಗಿ ಅವ್ರ ಹತ್ರ ಬಿಟ್ಮೇಲೆ ಇನ್ನು ಯಾರ ಹತ್ರನೂ ಹೋಗಬಾರ್ದು ಅಂತ ಅಂದ್ಕೊಂಡು ಸರಿ ಇಂಡಿಪೆಂಡೆಂಟ್ ಆಗಿಬಿಡೋಣ ಅಂತ ಅಂದ್ಬಿಟ್ಟು ಇಂಡಿಪೆಂಡೆಂಟಾಗಿ ಫೈಟ್ ಮಾಸ್ಟರಾಗಿ ಕಾರ್ಡ್ ತೊಗೊಂಡಿದ್ದು. ನಾನು ಜಾಸ್ತಿ ಕೆಲಸ ಮಾಡಿದೆ KD ವೆಂಕಟೇಶ್ ಅಂತ ಒಬ್ಬರು ಸೀನಿಯರ್ ಇದ್ದರು, ಅವ್ರ ಜೊತೆ ಜಾಸ್ತಿ ಕೆಲಸ ಮಾಡಿದೆ. ಅದು ಅಲ್ಲದೆ ನಾನು ಹೊರಗಡೆ ಅವ್ರ ಹತ್ರ ಯಾರು ಬಾಂಬೆ ರಾಮ್ ಶೆಟ್ಟಿ ಅವ್ರು ಇರ್ಬೋದು, ಮತ್ತು ತಮಿಳಿಂದ ಬಂದಂಥ ಕನಲ್ ಕಣ್ಣನ್ ಅವ್ರ ಜೊತೆ ಕೆಲಸ ಮಾಡ್ತಾಯಿದ್ದೆ. ನಮ್ಮ ಕರ್ನಾಟಕದಲ್ಲಿ ಅಂತ ಥ್ರಿಲ್ಲರ್ ಮಂಜು ಅವ್ರ ಹತ್ರ ಕೆಲಸ ಮಾಡ್ತಾಯಿದ್ದೆ. ಬಟ್ ಜಾಸ್ತಿ ಕೆಲಸ ಮಾಡಿದ್ದು ಬಂದು ನಾನು KD ವೆಂಕಟೇಶ್ ಅವ್ರ ಹತ್ರ ಕೆಲಸ ಮಾಡಿದೆ. ನಾನು ಸಂಘಕ್ಕೆ ಸೇರಬೇಕಾದ್ರೆ ನಾನು ಪ್ರಾಕ್ಟೀಸ್ ಮಾಡಿದ್ದು ಬಂದು ಕೌರವ್ ವೆಂಕಟೇಶ್ ಅವ್ರ ಹತ್ರ ಪ್ರಾಕ್ಟೀಸ್ ಮಾಡಿದೆ. ಒಂದು 3 ತಿಂಗಳು ನಾವು ಪ್ರಾಕ್ಟೀಸ್ ಮಾಡಿದೆ ಕೌರವ್ ವೆಂಕಟೇಶ್ ಅಂತ. ಸಿನಿಮಾ ಬೇಸಿಕ್ ಫೈಟ್ ಕಲ್ತಿದ್ದು ಬಂದು ಶಂಕರ್ ಮಾಸ್ಟರ್ ಅಂತ ಇದು ನಮ್ಮ ಕೃಷ್ಣರಾಮ ಪಾರ್ಕಲ್ಲಿ. ಅವ್ರ ಹತ್ರ ಹೋಗಿ ನಾನು ಸಿನಿಮಾಗೆ ಅಂದರೆ ಸಿನಿಮಾದ ಒಂದು ಕಂಟ್ರೋಲ್ ಇರ್ತದೆ, ಇಷ್ಟೇ ರೇಂಜಿಗೆ ಪಂಚ್ ಹೊಡಿಬೇಕು, ಇಷ್ಟೇ ಇದು ಮಾಡಬೇಕು ಅಂತ. ನೀವು ನಂಬಲ್ಲ, ನೀವು ಕೃಷ್ಣರಾಮ ಪಾರ್ಕಲ್ಲಿ ಬಿದ್ದಿರೋಂಥ ಎಲೆಗಳೆಲ್ಲ ಗುಡಿಸ್ಕೊಂಬಂದು ಅಲ್ಲಿರೋರು ತೊಗೊಂಬಂದು ಒಂದು ಜಾಗದಲ್ಲಿ ಹಾಕ್ತಾರೆ. ಆ ಜಾಗ ಹೆಂಗಿತ್ತು ಅಂತಂದರೆ ಒಂದು ಮರ ಅದು ಇದೆಲ್ಲ ಇರ್ತದೆ, ಅಲ್ಲೊಂದು ಇದು ನಮ್ಗೆ ಅದು ಬೆಡ್, ಮರದ ಮೇಲೆ ಹೋಗಿ ನಿಂತ್ಕೊಳ್ಳೋದು, ಅಲ್ಲಿಂದ ಹಂಗೆ ಪಲ್ಟಿ ಹೊಡೆದು ಅದ್ರ ಮೇಲೆ ಬೀಳೋದು ಡೈರೆಕ್ಟಾಗಿ. ಅಂದರೆ ಬೆಡ್ ಇಲ್ಲ, ನಮಗೇನು ಗೊತ್ತಿಲ್ಲ, ಗ್ರೌಂಡಿಗೆ ಬೀಳೋದು ಪ್ರಾಕ್ಟೀಸ್ ಮಾಡಬೇಕು. ಹೇಟ್ ಬೀಳಬಾರ್ದನ್ನ ಏನು ಮಾಡಬೇಕು, ಅದೇ ಆ ಎಲೆನೇ ಬೆಡ್ ಥರ ನಮಗೆ ಫೀಲ್. ಆ ಎಲೆಗಳನ್ನೇ ಇನ್ನೊಂಚೂರು ಅಗಲ ಮಾಡಿಕೊಂಡು ತೊಗೊಂಡು ಗುಡ್ಡೆ ಹಾಕೋರು, ಆ ಎಲೆನೇ ಅಗಲ ಮಾಡ್ಕೊಂಡು ಅದ್ರ ಮೇಲೆ ಹೋಗಿ ಬೀಳೋದು. ನಾವು ಹಂಗೆ ಬಿದ್ದು ಕಲ್ತು ಫೈಟ್ ಅಂದರೆ ಹೆಂಗೆ ಟೆಕ್ನಿಕಲಾಗಿ ಬೀಳ್ಬೋದು, ಏನು ಮಾಡ್ಬೋದು ಅಂತ ಕಲ್ತ್ಕೊಂಡು ನಾವು ಬಂದಂಥದ್ದು. ಬಟ್ ನನ್ನ ತಾಯಿ ಏನಂತಂದರೆ, ಇವತ್ತಿನ ದಿವಸ ನಾನು ಇಲ್ಲಿ ಗಂಟ ಇನ್ನೂ ಸ್ಟಿಲ್ ಟುಡೇ ನಾನು ಇವತ್ತಿಗೂ ಒಂದು ಪೊಸಿಷನ್ಲಿದ್ದೀನಿ, ಒಂದು ಹೆಸರಲ್ಲಿದ್ದೀನಿ, ಏನೇ ಇದ್ದೀನಿ ಅಂತಂದರೆ ನಮ್ಮ ತಂದೆ ತಾಯಿಯವರು ಇಬ್ಬರು ಆಶೀರ್ವಾದ. ಅದರಲ್ಲಿ ನನ್ನ ತಾಯಿದು ಸ್ವಲ್ಪ ಜಾಸ್ತಿ ಆಶೀರ್ವಾದ. ಎಂತಕ್ಕೆ ಅಂದರೆ ಫೈಟ್ ಮಾಸ್ಟರ್ ಆದಾಗ ಎಲ್ಲ ಹೀರೋಗಳ ಹತ್ರನೂ ಬ್ಯುಸಿ ನಾನು, ಅವರು ಇವರು ಅಂತ ಏನಿಲ್ಲ, ಎಲ್ಲ ಹೀರೋ ಹತ್ರನೂ ಬ್ಯುಸಿ. ಬಟ್ ಇಂಡಿಪೆಂಡೆಂಟ್ ಆಗಿದ ತಕ್ಷಣ ಯಾರಿಗೂ ಒಂದು ನಂಬಿಕೆ ಇಲ್ಲ,
ಈಗ ಹೆಂಗೆ ಸಡನ್ನಾಗಿ ಹೊಸಬನ್ನು ಕೊಡೋದು. ಈಗಲಾದರೂ ಡಿಜಿಟಲ್ ಬಂದಿದೆ. ಈಗಷ್ಟೇ ನಮ್ಮ ಇವ್ರ ಹತ್ರ ಮಾತಾಡ್ತಾ ಇದೆ, ಇವತ್ತಿನ ದಿವಸ ಇಂಡಸ್ಟ್ರಿ ಹೆಂಗಿದೆ ಅನ್ನೋದು. ಈಗ ಡಿಜಿಟಲ್ ಬಂದಿದೆ, ಮೊಬೈಲಲ್ಲಿ ಶೂಟ್ ಮಾಡ್ಬಿಡ್ತಾರೆ, ತೊಗೊಂಡು ಕೊಟ್ಬಿಡ್ತಾರೆ. ಒಂದು ವೀಡಿಯೋದೊಂದು ಏನೋ ಒಂದು ಶೂಟ್ ಮಾಡ್ಬಿಡ್ತಾರೆ, ತೊಗೊಂಡು ಕೊಟ್ಬಿಡ್ತಾರೆ. ಬಟ್ ಅವತ್ತಿನ ದಿವಸ ಏನಿಲ್ಲ, ಒಂದು ಬರೀ ಒಂದು ಸಣ್ಣದೊಂದು ಹ್ಯಾಂಡಿ ಕ್ಯಾಮ್ ತೊಗೊಬೇಕಂದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಬಟ್ ಫೈಟ್ ತೋರಿಸೋದು ಹೆಂಗೆ ತೋರಿಸೋದು, ನಾವು ಅವ್ರಿಗೆ ಸಿನಿಮಾ ಹೆಂಗೆ ತೋರಿಸೋದು ಏನೂ ಗೊತ್ತಿಲ್ಲ. ಬಟ್ ಯಾವ ಹೀರೋನು ಒಂದು ಅವ್ರಿಗೂ ಒಂದು ಡೌಟ್ ಇರೋದು, ಹೆಂಗೆ ಹೊಸಬ್ರು ಕೊಟ್ಬಿಟ್ರೆ ಹೇಗೆ ಅನ್ನೋದು. ಆ ಪ್ರೋಸೆಸ್ಸೇ ಸುಮಾರು ಒಂದು 3 ವರ್ಷ ಆಗೋಯ್ತು ನನಗೆ. 3 ವರ್ಷ ಒಬ್ಬರನ್ನ ಕರೆದು ಕೆಲಸ ಕೊಟ್ಟಿಲ್ಲ, ಯಾರು ಕೆಲಸ ಕೊಟ್ಟಿಲ್ಲ, ಓಪನ್ ಹೇಳಿ. ಬಟ್ ಏನು ಅವ್ರಿಗೆ ನಂಬಿಕೆ ಇಲ್ಲ, ಅವ್ರದ್ದು ತಪ್ಪು ಅಂತಲ್ಲ, ನಂಬಿಕೆ ಇಲ್ಲ ಅಷ್ಟೇ. ಸರಿ, ಆ ನಂಬಿಕೆ ನನಗೆ ನಿಂತ್ಕೊಂಡು ಸಾಥ್ ಕೊಟ್ಟಿದ್ದು ಅಂತಂದರೆ, ಫಸ್ಟು ನಾನು ಸಿನಿಮಾ ಮಾಡಿದ್ದು ನನ್ನ ಕನಸಿನ ಹೂವೆ ಅಂತ, ವಿನಾಯಕ್ ಜೋಶಿದು ಒಂದು ಸಿನಿಮಾ. ಅವ್ರ ತಂದೆಯವರು ಕರೆದುಬಿಟ್ಟು ಆ ಒಂದು ಸಿನಿಮಾದೊಂದು ಫೈಟ್ ಮಾಡಿದೆ ನಾನು ಫಸ್ಟು. ತಿರ್ಗಿ ಅದಾದಮೇಲೆ ನಮ್ಮ ದರ್ಶನ್ ಒಂದು ಸಂಪರ್ಕ ತುಂಬ ಚೆನ್ನಾಗಿತ್ತು. ಏನಂತಂದರೆ ಅವ್ರು ಲೈಟ್ ಮ್ಯಾನಾಗಿದ್ದಾಗಿಂದ ಏನು ಫೈಟ್ರಾಗಿ ನಾವು ಅವರು ಮತ್ತು ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳು ಮಾಡೋದ್ರಿಂದ, ಮಹಾರಾಜ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಮಾಡೋದ್ರಿಂದ ಹಿಡಿದು ಎಸ್ ನಾರಾಯಣ ಅವ್ರ ಪಿಕ್ಚರ್ಲ್ಲಿ ಅವ್ರು ಕ್ಯಾರೆಕ್ಟರ್ ಮಾಡೋದ್ರಿಂದ ನಾವೆಲ್ಲ ಫೈಟ್ರುಗಳೆಲ್ಲ ಜೊತೆಲಿ ಕೂತ್ಕೊಂಡು ಎಲ್ಲ ಬಂದಂಥವ್ರು. ಅವ್ರಿಗಾದಷ್ಟು ಒಂದಷ್ಟು ಆ್ಯಕ್ಷನ್ಸ್ಗಳು ಹೆಂಗೆ ಅದ್ರದ್ದು ಟೆಕ್ನಿಕೆಲ್ಲ ನಾವು ಹೇಳ್ತಾ ಇದ್ವಿ. ಆ ಥರ ಒಂದು ರಿಲೇಷನ್, ಒಂದೇ ಒಳ್ಳೆ ಫ್ರೆಂಡ್ಶಿಪ್ ಇತ್ತು ನಮ್ಮಿಬ್ಬರ ಬಗ್ಗೆ. ಆವಾಗ ಅವರು ಒಂದು ಮಾತು ಹೇಳಿದರು, ಎಲ್ಲೋ ಒಂದು ಕಡೆ ದಾಸ ಶೂಟಿಂಗ್ ನಡೀತಾ ಇತ್ತು. ದಾಸ ಶೂಟಿಂಗ್ ನಡಿಬೇಕಾದ್ರೆ ನಾನು ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಇಲ್ಲಿತ್ತು ಅಲ್ಲೋ ಅಂತ, ಎಲ್ರಿ ಕಾಣೋದಿಲ್ಲ ನೀವು ಮಾಸ್ಟ್ರೆ ಹಂಗೆ ಹಿಂಗೆ. ಅವ್ರು ಜನರಲ್ ಫೈಟ್ರುಗಳನ್ನು ಮಾಸ್ಟ್ರೆ ಅಂತ ಕರೀತಾರೆ ಅವರು. ಇಲ್ಲ ಸರ್ ಈ ಥರ ಹಿಂಗೆ ಕಾರ್ಡ್ ತೊಗೊಂಡು. ಹೌದು, ಮತ್ತೆ ಹೇಳಲ್ಲ ನನಗೆ ಅಂತ. ಇಲ್ಲ ಹಿಂಗೆ ಎಮರ್ಜೆನ್ಸಿಗೆ ಹಿಂಗೆ ತೊಗೊಂಡಿದ್ದೀನಿ. ಹೌದಾ, ಯಾವ್ದು ಮಾಡ್ತಾಯಿದ್ದೀನಿ? ಯಾವುದಿಲ್ಲ ಸರ್, ಹಿಂಗೆ ಇನ್ನೂ ಸರ್ಚಿಂಗಲ್ಲಿದ್ದೀನಿ ಅದು ಇದು ಅಂದ್ಕೊಂಡು ಸುಮ್ಮನೆ ಬಂದ್ಬಿಟ್ಟೆ. ತಿರ್ಗಿ ಬಂದಾದಮೇಲೆ ಎಗೇನ್ ಅವರ ಸಂಪರ್ಕ ಇಲ್ಲ. 6 ಮಂತ್ ತಿರ್ಗಿ ಅಲ್ಲಿಂದ ಮತ್ತೆ ಒಂದು 6 ಮಂತ್ ನಂಗೆ ತಿರ್ಗಿ ಯಾವುದೂ ಕೆಲಸ ಇಲ್ಲ. ಕಾಣ್ ಬಿಲ್ ಎಗೇನ್ ನಾನು ನನ್ನ ಸ್ನೇಹಿತರುಗಳ ಜೊತೆ ಸೇರಿಕೊಂಡು ಇಲ್ಲೇ ಶೇಖರ್ ಹಾಸ್ಪಿಟ್ಲಲ್ಲಿ ಸುಮ್ಮನೆ ನಿಂತ್ಕೊಳ್ತಾ ಇದ್ದೆ. ನನ್ನ ಸ್ನೇಹಿತರು ಒಂದಷ್ಟು ಜನ ಸ್ನೇಹಿತರಿದ್ದಾರೆ, 4-5 ಜನ, ವೆಂಕಟೇಶ್, ಸತೀಶ್ ಮತ್ತು ಚಾರ್ಲ್ಸ್ ಅಂತ ಒಬ್ಬ ಇದ್ದಾನೆ. ಇವರೆಲ್ಲ ನಮ್ಮದು ಒಂದು ಸಿನಿಮಾ ಅಲ್ಲದೆ ಹೋದಂಥ ಇನ್ನೊಂದು ವರ್ಗ ಅದು. ಇವ್ರ ಜೊತೆ ಎಲ್ಲ ನಿಂತ್ಕೊಂಡು ಆರಾಮ ಓಡಾಡ್ಬೇಕಾದ್ರೆ ಒಂದು 6 ತಿಂಗಳು ಮತ್ತೆ ಎಗೇನ್ ಬೆಳಗ್ಗೆ ಅಂದರೆ ಎಲ್ಲ ಒಂದು 4:15 ಗಂಟೆಗೆ ಸೇರ್ತಾ ಇದ್ವಿ. ಮತ್ತು ಒಂದು 6:30-7 ಗಂಟೆ ಕೂತ್ಕೊತಾ ಇದ್ದೆ. 7 ಗಂಟೆ ಮೇಲೆ ಮತ್ತೆ ಏನು ಮಾಡ್ತಾಯಿದ್ದೆ, ನಾನು ನೈಟ್ ಆಟೋ ಡ್ರೈವ್ ಸ್ಟಾರ್ಟ್ ಮಾಡಿದೆ. ಮತ್ತೆ ನಾನು ಇದೇ ಪ್ರಶ್ನೆಗೆ ಬರಬೇಕು ಅಂತ ಇದ್ದೆ. ಅದೇ ನಿಮ್ಮ ವೃತ್ತಿ ಜೀವನದ ಪ್ರಾರಂಭದಲ್ಲಿ ನೀವು ಆಟೋ ಡ್ರೈವರ್ ಆಗಿ ಕೆಲಸ ಮಾಡಿದಂಥವ್ರು. ಫೈಟ್ ಕೊರಿಯೋಗ್ರಫಿ, ಸ್ಟಂಟ್ ಕೊರಿಯೋಗ್ರಫಿಯಲ್ಲಿ ನಿಮ್ಗೆ ಆಸಕ್ತಿ ಹುಟ್ಟಿದ್ದು ಯಾವಾಗ? ಅದು ನಿಮ್ಮೊಳಗಡೆ ಇಲ್ಲ ನಾನು ಈ ಒಂದು ಫೈಟ್ ಕೊರಿಯೋಗ್ರಫಿನ, ಸ್ಟಂಟ್ ಕೊರಿಯೋಗ್ರಫಿಯನ್ನೇ ನನ್ನ ವೃತ್ತಿಯಾಗಿ ತಗೋಬೇಕು ಅಂತ ಬಲವಾಗಿ ನಿಮ್ಗೆ ಅನಿಸಿದ್ದು ಯಾವಾಗಿಂದ? ಅಂದರೆ ಯಾವುದು ಬಂದಿಲ್ಲ, ಎಲ್ಲ ಯಾಕಂದ್ರೆ ಆಟೋ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ರಿ, ಸಡನ್ ಆಗಿ ಪ್ರೊಫೆಷನಲ್ ಆಗಿ ಈ ಕಡೆ ಕಂಟಿನ್ಯೂ ಆದ್ರಿ, ಹೇಗೆ? ಬಟ್ ಅದೇ ಹೇಳಿಲ್ವಾ, ಕಾಲಕ್ರಮೇಣ ಒಂದೊಂದು ಪೋಸ್ಟ್ ಬರ್ತಿದ್ದಂಗೆ ಚೇಂಜ್ ಆಯ್ತು. ಇವಾಗ ಎಕ್ಸಾಂಪಲ್, ಇವಾಗ ಫೈಟ್ ಟ್ರಾಕ್ ತೊಗೊತಾ ಇದ್ರು ಅಂತ ಹೇಳಿದ್ರು. ಫೈಟ್ ಟ್ರಾಕ್ಸ್ ತೊಗೊತಿದ್ದಂಗೆ ನಮ್ಮ ಅಣ್ಣ ಇದರೆಲ್ಲ ಸೇರಿಸಿದ್ಮೇಲೆ ಅವಾಗ ನಾವು ಅಲ್ಲಿ ನೀವು ನಂಬಲ್ಲ, ಫೈಟ್ ನನಗೆ ಅದು ಪ್ರಾರಂಭದಲ್ಲಿ ಒಂದು ಕನೆಕ್ಟ್ ಆಗಲಿಲ್ಲ. 5,000 ಮೆಂಬರ್ಶಿಪ್ಗೆ ಇತ್ತು ಅಂತ ಹೇಳ್ಬಿಟ್ಟು ಅದು ಏನಂತ ಒಂದು ಸ್ವಲ್ಪ ಅಂದರೆ ಇವಾಗ ನಮ್ಮ ಕರ್ನಾಟಕದಲ್ಲೇ ಎಂಟೈರ್ ಕರ್ನಾಟಕದಲ್ಲೇ ಒಂದು ಅಸೋಸಿಯೇಷನ್ ಇದೆ, ಸಿನಿ ಕರ್ನಾಟಕ ಸ್ಟೆಂಟ್ ಅಸೋಸಿಯೇಷನ್ ಅಂತ ಒಂದು ಸಾಹಸ ಕಲಾವಿದರ ಸಂಘ ಅಂತ ಒಂದು. ಆ ಸಂಘಕ್ಕೆ ಮೆಂಬರ್ಶಿಪ್ ಆಗಬೇಕಂತಂದರೆ ಒಂದಿಷ್ಟು ಸಡನ್ ಆಫ್ ಅಮೌಂಟ್ ಅಂತ ಒಂದು ಕ್ಲಿಯರ್ ಮಾಡಿ ಅದು ಮೆಂಬರ್ ಆಗಬೇಕು. ನಮ್ಮಣ್ಣ ಸೇರಿದಾಗ 250 ರುಪೀಸು. ನಾನು ಸೇರ್ಬೇಕಾದ್ರೆ 5,000ಗೆ ಟ್ರೈ ಮಾಡಿದೆ, 5,000ಗೆ ಆಗಲಿಲ್ಲ ನಂದು. ನಾನು ಸೇರ್ಬೇಕಾದ್ರೆ 11,300 ರುಪೀಸು. 11,300 ರುಪೀಸ್ ಅವರು ಕೊಟ್ಟು ಸಂಘಕ್ಕೆ ಕೊಟ್ಬಿಟ್ಟು ಆಮೇಲೆ ನಾನು ಮೆಂಬರ್ ಆಗಿದ್ದು. ಅಂದರೆ ಮೆಂಬರ್ ಆದರೆ ಅಲ್ಲೊಂದು ಸಂಘ ಅಂತಿರುತ್ತೆ. ಅಂದರೆ ಸಂಘ ಏನು ಬೆನಿಫಿಟ್ ಅಂತ ಅಂದರೆ, ನಿಮ್ಗೆ ಯಾವುದೇ ಅಂದರೆ ಅಲ್ಲಿ ಸಿನಿಮಾ ಫೈಟ್ ಮಾಡೋದೇ ಒಂದು ಎಲ್ಲ ಕಲೆ ಕಲ್ತಿರೋ ಅಂಥವ್ರು, ಅದ್ರ ಬಗ್ಗೆ ಎಕ್ಸ್ಪೀರಿಯೆನ್ಸ್ ಇರೋಂಥ ಅಷ್ಟು ಕಲಾವಿದರುಗಳು ಆ ಸಂಘದೊಳಗಡೆ ಇರ್ತಾರೆ. ಸುಮ್ಮನೆ ಯಾರೋ ಒಬ್ಬರನ್ನ ಕರ್ಕೊಂಬಂದು ಸಿನಿಮಾ ಮಾಡೋಕ್ಕಾಗಲ್ಲ, ಬಿಕಾಸ್ ಆಫ್ ಎಕ್ಸ್ಪೀರಿಯೆನ್ಸ್. ಎಕ್ಸಾಂಪಲ್, ಇವಾಗ ಒಂದು ಮೈಕು, ಕ್ಯಾಮ್ರಾ ಅಂತಂದರೆ ಅದಕ್ಕೆ ಆದಂಥ ಒಬ್ಬ ಎಕ್ಸ್ಪೀರಿಯನ್ಸ್ ಮ್ಯಾನ್ ಇರ್ತಾನೆ. ಯಾವ ವೈರ್ ಸಿಕ್ಕಿಸಿದ್ರೆ ಅದು ರನ್ ಆಗುತ್ತೆ ಏನು ಅನ್ನೋದಕ್ಕೆ. ಆ ಥರ ಟ್ರೈನಿಂಗ್ ಇರೋಂಥ ಹುಡುಗರುಗಳು ಅಲ್ಲಿರ್ತಾರೆ ಎಲ್ಲರೂ ಸಂಘದಲ್ಲಿ. ಈಗ ಆಲ್ಮೋಸ್ಟ್ ಒಂದು 800 ಮೆಂಬರ್ಸ್ ಇದ್ದಾರೆ ಇವಾಗ ಸಂಘದಲ್ಲಿ. ಅಂದರೆ ಹಳಬ್ರು ಎಲ್ಲ ಸೇರಿ, ಈಗ ಹಳಬ್ರೆಲ್ಲ ಹೋಗ್ಬಿಟ್ರೆ ಅಟ್ ಪ್ರೆಸೆಂಟ್ ರನ್ನಿಂಗಲ್ಲಿರೋ ಒಂದು 200 ಮೆಂಬರ್ಸ್ ಸಿಗ್ತಾರೆ ನಿಮಗೆ. ಆ ಥರ ಒಂದು ಅಸೋಸಿಯೇಷನ್ ಸಂಘನೇ ಇದೆ, ಎಂಟೈರ್ ಕರ್ನಾಟಕಕ್ಕೆ ಒಂದು ಸಂಘ. ಇವ್ರುಗಳಿಗೆಲ್ಲ ಒಂದು ಸಂಘ ಬಂದು ನಮ್ಮ ಒಕ್ಕೂಟ ಅಂತಿರುತ್ತೆ ಗಾಂಧಿನಗರದಲ್ಲಿ. ಅದರಲ್ಲಿ ನಿಮಗೆ ಮೇಕಪ್ ಮ್ಯಾನಿಂದ ಹಿಡಿದು, ಕಾಸ್ಟ್ಯೂಮಿಂದ ಹಿಡಿದು, ಲೈಟ್ ಮ್ಯಾನಿಂದ ಹಿಡಿದು, ಕ್ಯಾಮ್ರಾ ಡಿಪಾರ್ಟ್ಮೆಂಟಿಂದ ಹಿಡಿದು, ಆ್ಯಕ್ಟರ್ಸಿಂದ ಹಿಡಿದು, ತಿರ್ಗಿ ಅದಾದಮೇಲೆ ಡೈರೆಕ್ಟರ್ಸ್ ಟೀಮು, ಆರ್ಟ್ ಡಿಪಾರ್ಟ್ಮೆಂಟು ಎಲ್ಲ ಸೇರಿ 11 ಸಂಘನೂ ಸೇರಿ ಒಬ್ಬ ಹೆಡ್ ಇರ್ತಾರೆ, ಅದು ಒಕ್ಕೂಟ ಅಂತ ಹೇಳ್ತಾರೆ. ನಾವೆಲ್ಲ ಒಂದು ಸಂಘ ಸಂಸ್ಥೆಗಳು ಮಾಡಿಕೊಂಡು ಅವ್ರ ಮುಖಾಂತರ, ಅಂದರೆ
ಯಾರು ಹೋಗ್ಬಿಟ್ಟು ಡೈರೆಕ್ಟಾಗಿ ನಿರ್ಮಾಪಕರ ಹತ್ರ ಅಂದರೆ ಒಂದು ಅದಕ್ಕೊಂದು ರೂಲ್ಸ್ ಇಲ್ಲದೆ ಡೈರೆಕ್ಟಾಗಿ ಮಾತಾಡೋದಲ್ಲ. ಇವಾಗ ಎಕ್ಸಾಂಪಲು ₹100 ಸಿಗೋ ಐಟಮ್ ಹೋಗ್ಬಿಟ್ಟು ಒಂದೇ ಸರಿ ₹300 ಅಂತ ಹೇಳೋಂಗಿಲ್ಲ, ಇಲ್ಲ ಯಾರೇ ಹೋಗ್ಬಿಟ್ಟು ₹50 ಕೆಲಸ ಮಾಡೋಂಗಿಲ್ಲ. ಯಾಕಂದರೆ ಇಷ್ಟು ಒಂದು ಲಿಮಿಟ್, ನಾವು ಇಷ್ಟಲ್ಲಿದ್ದೀವಿ, ನಿರ್ಮಾಪಕಗಳ ಹತ್ರ ನಾವು ಹತ್ರ ಮಾತಾಡ್ಕೊಂಡು ಒಂದು ಒಪ್ಪಂದದಲ್ಲಿದ್ದೀವಿ, ಇಷ್ಟರಲ್ಲೇ ಇದ್ದೀವಿ, ಇದನ್ನು ಬಿಟ್ಟು ಯಾರು ಹೋಗಬಾರ್ದು ಅಂತ. ಇವಾಗ ಮನೇಲಿ ತಂದೆ ತಾಯಿದ್ರೆ ಹೆಂಗೆ ಹೆಡ್ ಇರ್ತಾರೆ, ಅವ್ರು ಹೇಳ್ದಂಗೆ ಕೇಳ್ಬೇಕಂದಿರ್ತಾರೆ, ಆ ರೀತಿ ನಮ್ಮ ಸಂಘ ಸಂಸ್ಥೆಗಳು. ಈ ಥರ ಸಂಘದಲ್ಲಿ ಹೋಗಿ ₹11,300 ಕಟ್ಬಿಟ್ಟು ಅವಾಗ ಮೆಂಬರ್ ಆಗಿದ್ದು ನಾನು. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಜರ್ನಿ. ಬಟ್ ಸ್ಟಾರ್ಟ್ ಆದಮೇಲೆ ನಾನು ಹೇಳಿದ್ನಲ್ಲ, ಹಂಗೆ ನಂಗೆ ಫೈಟ್ ಗೊತ್ತಿಲ್ಲ ಏನಿಲ್ಲ, ಕೌರವ ವೆಂಕಟೇಶ್ ಹತ್ರ ಕಲಿತೆ. ತಿರ್ಗಿ ಅದಾದಮೇಲೆ ಬ್ಯಾಂಗ್ಳೂರ್ ಶಂಕರ್ ಮಾಸ್ಟರ್ ಅಂತ ಇದ್ದರು, ಅವ್ರ ಹತ್ರ ಹೋಗ್ಬಿಟ್ಟು ಸಿನಿಮಾಗೆ ಏನು ಸ್ಟೆಂಟ್ ಬೇಕು ಅನ್ನೋದು ಅವ್ರ ಹತ್ರ ಕಲ್ತಿದ್ದು ನಾನು. ಹಾಗೆ ಕಲ್ತ್ಕೊಂಡು ಡೈರೆಕ್ಟ್ ಶೂಟಿಂಗು, ನೀವು ನಂಬಲ್ಲ, ಫಸ್ಟ್ ನಾನು ಶಾರ್ಟ್ ಮಾಡಿದೆ ಹಾಯ್ ಬೆಂಗಳೂರು ಅಂತ ಒಂದು ಸಿನಿಮಾ. ಆವಾಗ ನಾನು ಇನ್ನೂ ಫೈಟರ್ಸು. 3rd ಫ್ಲೋರಿಂದ ಓನ್ಲಿ ಒಂದು ಸಮಥಿಂಗ್ ಇಷ್ಟೇ ಹೈಟ್, ಟಿ ವಿ ಬಾಕ್ಸ್ ಇಷ್ಟು ಹೈಟ್ ಬರುತ್ತೆ, ಒಂದು ಟಿ ವಿ ಬಾಕ್ಸ್ ಬರುತ್ತೆ, ಅಂದರೆ ಟಿ ವಿ ಪ್ಯಾಕ್ ಮಾಡ್ತಾರಲ್ಲ ಬಾಕ್ಸ್, ಕಟನ್ ಬಾಕ್ಸ್, ಆ ಥರದ ಬಾಕ್ಸ್ಗಳು. ಆ ಥರದ ಬಾಕ್ಸ್ ಒಂದು ಅಷ್ಟಾಗಲ ಸ್ಪ್ರೆಡ್ ಮಾಡಿ ಹಾಕಿರ್ತಾರೆ. 3rd ಫ್ಲೋರಲ್ಲಿ ನಿಂತ್ಕೊಂಡು ಒಂದೊಂದು ಫ್ಲೋರಲ್ಲಿ ಹಿಂಗೆ ಬ್ಯಾಂಬೂಸ್ ಜೋಡಿಸಿರ್ತಾರೆ. ಬಿಕಾಸ್ ಆಫ್ ಅದು ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಬ್ಯಾಂಬೂಸ್ ಹಾಕೊಂಡಿರ್ತಾರೆ, ಹಿಂಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ಅಂತ ಹಿಂಗೆ ಹಾಕೊಂಡಿರ್ತಾರೆ. ಆ ಫ್ಲೋರಿಂದ ಡೈರೆಕ್ಟು ಬ್ಯಾಂಬೂಸ್ ಹೊಡ್ಕೊಂಡು ಬಂದು ಲಾಸ್ಟ್ ಬಾಕ್ಸಿಗೆ ಬಿದ್ದಿದ್ದು ಜಸ್ಟ್ ಫಾರ್ ₹500. ಅಲ್ಲಿ ನಾನು ಸ್ಟಾರ್ಟ್ ಆಗಿದ್ದು ನನ್ನ ಟೋಟಲಿ ಒಂದು ಇದು. ಬಟ್ ಅಂದರೆ ರಿಸ್ಕ್ ಸ್ಟೆಂಟ್ ಸ್ಟಾರ್ಟ್ ಮಾಡಿದ್ದು. ಬಟ್ ನನ್ನ ಸಿನಿಮಾ ಇಂಡಸ್ಟ್ರಿಗೆ ಫಸ್ಟು ಕ್ಯಾಮ್ರಾ ಫೇಸ್ ಮಾಡಿದ್ದು ಅಂಬರೀಷ್ ಅಣ್ಣ ಅವರು ಮತ್ತು ಸುದೀಪ್ ಅವರಿದ್ದಂಥ ಬ್ರಹ್ಮ ಅಂತ ಒಂದು ಸಿನಿಮಾ. ಆ ಸಿನಿಮಾ ಇವತ್ತಿಗೂ ರಿಲೀಸ್ ಆಗಲಿಲ್ಲ. ಆ ಸಿನಿಮಾ ಮುಖಾಂತರ ನನ್ನ ಮೊದಲನೇ ಹೆಜ್ಜೆ ಮಹಾಲಕ್ಷ್ಮಿ ಲೇಔಟಲ್ಲಿ ಶೂಟಿಂಗ್ ನಡೆದಿದ್ದು. ಅಲ್ಲೊಂದು ಓಲ್ಡ್ ಬಂಗ್ಲೋ ಒಂದಿತ್ತು, ಅದರೊಳಗಡೆ ಶೂಟಿಂಗ್ ನಡೆದಿದ್ದು. ಅಲ್ಲಿಂದ ನಾನು ಎಂಟ್ರಿ ಆಗಿದ್ದು. ಅಲ್ಲಿ ನನ್ನ ಕೆಲಸ ನೋಡಿ ಅದೇ KD ವೆಂಕಟೇಶ್ ಮಾಸ್ಟ್ರು ನನ್ನ ಹಾಯ್ ಬೆಂಗಳೂರು ಸಿನಿಮಾದಲ್ಲೂ ನನ್ನ ಕರೆದಾಗ, ಅಲ್ಲಿಂದ ಫಸ್ಟ್ ನಾನು ಒಂದು ಹೈಟಿಂದ ಫಾಲಿಂಗ್ ಮಾಡೋದಿರ್ಬೋದು, ರಿಸ್ಕ್ ಶಾಟ್ ಅನ್ನೋದು ಫಸ್ಟ್ ಟೈಮ್ ನಾನು ಸ್ಟಾರ್ಟ್ ಮಾಡಿದ್ದು ಅಲ್ಲಿಂದ ನಾನು ಸ್ಟಾರ್ಟ್ ಮಾಡಿದ್ದು. ನೀವು ಸ್ಟಂಟ್ ನಿರ್ದೇಶನವನ್ನು ವೃತ್ತಿ ಹಾಕಿಸ್ಕೊಳ್ಳೋ ಮೊದಲಿನ ಬಗೆಗೆ ನೀವು ಈಗಾಗಲೇ ಮಾತಾಡ್ತಾ ಇದ್ರಿ. 1996ರಲ್ಲಿ ಅಸಿಸ್ಟೆಂಟ್ ಸ್ಟಂಟ್ ಮಾಸ್ಟರ್ ಆಗಿ ನೀವು ಕೆಲಸ ಮಾಡಿದ್ದೀರಾ. ಈ ಅವಕಾಶ ಸಿಕ್ಕಿದ್ದು ಹೇಗೆ ನಿಮಗೆ? ಈ ನಿಮ್ಮ ಮೊದಲ ಅನುಭವಗಳನ್ನು ನೀವಿವತ್ತು ಕೂತ್ಕೊಂಡು ಇಲ್ಲಿ ಮೆಲುಕು ಹಾಕೋದಾದರೆ ಹೇಗಿದ್ವು ಅವೆಲ್ಲ? ಅವೆಲ್ಲ ನೆನೆಸ್ಕೊಂತು ಅಂತಂದರೆ ನಿಜವಾಗ್ಲೂ ಒಂದು ನಮಗೆ ಏನು ಅನಿಸುತ್ತೆ ಅಂತಂದರೆ, ಒಂದು ಸರಿ ಹಿಂಗೆ ತಿರುಗಿ ನೋಡಿದಾಗ ಇಷ್ಟೆಲ್ಲ ಸ್ಟ್ರಗಲ್ ನೋಡ್ಕೊಂಡು ಬಂದ್ವಾ, ಇಷ್ಟೆಲ್ಲ ಫೇಸ್ ಮಾಡ್ಕೊಂಡು ಬಂದ್ವಾ ಅನ್ನೋದು ಒಂದು ಅದೇನೋ ಅಂತಾರಲ್ಲ, ಇವಾಗ ಹೊಟ್ಟೆ ತುಂಬ ಊಟ ಸಿಕ್ಕಿಲ್ಲ ಅಂತಂದ್ರೆ ರುಚಿಯಾದ ಒಂದು ಚೂರು ಭೋಜನ ಸಿಕ್ಕಿದಾಗ ಅದ್ರ ಬಗ್ಗೆ ಯೋಚನೆ ಮಾಡ್ತೀವಲ್ಲ, ಆ ಥರದ ಒಂದು ಯೋಚನೆ ತಿರುಗಿ ನೋಡಿದಾಗ ಓಕೆ ಇದೆಲ್ಲ ನಾವು ಫೇಸ್ ಮಾಡ್ಕೊಂಬಂದಿದ್ದೀವಿ ಅನ್ನೋದು, ಇಷ್ಟೆಲ್ಲ ಮಾಡ್ಕೊಂಬಂದ್ವಾ ಅನ್ನೋದು ಒಂದು ರಿಯಲೈಸ್ ಮಾಡಿಕೊಂಡ್ರೆ ನಿಜವಾಗ್ಲೂ ಅದರಲ್ಲಿ ಸಿಗೋಂಥ ಸಂತೋಷ ನನಗೆ ಇನ್ಯಾವುದೂ ಸಿಗೋಲ್ಲ. ಏನು ನಾನು ನಿಂತಿರೋಷ್ಟು ದುಡ್ಡು ಸುರಿದ್ರೂ ನನಗೆ ಸಿಗೋಲ್ಲ. ಬಟ್ ಆ ಒಂದು ಮೆಮೊರಿ ಇದೆಯಲ್ಲ, ಅದೇ ನನ್ನ ಲೈಫ್ ಒಂದು ಜರ್ನಿ. ಎಲ್ಲಿಂದ ಹೊರಟೆ ನಾನು ಅನ್ನೋದು. ಹೌದು, ನಿಜ. ಆ ಒಂದು ಅಂದರೆ ಆ ಸಂದರ್ಭದ ಒಂದಾದರೂ ಘಟನೆಗಳನ್ನು ನೀವು ಮೆಲುಕು ಹಾಕ್ಬೋದಾ? ಹೇಗಿತ್ತು ನಿಮ್ಮ ಬದುಕು ಆಗ ಅಂತ? ಅಂದರೆ ಅವಾಗೆಲ್ಲ ನಾವು ಯಾವುದು, ಇವಾಗ ನಾನು ಒಂದೇ ನೋಡಿ, ಈಗಲೂ ನಾನು ಹೇಳೋದೇನಂತಾನೆ, ನನ್ನ ಸಿಸ್ಟರ್ ಒಂದು ಮಾತು ಹೇಳಿದ್ರು, ರವಿ ಲೈಫಲ್ಲಿ ಏನೇ ಜರ್ನಿ ಮಾಡು, ನಿನ್ಕಿಂತ ಮೇಲಿರೋ ನೋಡಿ ಜೀವನ ಮಾಡಬೇಡ, ನಿನ್ಕಿಂತ ಕೆಳಗಡೆ ಇರೋ ನೋಡ್ಬಿಟ್ಟು ಜೀವನ ಮಾಡು. ಅಟ್ಲೀಸ್ಟ್ ನಮ್ಗೆ ಇಷ್ಟ ಆದರೂ ಸಿಕ್ಕಿದೆಯಲ್ಲ, ಹ್ಯಾಪಿ. ಹಾಗೆ ನಾವು ಲೈಫ್ ಇಲ್ಲಿವರೆಗೂ ನಾನು ಟ್ರಾವೆಲ್ ಮಾಡ್ಕೊಂಬಂದಿರೋದು, ನಾನು ಇರೋದ್ರಲ್ಲಿ ನಾನು ಹ್ಯಾಪಿ. ನಾನು ಯಾವುದೇ ಕಾರಣಕ್ಕೂ ಬೇರೆದು ಎಕ್ಸ್ಪೆಕ್ಟ್ ಮಾಡಿಲ್ಲ, ಏನಿಲ್ಲ. ಬಟ್ ಒಂದಂತ ಚಾಲೆಂಜ್ ಮಾಡಿದೆ, ಅಲ್ಲಿಗೆ ಹೋಗಕ್ಕೆ ಏನು ಮಾಡಬೇಕು, ಅಲ್ಲಿಗೆ ಹೋಗಕ್ಕೆ ಏನು ಪ್ರಯತ್ನ ಪಡಬೇಕು, ಅಷ್ಟೇ ನಾನು ಟ್ರೈ ಮಾಡಿದ್ದು. ಬಿಟ್ಟರೆ ಯಾವುದೇ ಕಾರಣಕ್ಕೂ ಅದು ನನಗೆ ಅದಕ್ಕೆ ಆಸೆ ಪಟ್ಟು ಅದಕ್ಕೊಂದು ಲೈಫ್ ನಡೆಸ್ಬೇಕು ಅನ್ನೋದು ನಾನು ಮಾಡಿಲ್ಲ. ಬಟ್ ಆ ಪೊಸಿಷನ್ಗೆ ಹೋದರೆ ಎಲ್ಲ ನಮ್ಮ ಹಿಂದೆ ಬರುತ್ತೆ ಅನ್ನೋದಕ್ಕೆ ನಾನು ಟ್ರೈ ಮಾಡಿದ್ದೀನಿ, ಅದಂತೂ ಗ್ಯಾರಂಟಿ. ನೀವು ಮೊದಲ ಬಾರಿ ಸ್ವತಂತ್ರವಾಗಿ 2001ರಲ್ಲಿ ಶ್ರೀ ಮಂಜುನಾಥ ಸಿನಿಮಾಕ್ಕೆ ಸಾಹಸ ನಿರ್ದೇಶನವನ್ನು ಮಾಡಿದ್ದೀರಿ. ಇದು ಯಾವುದು ವಿನಾಯಕ್ ಜೋಶಿದು ನನ್ನ ಕನಸಿನ ಮೊದಲನೇದಾಗಿ. ಎರಡನೇದು ಶ್ರೀ ಮಂಜುನಾಥ. ಶ್ರೀ ಮಂಜುನಾಥ ನಾನು ಆವಾಗ ಇನ್ನೂ ಫೈಟರ್ ಆಗಿದ್ದೆ ಅವಾಗ. ಒಂದು ಓಕೆ, ನೀವು ಸಾಹಸ ನಿರ್ದೇಶನ ಅದಕ್ಕೆ ಆಗಿರಲಿಲ್ಲ, ಹಾಗೆ ಮಾಡಿರಲಿಲ್ಲ. ಸಾಹಸ ನಿರ್ದೇಶನ ಫಸ್ಟ್ ಸಿನಿಮಾನೇ ನನ್ನ ಕನಸಿನ ಹೂವೆ ಅಂತ ಒಂದು ಸಿನಿಮಾ. ಅದಾದಮೇಲೆ ಧರ್ಮ. ನೀವು ವಿನಾಯಕ್ ಜೋಶಿ ಅವ್ರ ಸಿನಿಮಾಗೆ ಮೊದಲನೇ ಸಲ ಸಾಹಸ ನಿರ್ದೇಶನ ಮಾಡಿದೆ ಅಂತ ಹೇಳಿದ್ರಿ. ಮೊದಲನೇ ಬಾರಿ ಸ್ವತಂತ್ರವಾಗಿ ಒಂದು ಸಾಹಸ ನಿರ್ದೇಶನ ಮಾಡುವಂಥದ್ದು ಚಾಲೆಂಜಿಂಗ್. ನೀವು ಈಗಾಗಲೇ ಹೇಳಿದ್ರಿ, ನಾ ಕರಾಟೆ ಕಲ್ತಿರ್ಲಿಲ್ಲ, ಏನು ಕಲ್ತಿರ್ಲಿಲ್ಲ ಅಂತ. ಹೇಗಿತ್ತು ಆ ಅನುಭವ? ಅದೇ ಹೇಳ್ತಾ ಅಲ್ವಾ, ಇವಾಗ ನಾನು ಹೇಳೋ ಇವಾಗ ನಾನು ನಿಮಗೊಂದು ಕ್ವಶನ್ ಕೇಳ್ತೀನಿ.
ಇವಾಗ ನೀವು ನಾರ್ಮಲಾಗಿ 1 to 9th ನೀವು ಎಕ್ಸಾಮ್ ಏನೋ ಒಂದು ಬರ್ಬಿಟ್ಟಿರ್ತೀರ. ಫಸ್ಟ್ ಟೈಮ್ ಪಬ್ಲಿಕಲ್ಲಿ ಒಂದು ಎಕ್ಸಾಮ್ ಬರೀವಾಗ 10th ಸ್ಟ್ಯಾಂಡರ್ಡ್, ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ? ದಟ್ ಈಸ್ ದ ಫೀಲ್ ಅಂದರೆ. ಬಟ್ ಕ್ಯಾಮ್ರಾ ಫೇಸ್ ಮಾಡಬೇಕಾದ್ರೆ ಎಲ್ಲೋ ಒಂದು ಕಡೆ ನಮ್ಮ ತಲೆಯಲ್ಲಿ ಏನೂ ಯೋಚನೆ ಬರಲ್ಲ. ನನ್ನ ತಲೆಯಲ್ಲಿ ಬಂದಿದ್ದು ಏನೂ ಯೋಚನೆ ಇಲ್ಲ. ಯಾವುದು ಹಿಂದೆಗಡೆ ನನ್ನ ಸಮಸ್ಯೆ ಏನಿದೆ, ತಿರ್ಗಿ ಅವ್ರೇನು ಬಂದಿಲ್ಲ, ಇದು ಇವರೇನು ಕೊಟ್ಟಿಲ್ಲ, ಆ ಥರದ್ದು ಯಾವುದು ಯೋಚನೆ ಬರದೆ ನನ್ನ ಫೋಕಸ್ ಓನ್ಲಿ ಇವತ್ತೊಂದು ದಿವಸ ಈ ಇಟ್ಟಿರೋ ಶಾರ್ಟ್ ಏನು ಬೆಸ್ಟ್ ಕೊಡ್ಬೋದು, ಇದನ್ನು ಜನ ಏನು ಇಷ್ಟಪಡ್ತಾರೆ ಅದನ್ನೇ ನಾನು ಟ್ರೈ ಮಾಡಿದ್ದು. ಅಂದರೆ ಅವತ್ತು ಪೂರ್ತಿ ನನ್ನ ಫೋಕಸ್ ಓನ್ಲಿ ಫಾರ್ ಕ್ಯಾಮ್ರಾ ಏನು ತೋರಿಸ್ತಾ ಇದೆ ಅನ್ನೋದೇ ನಾನು ನೋಡ್ತಾ ಇದ್ದೆ. ನಾನು ಅದು ಬಿಟ್ಟರೆ ಬೇರೆ ಏನೂ ನಾನು ನೋಡಿಲ್ಲ. ಯಾರು ಪಕ್ಕದಲ್ಲಿ ಏನು ಮಾತಾಡ್ತಾವ್ರೆ ಏನು ನನಗೆ, ನನ್ನ ಫೋಕಸ್ ಓನ್ಲಿ ಆ ಕ್ವಶನ್ ಪೇಪರ್ಲಿ ಏನಿದೆ ಅದಕ್ಕೆ ಆನ್ಸರ್ ಏನು ನಾನು ಬರಿತೀನಿ. ಯಾಕಂದರೆ ಅವತ್ತು ಬರೆಯೋದೇ ನನಗೆ ಚಾಲೆಂಜ್. ಹೌದು, ಅದನ್ನು ನಾನು ಪೂರ್ಣವಾಗಿ ಮಾಡಿದ್ದೀನಿ ಅಂತ ಅಂದ್ಕೊಂಡು ನಾನು ಕೆಲಸ ಮಾಡಿದ್ದೀನಿ, ಅಷ್ಟೇನಿಲ್ಲ. ಅದನ್ನು ಇನ್ನು ರಿಸಲ್ಟ್ ಕೊಡೋದು ಬಿಡೋದು ಭಗವಂತನ ಸೇರಿರೋದು, ಅಷ್ಟೇನೇನಿಲ್ಲ. ನೀವು ಈಗಾಗಲೇ ಮಾತಾಡ್ತಾ ಧರ್ಮ ಚಿತ್ರದ ಬಗ್ಗೆಗೆ ಮೆನ್ಷನ್ ಮಾಡಿದ್ರಿ. ಬಹುಶಃ ನಿಮ್ಮ 2ನೇ ಚಿತ್ರ ಅನ್ಸುತ್ತೆ ಅಲ್ವಾ ಧರ್ಮ? ಹಾಂ, 2ನೇ ಚಿತ್ರದಲ್ಲಿ ದರ್ಶನ್ ಅವ್ರಿಗೆ ಮೊದಲ ಬಾರಿ ದರ್ಶನ್ ಅವ್ರ ಜೊತೆ ಕೆಲಸ ಮಾಡಿದ್ರಿ. ಒಂದು ಆ ಚಿತ್ರದಲ್ಲಿನ ನಿಮ್ಮ ಸಾಹಸ ನಿರ್ದೇಶನ ಎಲ್ಲರನ್ನ ಒಂಥರ ಎದ್ದು ಕೂರೋ ಹಾಗೆ ಮಾಡಿದಂಥ ಒಂದು ಸಾಹಸ ನಿರ್ದೇಶನ ಅದು. ಅಲ್ಲಿಂದ ಶುರುವಾದಂಥ ನಿಮ್ಮ ಯಶೋಗಾಥೆ ಇವತ್ತು ಸುಮಾರು 200ಕ್ಕೂ ಹೆಚ್ಚು ಚಿತ್ರಗಳ ತನಕ ಬಂದು ನಿಂತಿದೆ. 700. ಓ, 700ಕ್ಕೂ ಹೆಚ್ಚು ಚಿತ್ರಗಳ ತನಕ ಬಂದಿದೆ. ಆ ಒಂದು ದರ್ಶನ್ ಅವ್ರ ಜೊತೆಗೆ ಮೊದಲ ಕೆಲಸ ಮಾಡಿದಂಥ ಅನುಭವ ಹೇಗಿತ್ತು? ನಿಜವಾಗ್ಲೂ ತುಂಬ ಖುಷಿ ಕೊಡುತ್ತೆ. ಏನಂತಂದರೆ ಇವಾಗ ಹೇಳ್ತೀನಲ್ಲ, ನಾನು ಇವತ್ತು ನಾನು ಒಂದು ಬೆನ್ಸ್ ತೊಗೊಂಡಿರ್ಬೋದು, ಇಲ್ಲ ಬೇರೆ ಒಂದು ಗಾಡಿ ತೊಗೊಂಡಿರ್ಬೋದು, ಏನೋ ಒಂದು ಪೊಸಿಷನ್ಲಿರ್ಬೋದು. ಬಟ್ ಅವತ್ತಿನ ದಿವಸ ನಾನು ಆಟೋ ಓಡಿಸ್ತಿದ್ದೆನಲ್ಲ, CAA 5429, ಆ ಗಾಡಿ ನಂಬರ್ ಇವತ್ತಿಗೂ ನಾನು ಮರೆಯಲ್ಲ. ಹಾಗೆ ಅವತ್ತೊಂದು ದಿವಸ ನನಗೊಂದು ದೊಡ್ಡ ಅವಕಾಶ ಕೊಟ್ಟಿದೆ ದರ್ಶನ್, ನಾನು ಇವತ್ತಿಗೂ ನಾನು ಮರೆಯೋದಿಲ್ಲ. ಅದಕ್ಕೆ ನಾನು ಆಲ್ರೆಡಿ ಎಲ್ಲ ಇಂಟರ್ವ್ಯೂಯಲ್ಲೂ ಹೇಳಿದ್ದೀನಿ, ಅದನ್ನು ನಾನು ಮರೆತ್ರೂ ನನ್ನ ಮನೆಯವರು ಮರಿಬಾರ್ದು. ಯಾಕಂದರೆ ಇವತ್ತೊಂದು ದಿವಸ ನಾನು ಏನು ಒಂದು ಪೊಸಿಷನ್ಲಿದ್ದೀನಿ, ಆ ವ್ಯಕ್ತಿ ಒಂದು ಸಣ್ಣದೇನೋ ನನಗೊಂದು ಬೆನ್ನು ತಟ್ಟಿರ್ಬೋದು, ಇಲ್ಲ ಕೈ ಹಿಡಿದು ನಡ್ಸ್ಕೊಂಡು ಹೋಗಿರ್ಬೋದು, ಏನೋ ಒಂದು ಮಾಡಿರ್ಬೋದು. ಅದರಿಂದ ಅದು ನಾನು ಮರಿಬಾರ್ದು ಅಂತ ಇವತ್ತಿಗೂ ನನ್ನ ಮಗನಿಗೆ ದರ್ಶನ್ ಅಂತಲೇ ಹೆಸರಿಟ್ಟಿದ್ದು. ಆ್ಯಕ್ಚುಲಿ ನನ್ನ ಮಗನಿಗೆ ಆಕಾಶ್ ಅಂತ ಹೆಸರಿಂದ ಬಂದಿದ್ದು. ಆವಾಗ ಆಕಾಶ ಅಂತ ಇಡಬೇಕು ಅಂತ ಮನೇಲೆಲ್ಲ ಫೋರ್ಸ್ ಮಾಡಿದ್ರು. ಒಂದೇ ವರ್ಡ್ ನಾನು ಸ್ಟ್ಯಾಂಡ್ ಆಗಿದ್ದು. ನನಗೆ ಕೈ ಹಿಡ್ದು ಎತ್ತಿರೋದು ದರ್ಶನ್, ಕಷ್ಟ ಕಾಲದಲ್ಲಿ ಕೈ ಹಿಡ್ದು ಎತ್ತಿದ್ದು ದರ್ಶನ್. ನಾನು ಅವ್ರಿಗೆ ಒಂದು ಏನಾದರೂ ಒಂದು ಮರಿದಿರೋಂಥದ್ದು ಒಂದು ಏನಾದ್ರು ನಾನು ಮಾಡಬೇಕು ಅಂತ, ಏನು ಮಾಡಬೇಕು ಅಂತ ಅಂದಾಗ ನನಗೆ ಅವಾಗ ನನ್ನ ಮಗ ಹುಟ್ಟಿದಾಗ ನನ್ನ ಮಗನಿಗೆ ದರ್ಶನ್ ಅಂತಲೇ ಹೆಸರಿಡಬೇಕು. ನಾಳೆ ದಿವಸ ನಾನು ಇರ್ತೀನೋ ಇರಲ್ವೋ ನನಗೆ ಗೊತ್ತಿಲ್ಲ, ಅವನ ಹೆಸರು ನನ್ನ ಮನೆ ಒಳಗಡೆ ಎಲ್ಲ ಹೇಳ್ಕೊಂಡೇ ಇರಬೇಕು ಅನ್ನೋ ಒಂದು ದೃಷ್ಟಿಯಿಂದ ಅವನ ಹೆಸರನ್ನೇ ಇಟ್ಬಿಟ್ಟು ನಾನು ನನ್ನ ಕೈಲಾಗಿದ್ದು ನಾನು ಅವ್ರಿಗೆ ಅರ್ಪಣೆ ಮಾಡಿರೋದು ಅಷ್ಟೇ. ಅದು ಅವರು ಏನಂತ ತಿಳ್ಕೊತಾರೆ ನನಗೆ ಗೊತ್ತಿಲ್ಲ. ನನ್ನ ಭಾವನೆ, ನನ್ನ ಒಂದು ಇದು ಆ ಒಂದು ಮೊದಲನೇ ಸಿನಿಮಾ ಇದೆಯಲ್ಲ, ಇವತ್ತಿಗೂ ಹೇಳ್ತೀನಿ, ಎಷ್ಟಿತ್ತು ಅಂತಲೇ ಅವ್ರು ಫೋನ್ ಮಾಡಿದಾಗ ಅವತ್ತೆಲ್ಲ ನಾನು ನಿದ್ದೆ ಮಾಡಿಲ್ಲ. ಇದನ್ನು ಹೇಳೋದಕ್ಕೆ ಮುಂಚೆ ಈ ಒಂದು ಸಿನಿಮಾದ ಅವಕಾಶ ಸೃಷ್ಟಿಯಾಗಿದೆ ಹೇಗೆ ಅಂತ ಹೇಳಿ ಮಾತನ್ನು. ಅದೇ ಏನಂತಂದರೆ, ಇವಾಗ ನನ್ನ ಕನಸಿನ ಹೂವು ಮಾಡಿದ್ದೆ, ಅದಾದಮೇಲೆ 1-2-3 ಚಿಕ್ಕ ಸಿನಿಮಾಗಳು ಮಾಡಿದೆ. ಇವ್ರದ್ದು ಯಾರ್ದು, ನಮ್ಮ ಮಯೂರ್ ಪಟೇಲ್ ಅವ್ರ ಫಾದರ್ದೊಂದು ಸಿನಿಮಾ ಮಾಡಿದ್ದೆ, ದಯಾಳ್ ಅವರ ಡೈರೆಕ್ಷನ್ ಮಾಡಿದ್ರು ಅವಾಗ. ತಿರ್ಗಿ ಅದಾದಮೇಲೆ ಯಾವುದೊಂದು ಚಿಕ್ಕ ಪುಟ್ಟ 1-2-3 ಸಿನಿಮಾ ಮಾಡಿದ್ದೆ. ಕರೆಕ್ಟಾಗಿ 5th ಸಿನಿಮಾ ದರ್ಶನ್ದವ್ರದ್ದು ಧರ್ಮ ಅಂತ ಒಂದು ಸಿನಿಮಾ ನನಗೆ ಕರೆದಿದ್ದು. ಇದೇ ರೀತಿ ನನ್ನ ಸ್ನೇಹಿತರ ಜೊತೆ ಮಾತಾಡಿಕೊಂಡು ನಾನು ಆಟೋಗೆ ಹೋಗಬೇಕು. ಅವತ್ತೊಂದು ದಿವಸ ನನಗೆ ಒಂದು ಫೋನ್ ಮಾಡಿದರು, ಅಸಿಸ್ಟೆಂಟ್ ಡೈರೆಕ್ಟ್ರು ಫೋನ್ ಮಾಡಿಬಿಟ್ಟು, ಮಾದೇಶ್ ಅವರು ಇದ್ದಾರಲ್ಲ ಅವಾಗ ಅವರು ಅದಕ್ಕೆ ಫಸ್ಟ್ ಎಡಿ, ಸೆಕೆಂಡ್ ಎಡಿ ಕೈಲಿಂದ ಫೋನ್ ಮಾಡಿಸ್ಬಿಟ್ಟು, ಮಾಸ್ಟರ್ ಎಲ್ಲಿದ್ದೀರಾ ಅಂತಂದರು. ನಾನು ಇಲ್ಲೇ ಇದ್ದೀನಿ ಹೇಳಿದ್ರು. ಅಂದರೆ ಫ್ರೆಂಡ್ಗಳು ಅವರೆಲ್ಲ. ಅವಾಗೆಲ್ಲ ನಾನು ಈ ಥರ ನಾಳೆ ಪ್ರಜ್ವಲ್ ಹೋಟ್ಲ್ ಹತ್ರ ಬರಬೇಕು ಅಂತ ಹೇಳಿದ್ರು. ನಂದಿನಿ ಲೇಔಟ್ ಹತ್ರ ಇರೋವಂಥದ್ದು, ನಂದಿನಿ ಲೇಔಟ್ ಅಲ್ಲಿಗೆ ಬರಬೇಕಂತೆ ಮಾದೇಶ್ ಅವರು ಹೇಳಿದ್ರು. ಒಂದು ಸಿನಿಮಾ ಡಿಸ್ಕಷನ್ ಮಾಡಬೇಕು. ಸಿನಿಮಾನ ಯಾವ ಸಿನಿಮಾ ಏನು ಅಂತ ಕೇಳಿದಾಗ ಈ ಥರ ದರ್ಶನ್ ಅವ್ರದ್ದು ಧರ್ಮ ಅಂತ ಒಂದು ಸಿನಿಮಾ ಅಂತಂದು. ಹೆಂಗಾಗೋಯ್ತು ಅಂದರೆ ಅವತ್ತು ರಾತ್ರಿ ಪೂರ್ತಿ ನಾನು ನಿದ್ದೆ ಮಾಡಿಲ್ಲ. ಸರಿ ಬೆಳಗ್ಗೆಗೆ ಎಷ್ಟೊತ್ತಾಗುತ್ತೆ ಅನ್ನೋದು ಗೊತ್ತಿಲ್ಲ, ವೆಯ್ಟ್ ಮಾಡ್ತೇನೆ. ಅವತ್ತು ಕೂಡ ಆಟೋ ಹೋಗಿಲ್ಲ, ಓಡಾಡ್ಕೊಂಬಂದೆ, ಸೀದಾ ಬಂದು ನಿಂತ್ಕೊಂಡು ಮನೆಯಲ್ಲೆಲ್ಲ ಬೆಳಗ್ಗೆ ಎದ್ದು ಫ್ರೆಶ್ ಆಗ್ಬಿಟ್ಟು ಇಮಿಡಿಯೇಟ್ ಬೆಳಗ್ಗೆನೇ ಹೋಗಿ ನೋಡಿದೆ. ಹೋಗಿ ಮಾತಾಡಿದಾಗ ಮಾದೇಶ್ ಅವರು ಫಸ್ಟ್ ಎಡಿ ಅವಾಗ ಅವ್ರು ಒಂದೇ ಮಾತು ಹೇಳಿದ, ಬನ್ನಿ ಮಾಸ್ಟ್ರೆ ಅಂತ ಅಂದ್ಬಿಟ್ಟು ಕುಂಡಿಸ್ಕೊಂಡ್ರು. ಏನಪ್ಪ ದರ್ಶನ್ ಅವ್ರು ನಿಮ್ಗೆ ಹೇಳಿದ್ದಾರೆ, ನೀವು ಈ ಸಿನಿಮಾ ಮಾಡ್ತಾಯಿದ್ದೀರ, ಇದು ಅಂತ ಹೇಳಿದ್ರು. ಏನು ಹೇಳ್ಬೇಕು ಆನ್ಸರ್ ಇಲ್ಲ. ತಿರ್ಗಿ ಆಮೇಲೆ ಏಕಾಏಕಿ ಒಂದೇ ಸರಿ ದರ್ಶನ್ ಅವ್ರು ನಾನು ಆ್ಯಕ್ಷನ್ ಕಟ್ ಹೇಳ್ತೀನಿ ಅಂತಂದರೆ ಅದಕ್ಕೇನು ಪ್ರಿಪೇರ್ ಆಗಬೇಕು ಅನ್ನೋದು ಗೊತ್ತಿರಲ್ಲ.
ತಿರ್ಗಿ ಅದಾದಮೇಲೆ ಫುಲ್ ಹೋಮ್ ವರ್ಕ್ ಮಾಡಿಕೊಂಡು ನನಗೆ ಕರೆಕ್ಟಾಗಿ ಅವತ್ತು ಜೊತೆ ನಿಂತು ಸಾಥ್ ಕೊಟ್ಟಿದ್ದು ಆ ವ್ಯಕ್ತಿನೂ ಕೂಡ ಇವತ್ತಿನ ಸಹ ಇಲ್ಲ. ಸುಂದರ್ನಾಥ್ ಸುವರ್ಣ ಅಂತ ಕ್ಯಾಮ್ರಾಮನ್, ಅವ್ರ ಹತ್ರ ಹೋದೆ ಫಸ್ಟ್. ಅವ್ರ ಹತ್ರ ಹೋದೆ, ಅವ್ರ ಕ್ಯಾಮ್ರಾಮನ್ ಅಂತ ಗೊತ್ತಾದ್ಮೇಲೆ ಅವ್ರ ಹತ್ರ ಹೋದೆ. ಅವ್ರ ಹತ್ರ ಹೋಗ್ಬಿಟ್ಟು ಸರ್ ಹಿಂಗೆ ಆಗಿದೆ, ಹಿಂಗೆ ಶೋಲ್ಡ್ರ್ ಮೇಲೆ ಹಿಂಗೆ ತಟ್ಬಿಟ್ಟು, ರವಿ ನಡಿ ನೀನು ತಲೆ ಕೆಡ್ಸ್ಕೊಂಬೇಡ, ನಾನು ಇರ್ತೀನಿ, ನೀನು ಏನು ಬೇಕಾದ್ರೂ ಮಾಡು ಅಂತ. ಯಾಕಂದ್ರೆ ನನಗೆ ಅವಾಗ ಲೆನ್ಸಸ್ಸು ಗೊತ್ತಿರಲಿಲ್ಲ, ಲೆನ್ಸು ಆ್ಯಂಗಲ್ ಹೆಂಗೆ ಇಡಬೇಕು, ಐಡಿಯಾ ಅಷ್ಟೇ ಇದೆ, ಬಟ್ ಹೌ ಮೇಕಿಂಗ್ ನನಗೆ ಗೊತ್ತಿರಲಿಲ್ಲ. ಅವ್ರ ಹತ್ರ ಹೋಗಿ ಮಾತಾಡಿದಾಗ, ನೀನು ನಡಿ ರವಿ, ನೀನು ತಲೆ ಕೆಡ್ಸ್ಕೊಬೇಡ, ನೀನು ಮಾಡೋದು ಚಿನ್ನ, ನಾನು ಇದೀನಿ ಜೊತೆಲಿ ನಿನಗೆ ಅಂತ ಹೇಳೋದು. ಸರಿ, ಹೋದ್ಮೇಲೆ ಒಂದಷ್ಟು ಹೋಮ್ವರ್ಕ್ ಮಾಡ್ಕೊಂಡು ಫಸ್ಟ್ ಫೈಟು, ಇಂಟ್ರಡಕ್ಷನ್ ಫೈಟು ಯಶವಂತಪುರ ಹತ್ರ ಒಂದು ಯಾವುದು ಈ ಗ್ರಾನೈಟ್ದು ಒಂದು ಫ್ಯಾಕ್ಟ್ರಿ ಇದೆ, ಆ ಫ್ಯಾಕ್ಟ್ರಿ ಹತ್ರ ಫಸ್ಟ್ ಫೈಟ್ ನಾವು ಮಾಡಿದ್ದಲ್ಲಿ. ಇವತ್ತಿಗೂ ಆ ಫೈಟ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ, ಯಾರು ನೋಡ್ರಿ ಇದು ಫಸ್ಟ್ ಫೈಟಾ ಅಂತ ಅಂದ್ಕೊಬೇಕು. ಆ ರೀತಿ ಅವತ್ತಿನ ದಿವಸ ಅದು ಫಸ್ಟ್ ಫೈಟ್ ತೆಗೆದಿದ್ದನ್ನ ತಿರ್ಗಿ ಅವ್ರು ದರ್ಶನ್ ಅವರು ಏನಂತ ಹೇಳಿದರು, ಫಸ್ಟ್ ಒಂದು ಫೈಟ್ ಕೊಟ್ಟಿರಿ ಅವ್ರಿಗೆ, ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಕಂಟಿನ್ಯೂ ಮಾಡಿ, ಇಲ್ಲದ್ರೆ ಮಾಡಬೇಡಿ ಅಂತೇಳಿದರು. ಸೀದಾ ಹೋಗ್ಬಿಟ್ಟು ಅವಾಗ ಎಮ್ ಜಿ ರಾಮಮೂರ್ತಿ ಸರ್ ಹತ್ರ ಮೀಟ್ ಮಾಡಿ ಮಾತಾಡ್ಕೊಂಡೆಲ್ಲ, ನೋಡಪ್ಪ ಏನೋ ದರ್ಶನ್ ಹೇಳಿದ್ದಾರೆ ಅಂತ ಮಾಡಪ್ಪ ಅಂತ ಅಂದ್ಕೊಂಡು ಅವರು ಏನೋ ಇನ್ನೊಂದು ಮಾತು ಮಾತಾಡಲಿಲ್ಲ. ಸರಿ ಬಟ್ ಆ ಫೈಟ್ ಮಾಡಿಬಿಟ್ಟು ತಿರ್ಗಿ ಅವರೆಲ್ಲ ಶಿಫ್ಟ್ ಆಗ್ಬಿಟ್ರು ಮೈಸೂರಿಗೆ. ತಿರ್ಗಿ ಅಷ್ಟು ಫೈಟ್ನ ಎಡಿಟ್ ಮಾಡಿ, ನಾಗೇಂದ್ರ ಅರಸ್ ಎಡಿಟ್, ಅವಾಗ ಅವ್ರ ಜೊತೆ ಕೂತ್ಕೊಂಡು ಹ್ಯಾಬಿಡಲ್ಲಿ ನಾನೇ ಕೂತ್ಕೊಂಡು ಜೊತೆಲೇ ಅವ್ರ ಜೊತೆ, ಆವಾಗಲೇ ನನಗೆ ನಾಗೇಂದ್ರ ಅರಸದ ಕಡೆಯಿಂದನೇ ನಾನು ಹ್ಯಾಬಿಡ್ ಎಡಿಟಿಂಗ್ ಕಲ್ತಿದ್ದು ನಾನು ಫಸ್ಟ್. ಆವಾಗ ಎಡಿಟ್ ಮಾಡ್ಕೊಂಡು ಎಲ್ಲ ಫೈಟೆಲ್ಲ ಮಾಡ್ಕೊಂಡು ಒಂದು ಸಿ ಡಿ ಒಳಗಡೆ ಹಾಕ್ಕೊಂಡು, ಅವಾಗೆಲ್ಲ ಸಿ ಡಿ ಒಳಗಡೆ ಹಾಕ್ಕೊಂಡು ಒಂದು ಚಿಕ್ಕದು ಮಿನಿ ಸಿ ಡಿ ರೀಡರ್ ಅದನ್ನೊಂದು ಪರ್ಚೇಸ್ ಮಾಡಿಕೊಂಡು ಮೈಸೂರಿಗೆ ಹೋಗಿ ಅವ್ರಿಗೆಲ್ರಿಗೂ ಫೈಟ್ ತೋರಿಸ್ದೆ. ಸರ್ ಇದು ಸರ್ ಎಡಿಟ್ ಮಾಡಿರೋದು ಹಿಂಗಿದೆ ನೋಡಿ ಅಂತ ಔಟ್ಪುಟ್ ನೋಡಿದ್ಮೇಲೆ, ಆಮೇಲೆ ಅವರೆಲ್ಲ ಮಾತಾಡಿಕೊಂಡು ಸರಿ ಓಕೆ ಫುಲ್ ಸಿನಿಮಾ ಇವರು ಕೊಡಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿದೆ ನಮ್ಮದು. ಆ ನಂತರನೂ ದರ್ಶನ್ ಅವ್ರ ಜೊತೆ ಹಲವಾರು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀರಾ ನೀವು. ಗಜ ಇರಬಹುದು, ನವಗ್ರಹ, ಐರಾವತ, ಹೀಗೆ ಜನಪ್ರಿಯಗೊಂಡಂಥ ಅನೇಕ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀರಾ. ಆ ಅನುಭವಗಳನ್ನು ನೆನಪು ಮಾಡ್ಕೊಳ್ಬಹುದಾ? ಅಂದರೆ ಅವ್ರ ಹತ್ರ ಮಾಡಿರೋದು ಅಷ್ಟು ಸಿನಿಮಾಗಳು ನನ್ನ ಲೈಫ್ ಕೆರಿಯಲ್ಲಿ ಒಂದು ಮೈಲ್ ಸ್ಟೋನ್ ಇದ್ದಂಗೆ, ನಾಟ್ ಫಾರ್ 1-2 ಅನ್ನೋದೇನಿಲ್ಲ. ಅವ್ರ ಹತ್ರ ಇವಾಗ ಅವ್ರ ಜೊತೆ ಮಾಡಿರೋದು ಅಷ್ಟು ಸಿನಿಮಾ ಯಾವ್ಯಾವುದು ನಿಮಗೆ ಬೆಸ್ಟ್ ಅಂತ ನಿಮ್ಮ ಬಾಯಲ್ಲಿ ಯಾವ ಸಿನಿಮಾ ಹೆಸರು ಬರುತ್ತೆ ಆ ಸಿನಿಮಾದಲ್ಲಿ ನಾನು ಇರ್ತೀನಿ. ಗಜ ಇರ್ಬೋದು, ಅರ್ಜುನ್ ಇರ್ಬೋದು, ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಇದು ಯಾವುದು ಧರ್ಮ ಇರ್ಬೋದು, ಸರ್ದಾರ ಇರ್ಬೋದು, ತಿರ್ಗಿ ಅದಾದಮೇಲೆ ಇನ್ನೂ ಎಷ್ಟು ಸಿನಿಮಾಗಳಿದ್ದಾವೆ, ಎಲ್ಲ ಸಿನಿಮಾಗಳು ಸೇರಿ ಟೋಟಲ್ ನಾನು ತಿಳಿದಂಗೆ ಒಂದು 25-27 ಸಿನಿಮಾ ಇದೆ. ಐರಾವತ ಗಂಟ ನಂದು ಅವರು ಜರ್ನಿ ಫುಲ್ ಕಂಟಿನ್ಯೂ, ಎಲ್ಲೂ ಗ್ಯಾಪ್ ಇಲ್ಲ. ಧರ್ಮ ಆದಮೇಲೆ ಮಾತ್ರ ಒಂದು 2 ಸಿನಿಮಾ ಏನೋ ಒಂದು ಸಣ್ಣದ ಗ್ಯಾಪ್ ಇತ್ತು, ಬಿಕಾಸ್ ಆಫ್ ಓಂ ಪ್ರಕಾಶ್ ಅವರು ನಿರ್ದೇಶನ ಮಾಡ್ತಾಯಿದ್ರು ಕಲಾಸಿಪಳ್ಳಿ. ಅವರು ತುಂಬ ದೊಡ್ಡ ಡೈರೆಕ್ಟ್ರ್. ಅವಾಗ ಅವ್ರು ಏನಂತಂದರೆ ಇಲ್ಲ ನನಗೆ ಹೊರಗಡೆ ಅವರು ಬೇಕು ಅಂದ್ಕೊಂಡು ಅವ್ರ ಕಡೆಯಿಂದ ಒಂದು ಬೇರೆ ಮಾಸ್ಟರ್ ಯಾರು ಚೆನ್ನೈ ಮಾಸ್ಟರ್ ಬಂದು ಮಾಡ್ಕೊಂಡು ಹೋಗಿದ್ರು. ಆ ಗ್ಯಾಪಲ್ಲಿ 2 ಸಿನಿಮಾ ಮಾಡಿಲ್ಲ, ಅದೊಂದು ಮತ್ತು ಅಯ್ಯ ಅಂತ ಒಂದು ಸಿನಿಮಾ ಮಾಡಿರಲಿಲ್ಲ. ತಿರ್ಗಿ ಅದಾದಮೇಲೆ ಆ್ಯಸ್ ಇಟ್ ಈಸ್ ಅಲ್ಲಿಂದ ಇನ್ನು ಸರ್ದಾರದಿಂದ ಎಲ್ಲ ಅಣ್ಣ ತಂಗಿ ಇರ್ಬೋದು, ಎಲ್ಲ ಸಿನಿಮಾ ಕಂಟಿನ್ಯೂ ಜೊತೆಲೇ ನಮ್ಮದು ಸರ್ದು ಜೊತೆಲೇ ಟ್ರಾವೆಲ್ ಬಂದಿದೆ, ಇಲ್ಲಿವರೆಗೂ ಏನಿಲ್ಲ. ಈ ಟ್ರಾವೆಲ್ ಮಧ್ಯದಲ್ಲಿ ಹೋಗ್ತಾ ಇರಬೇಕಾದ್ರೆ ಆವಾಗ ನನಗೆ ಮತ್ತೆ ಅವಕಾಶ ಸಿಕ್ಕಿದ್ದು ಪುನೀತ್ ಅವ್ರ ಸಿನಿಮಾ ವಂಶಿಯಿಂದ ನನಗೆ ಅವಕಾಶ ಸಿಕ್ಕಿದ್ದು. ಯಾಕಂದರೆ ಅವಾಗ ಅವರೆಲ್ಲ ನೋಡಿಕೊಂಡು ಸರಿ, ಅವ್ರಿಗೂ ಇವಾಗ ಪುನೀತ್ ಸರ್ ಅಂತಂದರೆ ಪ್ರತಿಯೊಬ್ಬರಿಗೂ ಗೊತ್ತು ಫೈಟ್ ಏನೋ ಮಾಡ್ತಾರೆ, ತುಂಬ ಬೇರೆ ರೀತಿಯಲ್ಲಿ ಅವರು ಆ್ಯಕ್ಷನ್ ಮಾಡ್ತಾರೆ ಅನ್ನೋದು ಒಂದು ಫೀಲ್ ಇತ್ತು. ಬಟ್ ಅವ್ರನ್ನ ಯಾವ ರೀತಿ ತೆಗಿತಾನೆ ಅನ್ನೋ ಒಂದು ಆ್ಯಕ್ಷನ್ ಡೈರೆಕ್ಟರ್ನೇ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು. ಕನ್ನಡ ಚಿತ್ರರಂಗ ಕಂಡಂತಹ ಒಬ್ಬ ಅತ್ಯುತ್ತಮ ನಟರಲ್ಲಿ ಪುನೀತ್ ರಾಜ್ಕುಮಾರ್ ಸರ್ ಕೂಡ ಒಬ್ಬರು. ಅವ್ರ ಜೊತೆ ನೀವು ಈಗಾಗಲೇ ಮಾತಾಡ್ತಾ ಪ್ರಾರಂಭ ಮಾಡಿದ್ರಿ, ಅವ್ರ ಜೊತೆ ವಂಶಿ ಸಿನಿಮಾದಲ್ಲಿ ಸಾಹಸ ಸಂಯೋಜನೆ ಪ್ರಾರಂಭ ಮಾಡಿದ್ರಿ ಅಂತ. ಅವರ ಜೊತೆಗೆ ಕೆಲಸ ಮಾಡಿದಂಥ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೋದಾ? ಯಾಕಂದರೆ ಅವರೊಂದಿಗೆ ಜಾಕಿ ಇರ್ಬೋದು, ಪರಮಾತ್ಮ, ಹುಡುಗರು, ಅಣ್ಣ ಬಾಂಡ್, ರಾಜ್ಕುಮಾರ, ವಂಶಿ, ಹೀಗೆ ಸಾಲು ಹಿಟ್ಟು ಮೂವಿಗಳಲ್ಲಿ ನೀವು ಸಾಹಸ ನಿರ್ದೇಶಕರಾಗಿ ಕೆಲಸ ಮಾಡಿದ್ದೀರಾ. ಈಗ ಅಪ್ಪು ಸರ್ ಬಗ್ಗೆ ಹೇಳಬೇಕು ಅಂತಂದರೆ ಅವ್ರ ಜೊತೆ ನಾನು ಮೊದಲನೇ ಸಿನಿಮಾಯಿಂದನೂ ಕೆಲಸ ಮಾಡಿದ್ದೀನಿ. ಇವತ್ತಿಗೂ ನನ್ನ ಮನೇಲಿ ಹಾಲು ಕುಡಿಯೋದು ಬಂದು ಅಪ್ಪು ಸಿನಿಮಾದು ಸಕ್ಸಸ್ ಪಾರ್ಟಿಲಿ ಕೊಟ್ಟಿರೋಂಥ ಅಣ್ಣವ್ರು ಕೊಟ್ಟಿರೋಂಥ ಒಂದು ಬೆಳ್ಳಿ ಕಪ್ಪು ಒಂದು ಅಪ್ಪು, ಅದರಲ್ಲಿ ನಾನು ಹಾಲು ಕುಡಿಯೋದು. ಎಂತಕ್ಕೆ ಅಂತಂದರೆ ಅದೊಂದು ನೆನಪು. ಅದು ಇವತ್ತಿಗೆ ಅಂತ ತೊಗೊಳೋದಂತ ದೊಡ್ಡದಲ್ಲ, ಬಟ್ ಅವ್ರ ಕೈಯಿಂದ ತೊಗೊಂಡಿರೋದು ಒಂದು ಖುಷಿ ಇದೆಯಲ್ಲ, ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಹಾಗೆ ಅಪ್ಪು ಸಿನಿಮಾಯಿಂದ ನಾನು ಅವ್ರ ಜೊತೆ ಟ್ರಾವೆಲ್ ಮಾಡ್ಕೊಂಬಂದಿರೋದು. ಅಪ್ಪು, ಅಭಿ ಮಾಡಿದ್ವಿ. ಅಭಿ ಆದಮೇಲೆ ಅಭಿನೇ ಮಾಡಿದ್ದು ಅಷ್ಟೇ. ಅದಾದಮೇಲೆ ಅಪ್ಪು, ಅಭಿ ಮತ್ತು ಇನ್ನೊಂದು ಯಾವುದೋ ಸಿನಿಮಾ ಮಾಡ್ಕೊಂಡು ಅವ್ರ ಜೊತೆಲೇ ಟ್ರಾವೆಲ್ ಮಾಡ್ಕೊಂಬಂದ್ವಿ. ಅದಾದಮೇಲೆ ನಾನು ಇಂಡಿಪೆಂಡೆಂಟ್ ಆಗ್ಬಿಟ್ಟೆ. ಅಷ್ಟರಲ್ಲಿ ನಾನು ಇಂಡಿಪೆಂಡೆಂಟ್ ಆಗ್ಬಿಟ್ಟಿದ್ದೆ. ಅವ್ರ ಜೊತೆ ಟ್ರಾವೆಲ್ ಆಗಿ ಬಂದಾಗ ಅವ್ರ ಆಕಾಶು ಮತ್ತು ಇನ್ನೊಂದು ಸಿನಿಮಾ ಬಂತು,
ಆಕಾಶು ಮತ್ತು ಅದ್ರ ಪ್ಯಾರ್ಲರಲ್ಲೇ ಒಂದು ಸಿನಿಮಾ ಬಂತು, ನಮ್ಮ ಮಹೇಶ್ ಅವ್ರು ನಿರ್ದೇಶನ ಮಾಡಿದ್ದು. ಅವಾಗ ಅವ್ರ ಹತ್ರ ಹೋಗಿ ಅಪ್ರೋಚ್ ಮಾಡಿದೆ, ಸರ್ ಹಿಂಗೆ ಇಂಡಿಪೆಂಡೆಂಟ್ ಆಗಿದ್ದೀನಿ, ಏನೋ ಒಂದು ಇದು ಮಾಡಿ ಅಂತ ಕೇಳಿದೆ. ಮಾಸ್ಟರ್ ಬನ್ನಿ ಮಾಸ್ಟರ್ ಮಾತಾಡ್ತೀನಿ, ಡೋಂಟ್ ವರಿ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವರು ಟ್ರೈ ಮಾಡಿದ್ರು. ಬಟ್ ಕಾರಣಾಂತರದಿಂದ ಅದೇ ಹೇಳಿದ್ನಲ್ಲ, ಮತ್ತು ಎಗೇನ್ ಡೈರೆಕ್ಟರ್ಗಳ ಚಾಯ್ಸು ಅವರೆಲ್ಲ ಸೇರಿಕೊಂಡು ಸರಿ ಅದು ಬೇಡ ಇದು ಬೇಡ ಅಂದ್ಕೊಂಡು ಆ ಥರ ಮುಂದಕ್ಕೆ ಹೋಗ್ತಾನೇ ಇತ್ತು. ತಿರ್ಗಿ ಯಾವುದು ಅವರು ನಮ್ಮ ಕನೆಕ್ಟಿಂಗ್ ಸಿಕ್ಕಲಿಲ್ಲ. ನಾವು ಈ ಕಡೆ ದರ್ಶನ್ ಸರ್ ಜೊತೆ ಈ ಕಡೆ ಹಿಂಗೆ ಟ್ರಾವೆಲಿಂಗ್ ಹೋಗ್ತಾ ಇತ್ತು. ಈ ಟ್ರಾವೆಲ್ ಹೋಗೋ ಟೈಮಲ್ಲಿ ವಂಶಿ ಸಿನಿಮಾಗೆ ಬೇರೆ ಥರ ಆ್ಯಕ್ಷನ್ ಬೇಕು ಅಂತ ಅಂದ್ಬಿಟ್ಟು ಹುಡುಕ್ತಾಯಿದ್ರು. ಅದಕ್ಕೂ ಮುಂಚೆ ಒಂದಷ್ಟು ಜನ ಯಾರು ಅವ್ರ ಹತ್ರ ಎಲ್ಲ ಮಾಡಿದರು, ಅಂದರೆ ರಾಮ್ ಶೆಟ್ಟಿ ಮಾಸ್ಟ್ರು ಅವರು ಇವರೆಲ್ಲ ಜನರಲ್ಲಾಗೆಲ್ಲ ಹೊರಗಡೆ ಅವರೆಲ್ಲ ಒಂದಷ್ಟು ಜನ ಮಾಡ್ತಾಯಿದ್ರು. ಅದು ನೋಡಿ ಇವಾಗ ಹೊಸ ಥರ ಮಾಡೋವಂಥವ್ರು ಯಾರು ಒಬ್ಬರು ಬೇಕು ಅಂತ ಹುಡುಕ್ತಾಯಿದ್ರು. ಆವಾಗ ನನಗೆ ಮಿಲನ ಪ್ರಕಾಶ್ ಅವ್ರ ಜೊತೆ ನಾನು ಶ್ರೀ ಅಂತ ಒಂದು ಸಿನಿಮಾ ಮಾಡಿದ್ವಿ. ಅವರು ನಮ್ಮ ಬಾಂಡಿಂಗ್ ತುಂಬ ಚೆನ್ನಾಗಿತ್ತು. ನಾನು ಆಲ್ಮೋಸ್ಟ್ ಒಂದು 40 days ಏನೋ ಸಮಥಿಂಗ್ ಬ್ಯಾಂಕಾಕಲ್ಲೇ ಇದ್ವಿ. ನನಗೆ ಬಂದಿದ್ದ ಸ್ಯಾಲ್ರಿ ಅಲ್ಲದೆ ಅದಕ್ಕೆ ಇನ್ನೂ ಎಕ್ಸ್ಟ್ರಾ ಸ್ಯಾಲ್ರಿ ಹಾಕ್ಬಿಟ್ಟು ಅಲ್ಲಿಂದ ಫುಲ್ ಎಕ್ವಿಪ್ಮೆಂಟ್ ತೊಗೊಂಬಂದಿದ್ದೆ. ನನಗೆ ಯಾಕಂದರೆ ಇವತ್ತಿಗೂ ನಾನು ಯಾವುದು ಹೊಸದು ಏನು ಕಾಣುತ್ತೆ ಸ್ಟಂಟಿಗೆ ಅದು ನಾನು ಬೈ ಮಾಡ್ತಾಯಿರ್ತೀನಿ. ಎಲ್ಲೂ ನಾನು ಸುಮ್ಮನೆ ಇರಲ್ಲ. ಯಾಕಂದರೆ ನಂಗೆ ತುಂಬ ಇಷ್ಟ ಏನಾದರೂ ಒಂದು ವಸ್ತುಗಳನ್ನ ಪರ್ಚೇಸ್ ಮಾಡೋದಂದರೆ ತುಂಬ ಇಷ್ಟ. ಅಂದರೆ ಎಕ್ವಿಪ್ಮೆಂಟ್ಸ್ಗಳು ಯಾವುದೇ ಆಗಿರ್ಬೋದು, ಇವಾಗ ಸ್ಟಂಟಿಗೆ ಸಂಬಂಧಪಟ್ಟಿರೋದಿರ್ಬೋದು ಅಥವಾ ಕ್ಯಾಮ್ರಾಗೆ ಸಂಬಂಧಪಟ್ಟಿರೋದಿರ್ಬೋದು, ಸಿನಿಮಾ ಮೇಕಿಂಗ್ ಸ್ಟೈಲಿಗೆ ಏನಾದರೂ ಒಂದು ಹೊಸದಾಗಿ ಅದರಿಂದ ಏನೋ ಬರುತ್ತೆ ಶಾರ್ಟ್ಸ್ ಅಂದರೆ ಅದು ನಾನು ಬೈ ಮಾಡ್ತಾ ಇರ್ತೀನಿ. ಹಾಗೆ ಇವಾಗ ಈವನ್ ಬ್ಯಾಂಗ್ಳೂರಲ್ಲೂ ಫಸ್ಟ್ ಫ್ಯಾಂಟಮ್ ಪರ್ಚೇಸ್ ಮಾಡಿದ್ದೆ ನಾನು. ಈಗ ಬಂದಿರ್ಬೋದು ಒಂದು 2-3 ಫ್ಯಾಂಟಮ್ಗಳು ಬಂದಿದೆ. ಬಟ್ ಏನಂದರೆ ಹೊರಗಡೆಯಿಂದ ತರಿಸ್ಬೇಕು ಅಂದರೆ ತಿರ್ಗಿ ಅದಕ್ಕೊಂದು ಎಕ್ಸ್ಟ್ರಾ ದುಡ್ಡು ಕಟ್ಟಬೇಕು, ಆ ಥರದ್ದೆಲ್ಲ. ಬ್ಯಾಂಗ್ಳೂರಲ್ಲಿ ಫಸ್ಟ್ ಹೈ ಸ್ಪೀಡ್ ಕ್ಯಾಮ್ರಾ ಶೂಟ್ ಮಾಡಿದ್ದೆ ನಾವು, ವಂಶಿ ಸಿನಿಮಾದಿಂದ ಶೂಟ್ ಮಾಡಿದ್ದು. ಅದಕ್ಕೂ ಮುಂಚೆ ಸಂಗೊಳ್ಳಿ ರಾಯಣ್ಣಗೆ ಶೂಟ್ ಮಾಡಿದ್ವಿ. ತಿರ್ಗಿ ಅದಾದಮೇಲೆ ಹುಡುಗರಲ್ಲಿ ಶೂಟ್ ಮಾಡಿದ್ವಿ. ಆವಾಗ ಒಂದು ನೆಗೆಟಿವ್ 1000 feet ನೆಗೆಟಿವ್ ಬರುತ್ತೆ. ಒಂದು ಸರಿ ಅದು ರೋಲ್ ಅಂತ ಪ್ರೆಸ್ ಮಾಡಿದ್ರೆ ಹಿಂಗೆ ಸರ್ರಂದು ಕಟ್ಟೆಳಷ್ಟಲ್ಲಿ 1000 feet ಕಟ್ ಆಗ್ಬಿಟ್ಟಿರ್ತದೆ. ತಿರ್ಗಿ ಮತ್ತೆ ಅದನ್ನು ರೀಜೈನ್ ಮಾಡೋಂಗಿರಲ್ಲ. ಇದು ಟೆಕ್ನಿಕಲಿ ಗೊತ್ತಿರೋರಿಗೆಲ್ಲರೂ ಗೊತ್ತಾಗುತ್ತೆ. ಆ ಥರ ಆ ರೋಲ್ ಮಾಡೋದಕ್ಕೇ ಬಿಫೋರೇ ಹೋಗಿ ನಾವು ಬುಕ್ ಮಾಡಬೇಕು. ಎಷ್ಟು ಎಕ್ಸ್ಪೋಸ್ ಮಾಡ್ತೀವಿ, ಎಷ್ಟು ಕ್ಯಾನ್ ಬೇಕು ಅಂತ ನಾವು ಬಿಫೋರೇ ಬಾಂಬೆಯಿಂದ ನಾವು ತೊಗೊಂಬರ್ಬೇಕು ಅದನ್ನೆಲ್ಲ. ಆ ಕ್ಯಾಮ್ರಾ ಇದ್ದಿದ್ದು ಬಾಂಬೆಲೆ. ಆ ಥರ ಇರೋ ಸಿಚುವೇಷನಲ್ಲಿ ನಾನು ಅವಾಗ ಬೈ ಮಾಡಿ ಇಲ್ಲಿಗೆ ಬೇಕು ಅಂತ ಒಂದು ಡಿಜಿಟಲ್ ಕ್ಯಾಮ್ರಾ ಬಂದಾಗ ನಾನು ಪರ್ಚೇಸ್ ಮಾಡ್ಕೊಂಡಿದ್ದೆ ಇಲ್ಲಿಗೆ. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಬೇಕು ಒಂದು ಕ್ಯಾಮ್ರಾ, ನನ್ನ ಜೊತೆಲಿ ಇರಬೇಕು ಯಾವಾಗ. ಯಾಕೆ ಸಡನ್ನಾಗಿ ಬೇಕು ಅಂದರೆ ಕೆಲವು ಪ್ರೊಡ್ಯೂಸರ್ ತರಿಸೋ ಕೆಪಾಸಿಟಿ ಇರುತ್ತೆ, ಕೆಲವರು ತರಿಸೋ ಕೆಪಾಸಿಟಿ ಇರಲ್ಲ. ಹೈಯರ್ ಕೊಡ್ಬೋದು, ಬಟ್ ಬರೋ ಟ್ರಾವೆಲ್ ಎಲ್ಲ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಆವಾಗ ನಾನು ಬೈ ಮಾಡೋದು. ಈ ಥರ ನಾನು ಎಲ್ಲ ಎಕ್ವಿಪ್ಮೆಂಟ್ ಪರ್ಚೇಸ್ ಮಾಡೋ ಅಂತ ಇದ್ದಿದ್ದಾಗ ಫಸ್ಟು ಅವಾಗ ಶ್ರೀ ಪಿಕ್ಚರಿಂದ ಅಷ್ಟು ಎಕ್ವಿಪ್ಮೆಂಟ್ ತೊಗೊಂಬಂದು ನಾನು ಕೆಲಸ ಮಾಡೋಕ್ಕಾರೆ ಮಿಲನ ಪ್ರಕಾಶ್ ಅವರು ಮತ್ತು ಕೃಷ್ಣಕುಮಾರ್ ಇವರಿಬ್ಬರು ಕ್ಯಾಮ್ರಾಮನ್ ಕೃಷ್ಣಕುಮಾರ್ ಇಬ್ಬರು ಇಟ್ಕೊಂಡು ಪುನೀತ್ ಸರ್ಗೆ ಹೇಳಿದ್ರು, ಈ ಥರ ನೋಡಿ ರವಿವರ್ಮ ಅಂತ ಒಂದು ಸರಿ ನೀವು ಕೆಲಸ ಮಾಡಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿದಾಗ ಅವ್ರಿಗೆ ಗೊತ್ತು ನನಗೆ ರವಿವರ್ಮ ಗೊತ್ತು ಅಂತ ಅಂದಾಗ ಫಸ್ಟ್ ಮಾಡಿದ್ದು ಆ ಮಾರ್ಕೆಟ್ ಫೈಟ್. ಫಸ್ಟ್ ಟೈಮ್ ಅಪ್ಪು ಸರ್ ಲಾಂಗ್ ಇಡಿ ಅಂಥದ್ದು ಒಂದು ಫೈಟು, ಮಾರ್ಕೆಟ್ದು ವಂಶಿ ಫೈಟ್ನ ಫಸ್ಟು ಮಾರ್ಕೆಟಲ್ಲಿ ಸೆಟ್ ಹಾಕ್ಬಿಟ್ಟು ಮಾಡಿದ್ರು. ಅವ್ರು ಬಂದು ಕೇಳಿದ್ರು, ಚನ್ನಣ್ಣ ಇನ್ಚಾರ್ಜ್, ಅವ್ರು ಬಂದು ಕೇಳಿದ್ರು ಎಷ್ಟು ದಿವಸ ಆಗಿ, 5 days ಬೇಕು ಅಂತ ಹೇಳಿದ್ರು. ಅಯ್ಯೋ ಏನು ಮಾಸ್ಟ್ರೆ ಬೇರೆಯವರೆಲ್ಲ 3 ದಿವಸ ಮುಗಿಸ್ತಾರೆ, ನೀವೇನು ಹಿಂಗೆ ಅಂತ ಅವ್ರು ಮಾಮೂಲಿ ಹಂಗೆ ಅಂತ. ಇಲ್ಲ ಅಣ್ಣ 5 days ಬೇಕು, ಬಾಂಬೆಯಿಂದ ಈ ಹೈ ಸ್ಪೀಡ್ ಕ್ಯಾಮ್ರಾ ಬೇಕು. ಇಲ್ಲ ಅದು ಆಗಲ್ಲ, ಹಂಗೆ ಕೊಟ್ಟರೆ ಸಿನಿಮಾ ಮಾಡೋಣ, ಇಲ್ಲ ಅಂದರೆ ಬೇಡ ಸರ್ ಅಂತಂದು. ಏನಂತಂದರೆ ಅಪ್ಪು ಸರ್ನ ತೋರಿಸ್ಬೇಕಂದ್ರೆ ನನಗೊಂದು ಚಾಲೆಂಜಿಂಗ್ ಕೆಲಸ ಅದು. ಈಗ ಎಲ್ಲರೂ ಮಾಡಿದ್ದಾರೆ, ಇವಾಗ ಇನ್ನು ಹೊಸದಾಗಿ ಏನು ಮಾಡ್ಬೋದು ಅನ್ನೋದೊಂದು ಚಾಲೆಂಜಿಂಗ್ ಕೆಲಸ ಅಲ್ವ. ತಿರ್ಗಿ ಅವಾಗ ನನ್ನ ಜೊತೆಗೆ ಸಾಥ್ ನಿಂತಿದ್ದು ರಾಘಣ್ಣ ಮತ್ತು ಎಗೇನ್ ಅಪ್ಪು ಸಾರು ಇಬ್ಬರು ನಿಂತ್ಕೊಂಡು, ಇಲ್ಲ ಅವ್ರೇನು ಕೇಳ್ತಾರೆ ಅದನ್ನೆಲ್ಲ ಕೊಡಿ ಅಂತ ಅಂದ್ಬಿಟ್ಟು ಇದೇ ಕಂಠೀರವ ಸ್ಟುಡಿಯೋದಲ್ಲಿ ಫುಲ್ ಸೆಟ್ ಹಾಕಿ ಮಾರ್ಕೆಟ್ ಸೆಟ್ ಹಾಕ್ಬಿಟ್ಟು ಕೊರಿಯೋಗ್ರಾಫ್ ಮಾಡಿದಂಥ ವಂಶಿ ಸಿನಿಮಾ ಫೈಟ್ ಅದು. ತಿರ್ಗಿ ಅದಾದಮೇಲೆ ಹಂಗೆ ಕಂಟಿನ್ಯೂ ಅದೇ ಪಿಕ್ಚರ್ಲಿ ಕ್ಲೈಮ್ಯಾಕ್ಸ್ ಫೈಟ್ ಮಾಡಿದ್ವಿ. ತಿರ್ಗಿ ಅವತ್ತಿಂದ ಸ್ಟಾರ್ಟ್ ಆಗಿದ್ದು ಪುನೀತ್ ಅವ್ರದ್ದು. ಲಾಸ್ಟ್ ಅವರು ಮಾಡಿದಂಥ ಲಕ್ಕಿ ಸಿನಿಮಾ ಕೂಡ ಅವರ ಕ್ಯಾಮ್ರಾ ಫೇಸ್ ಮಾಡಿದಂಥ ಲಾಸ್ಟ್ ಕ್ಷಣ ಕೂಡ ನಾವು ಜೊತೆಲಿದ್ದೀವಿ ಅವ್ರ ಜೊತೆ. ಅವ್ರನ್ನ ಭಗವಂತನ ಥರ ತೋರಿಸಿ ದೇವ್ರದ್ದು ಒಂದು ಸಣ್ಣದೊಂದು ಆ್ಯಕ್ಷನ್ ಇತ್ತು, ಆ್ಯಕ್ಷನ್ನು ನಾವೇ ಕೊರಿಯೋಗ್ರಾಫ್ ಮಾಡಿ ಲಾಸ್ಟ್ ಸಿನಿಮಾವರೆಗೂ ನಾನು ಅವ್ರ ಜೊತೆನೇ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಇವತ್ತವರೆಗೂ. ಬಟ್ ಅವ್ರ ಜೊತೆ ಮಾಡಿರೋದು ಅಷ್ಟು ಸಿನಿಮಾಗಳು, ಜಾಕಿ ಇಂದ ಹಿಡಿದು ಹುಡುಗರಿಂದ ಹಿಡಿದು ರಾಜ್ಕುಮಾರಿಂದ ಹಿಡಿದು ಎಲ್ಲ ಅವ್ರದ್ದು ಯಾವುದು ಅಷ್ಟು ಸಿನಿಮಾಗಳು ಸಕ್ಸಸ್ ಇದೆ ಅಷ್ಟು ಸಿನಿಮಾನು ನಾವು ಜೊತೆಲೇ ಕೆಲಸ ಮಾಡ್ಕೊಂಡು ಬಂದಂಥದ್ದು. ನಿಜವಾಗ್ಲೂ ಅದೊಂದು ಬೇರೆ ರೀತಿಯಾದಂಥ ಒಂದು ಜರ್ನಿ. ದರ್ಶನ್ ಸರ್ ಜೊತೆ ಒಂದು ಜರ್ನಿ ಆದರೆ ಇವ್ರ ಜೊತೆ ಒಂದು ಬೇರೆ ಆದಂಥನೇ ಒಂದು ಜರ್ನಿ ನಂದು. ಯಶ್ ಅವರ ಮೊದಲ ಸಿನಿಮಾಗಳಿಗೆ ನೀವೇ ಸಾಹಸ ನಿರ್ದೇಶನ ಮಾಡಿದ್ದೀರಾ. ಅವರ ಜೊತೆಗೆ ಕೆಲಸ ಮಾಡಿದಂಥ ಅನುಭವಗಳನ್ನ ಹಂಚ್ಕೊಳ್ಬೋದಾ? ಖಂಡಿತ. ಇವಾಗ ಏನಂತಂದರೆ ಇವಾಗ ನೋಡಿ ಇವರಿಬ್ಬರದು ಒಂದು ಜರ್ನಿ, ಇವಾಗ ದರ್ಶನ್ ಸರ್ದು ಒಂದು ಜರ್ನಿ, ಪುನೀತ್ ಅವ್ರದ್ದು ಆಲ್ರೆಡಿ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಒಂದು ಜರ್ನಿ. ಇದರಲ್ಲಿ ಹೇಳ್ಬೇಕಂದ್ರೆ ಯಶ್ ಅವ್ರು ಏನೂ ಇಲ್ಲದೆ ಬಂದಂಥ ವ್ಯಕ್ತಿ, ಬಟ್ ನಿಜವಾಗ್ಲೂ ಅವ್ರ ಡೆಡಿಕೇಶನ್ ಇವತ್ತೊಂದು ದಿವಸ ಅವ್ರನ್ನ ಇಲ್ಲಿ ಗಂಟ ಕರ್ಕೊಂಡೋಗಿರೋಂಥದ್ದು. ಅಂದರೆ ಯಾವತ್ತೂ ಅವರು ಎಲ್ಲೂ ಸಾಕಮ್ಮ ಮಾಡೋಣಮ್ಮ ಹೋಗಮ್ಮ ಅಂತ ಬಂದಿದ್ದೇ ಇಲ್ಲ ಇವತ್ತುವರೆಗೂ. ಏನೇ ಶಾರ್ಟ್ ಇದ್ರೂ ಏನು ಮಾಡ್ತಾಯಿದ್ದೀವಿ ಅನ್ನೋದಕ್ಕೆ ತಿಳ್ಕೊಂಡು ಅದಕ್ಕೇನು
ಅವ್ರ ಕಡೆಯಿಂದ ಇನ್ಪುಟ್ ಕೊಡ್ಬೋದು ಅನ್ನೋದೇ ಟ್ರೈ ಮಾಡ್ತಾಯಿದ್ರು. ಇವತ್ತವರೆಗೂ ಆ ಇನ್ಪುಟ್ ಕೊಟ್ಟಿರೋದಕ್ಕೆ ಅವ್ರು ಇವತ್ತವರೆಗೂ ಅಲ್ಲೇ ಇದ್ದಾರೆ. ಅವ್ರ ಜೊತೆ ಮಾಡಿದಂಥ ಅಷ್ಟು ಸಿನಿಮಾಗಳು, ನಾನು ಅವ್ರ ಜೊತೆನೂ ಒಂದು 7-8 ಸಿನಿಮಾ ಮಾಡಿದ್ದೀನಿ. ಅವ್ರ ಜೊತೆನೂ ಸಿನಿಮಾ ಮಾಡಿದ್ದೀನಿ, 7-8 ಸಿನಿಮಾ. ಯಾವುದು ರಾಜ್ಕುಮಾರ್, ಅದೇ ರಾಮಾಚಾರಿ ಇರ್ಬೋದು. ತಿರ್ಗಾದಾದಮೇಲೆ ಅದಕ್ಕೂ ಮುಂಚೆನೇ ಒಂದಷ್ಟು ಸಿನಿಮಾ, ಜಾನು ಅಂತ ಒಂದಷ್ಟು ಸಿನಿಮಾ ಮಾಡಿದ್ವಿ. ತಿರ್ಗಾದಾದಮೇಲೆ ಗೂಗ್ಲಿ, ಸಂತೋಷ್ ಸ್ಟ್ರೈಟ್ ಫಾರ್ವರ್ಡ್, KGF ಎಲ್ಲ ಅಷ್ಟು ಸಿನಿಮಾನು ಕಂಟಿನ್ಯೂ ಮಾಡ್ಕೊಂಡ್ಬಂದಿದ್ದೆ. KGF ಮಾಡಬೇಕಾಯಿತು, ಕಾರಣಾಂತರದಿಂದ ನಮ್ಮ ಡೇಟು ಮ್ಯಾಚ್ ಆಗದಿರೋ ಕಾರಣ ಆ ಸಿನಿಮಾನ ಬಿಡಬೇಕಾಗಿ ಬಂತು. ಬಿಕಾಸ್ ಆಫ್ ಅವಾಗ ಒಂದ್ಸರಿ ಮಳೆ ಬಂದು ಸೆಟ್ ಬಿದ್ದೋಯ್ತು. ಆ ಕಾರಣದಿಂದ ಆ ಸಿನಿಮಾನು ಬಿಡಬೇಕಾಗಿ ಬಂತು. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಇಲ್ಲಿವರೆಗೂ ಅವರ ಒಂದು ಜರ್ನಿ ತುಂಬ ಚೆನ್ನಾಗಿದೆ. ಎಲ್ಲ ಸಿನಿಮಾಗಳು ಕಂಟಿನ್ಯೂ ಮಾಡ್ಕೊಂಬಂದಿದ್ದೀವಿ. ಈ ಮಧ್ಯದಲ್ಲಿ ನೀವು ಕೇಳ್ತಿರಲ್ಲ ಗೊತ್ತಿಲ್ಲ, ನಾನು ಹೇಳ್ಬಿಡ್ತೀನಿ. ಸುದೀಪ್ ಸರ್ದೊಂದು ಅಷ್ಟು ಸಿನಿಮಾಗಳು ಮಾಡ್ಕೊಂಬಂದಿವಿ. ನಿಜವಾಗ್ಲೂ ಹೇಳ್ಬೇಕಂತಂದರೆ ಎಗೇನ್ ನನ್ನ ಅದೇ ಹೇಳ್ತೀನಲ್ಲ, ಇವತ್ತೊಂದು ದಿವಸ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಹೆಂಗೆ ಆ ಕ್ಷಣಗಳನ್ನೆಲ್ಲ ನಾನು ಇವತ್ತಿಗೂ ನೆನೆಸ್ಕೊಂಡ್ರೆ ಮೈಯೆಲ್ಲ ಜುಮ್ ಅನ್ನುತ್ತೆ. ಸುದೀಪ್ ಅವ್ರ ಜೊತೆನೂ ಸಿನಿಮಾ ಮಾಡಬೇಕಾದ್ರೆ ಫಸ್ಟ್ ಟೈಮ್ ನಾನು ಕಾರ್ಡ್ ತೊಗೋಬೇಕಾದ್ರೆ ಅವ್ರಿಗೂ ಇನ್ಫಾರ್ಮೇಷನ್ ಕೊಟ್ಬಿಟ್ಟೆ ನಾನು ತೊಗೊಂಡಿದ್ದು. ಬಟ್ ಅವ್ರ ಜೊತೆ ನಾನು ಚಂದು ಅಂತ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಅವ್ರ ಬಾಡಿಗೆಲ್ಲ ಬೆಂಕಿ ಹಚ್ಚಿದ್ವಿ, ಫುಲ್ಲು ಕೈಗೆ ಕಾಲಿಗೆಲ್ಲ ಬೆಂಕಿ ಹಚ್ಚಿ ಅವ್ರು ಸೇವ್ ಮಾಡೋದು ನೋಡ್ಬಿಟ್ಟು ಖುಷಿಪಟ್ಟು ಪರ್ಸ್ನಲಾಗಿ ಕರ್ಕೊಂಡೋಗಿ ಎಲ್ಲ ಫೈಟರ್ಸ್ನ ಕರ್ಕೊಂಡೋಗಿ ಅವ್ರ ಸ್ವಂತ ಹೋಟ್ಲಲ್ಲೇ ಎಲ್ರಿಗೂ ಒಂದು ದೊಡ್ಡ ಪಾರ್ಟಿ ಕೊಟ್ಟಿದ್ದಂಥ ಮೊದಲನೇ ವ್ಯಕ್ತಿ ಅವರು. ಅವ್ರದ್ದೇ ಸರೋವರ ಹೋಟ್ಲಿಗೆ ಕರ್ಕೊಂಡೋಗಿ ಎಲ್ಲ ಫೈಟರ್ಸ್ಗಳಿಗೆ, ನಾನು ಅವಾಗ ಮಾಸ್ಟರ್ ಅಲ್ಲ, ಫೈಟರ್ಸ್ಗಳನ್ನ ಕರ್ಕೊಂಡೋಗಿ ಪಾರ್ಟಿ ಕೊಟ್ಟಿದ್ದಾರೆ. ಬಿಕಾಸ್ ಆಫ್ ಏನು ಕಷ್ಟಪಡ್ತಾರೆ ಅಂತ ಅವರು ನೋಡ್ಬಿಟ್ಟು. ಬಟ್ ಅವರು ಒಂದು ಬೇರೆ ಥರ ಆದಂಥ ಒಂದು ವ್ಯಕ್ತಿತ್ವ, ಅವ್ರದ್ದೇ ಆದಂಥ ಒಂದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವರು ಆ್ಯಟಿಟ್ಯೂಡ್ ಇರ್ಬೋದು, ಅವ್ರ ಗುಣ ಇರ್ಬೋದು, ಅವ್ರ ನಟನೆ ಇರ್ಬೋದು, ಎಷ್ಟು ಹೇಳಿದ್ರು ಅದು ಕಮ್ಮಿನೇ. ನಾನು ಹೇಳೋದಲ್ಲ, ಜನಗಳೇ ಅದನ್ನು ಹೇಳ್ತಾರೆ. ಬಟ್ ಇನ್ವಾಲ್ವ್ಮೆಂಟ್ ಇದೆಯಲ್ಲ, ಅದು ನಿಜವಾಗ್ಲೂ ಅವರ ಒಂದು ಇನ್ವಾಲ್ವ್ಮೆಂಟ್ ಇದೆಯಲ್ಲ, ಆ ಒಂದು ಕೊರಿಯೋಗ್ರಾಫ್ ಮಾಡಿದಾಗ ಒಂದು ಇನ್ವಾಲ್ವ್ಮೆಂಟ್ ಇದೆಯಲ್ಲ, ಅದು ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಹೇಳ್ಬೇಕಂತಂದರೆ ಒಂದೇ ಹೇಳೋರು, ಮಾಸ್ಟರ್ ನಾನು ಏನು ಮಾಡಬೇಕು, ಇದರಿಂದ ಏನಾಗಿದೆ, ಮುಂದೆ ನಾನು ಏನು ಮಾಡಬೇಕು. ಅಂದರೆ ಆರ್ಟಿಸ್ಟ್ಗಳಾದಂಥವ್ರು ಇವಾಗ ಹೋಗ್ತಾರೆ, ಯಾವುದೋ ಒಂದು ಫೋನ್ ಕಾಲ್ ಬರುತ್ತೆ, ಎಲ್ಲೋ ಹೋಗ್ತಾರೆ, ತಿರ್ಗಿ ಯಾರೋ ಏನೋ ಮಾತಾಡಿರ್ತಾರೆ, ಡಿಸ್ಟರ್ಬ್ ಆಗ್ಬಿಟ್ಟಿರ್ತದೆ. ಸಡನ್ನಾಗಿ ಬಂದುಬಿಟ್ಟು ಆ್ಯಕ್ಷನ್, ಸರ್ ಇದು ಸರ್ ಕೊರಿಯೋಗ್ರಫಿ ಇದು ಮಾಡಿಬಿಡಿ ಅಂತಂದರೆ ಇದು ನಾನು ಮಾಡೋದಲ್ಲ. ಇದಕ್ಕಿಂದೆ ಯಾವ ಫ್ಲೋಲ್ಲಿ ನಾನು ಕಟಿಂಗ್ ಬಂದಿರುತ್ತೆ, ಅಂದರೆ ಇಲ್ಲಿಂದ ಇದಕ್ಕಿಂದೆ ಯಾವ ಥರ ಯಾರಿಗೂ ಹೊಡೆದಿರ್ತೀನಿ, ಎಲ್ಲಿಂದ ನಾನು ನಡ್ಕೊಂಬಂದಿರ್ತೀನಿ, ಅದನ್ನೆಲ್ಲ ಕೇಳ್ಕೊಂಡು ಆ ಕಂಟಿನ್ಯೂಟಿ ಫಾಲೋ ಮಾಡ್ಕೊಂಡು ಹೋಗ್ತಾಯಿದ್ರು ಪೂರ್ತಿ ಅವರು. ನಿಜವಾಗ್ಲೂ ಅವರಿಂದನೂ ನಾನು ಎಷ್ಟೋ ಕೆಲಸಗಳು ಕಲ್ತ್ಕೊಂಬಂದಿನಿ. ಅಂದರೆ ಅದೇ ಹೇಳ್ತೀನಲ್ಲ, ಇವತ್ತಿನ ದಿವಸ ನಾನು ಏನು ಪೊಸಿಷನ್ಗಿದ್ದೀನಿ, ಇವಾಗ ಏನು ನಾನು ಬಾಲಿವುಡ್ ಮಾಡ್ಬೋದು, ಅಥವಾ ತೆಲುಗು ಸಿನಿಮಾಗಳು ಮಾಡ್ಬೋದು, ಅಥವಾ ತಮಿಳು ಏನು ಸಿನಿಮಾಗಳು ಮಾಡಿದ್ದೀನಿ, ಎಲ್ಲ ಇಂಡಸ್ಟ್ರಿಯಲ್ಲಿ ಮಾಡಿದ್ದೀನಿ ಅಂತಂದರೆ, ನನ್ನ ಈ ಎಲ್ಲ ನನ್ನ ಕನ್ನಡ ಸ್ಟಾರ್ಗಳು, ಕನ್ನಡ ನಿರ್ದೇಶಕರು, ಎಲ್ಲ ನಿರ್ಮಾಪಕರು, ಮತ್ತು ನನ್ನ ಜೊತೆ ಕೆಲಸ ಮಾಡಿದಿರೋ ಹುಡುಗರುಗಳೆಲ್ಲ ಏನು ನನಗೆ ಸಾಥ್ ಕೊಟ್ಟರು, ಏನು ನನ್ನನ್ನು ಬೆಳೆಸಿದ್ರು, ನಾನು ಇವತ್ತಿನ ದಿವಸ ಎಲ್ಲ ಹೊರಗಡೆ ಕೆಲಸ ಮಾಡೋಕ್ಕೆ ನನಗೊಂದು ಎಕ್ಸ್ಪೀರಿಯನ್ಸ್ ಆದಂಥ ಒಂದು ಕಲಿಕೆ ಎಲ್ಲ ಒಂದು ಅಲ್ಲಿಂದನೇ ನನಗೆ ಸ್ಟಾರ್ಟ್ ಆಗಿದೆ ಅಲ್ಲ ಜೀವನ. ನೀವು ಈಗಾಗಲೇ ಮಾತಾಡ್ತಾನೂ ಹೇಳಿದ್ರಿ, ನೀವು ಭಾರತದ ಬೇರೆ ಬೇರೆ ಭಾಷೆಗಳ ಚಿತ್ರರಂಗಗಳಲ್ಲಿ ಕೆಲಸ ಮಾಡಿದ್ದೀರಾ. ಆಯಾ ಚಿತ್ರರಂಗದಲ್ಲಿ ಕೆಲಸ ಮಾಡಬೇಕಾದ್ರೆ ಒಂದಷ್ಟು ವ್ಯತ್ಯಾಸಗಳು ಇದ್ದೇ ಇರುತ್ತೆ. ಆ ವ್ಯತ್ಯಾಸಗಳೇನು, ಹಾಗೆ ಆಯಾ ಚಿತ್ರರಂಗದಲ್ಲಿ ಬಳಸುವಂತಹ ಫೈಟ್ ಪದ್ಧತಿಗಳ ಬಗ್ಗೆ ನಿಮ್ಮ ಅನಿಸಿಕೆ, ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೋದಾ? ಖಂಡಿತ. ಇವಾಗ ನಾನು ಒಂದು ಹೇಳೋದೇನೆಂದರೆ, ಈಗ ನಮ್ಮ ಕರ್ನಾಟಕದ ಬಿಸ್ನೆಸ್ ಇಷ್ಟಿರುತ್ತೆ, ಇವಾಗ ತೆಲುಗುದು ಒಂದು ಸ್ವಲ್ಪ ಇಷ್ಟ ಆಗಲಾಗಿದೆ, ಬಾಂಬೆದು ಹಿಂಗಿದೆ, ವರ್ಲ್ಡ್ ವೈಡ್ ಮಾರ್ಕೆಟ್. ಅಂದರೆ ಇವಾಗ ಈ ಬಜೆಟಲ್ಲಿ ಏನು ಔಟ್ಪುಟ್ ಕೊಡ್ಬೋದು, ಇಷ್ಟು ಬಜೆಟಲ್ಲಿ ನಾವೇನು ಔಟ್ಪುಟ್ ಕೊಡ್ಬೋದು, ಅಂದರೆ ಇದ್ರೊಳಗಡೆ ನಾವೇನು ಸರ್ಕಲ್ ಫೈಟ್ ಮಾಡ್ಬೋದು ಅಂತ. ಇವಾಗ ಹಿಂಗೆ ಹಿಡ್ದಿರೋನಿಗೆ ಇನ್ನೊಂದು ಸ್ವಲ್ಪ ಹಿಂಗೆ ಓಪನ್ ಮಾಡ್ರೆ ಇನ್ನೇನು ಮಾಡ್ಬೋದು ಅವನು, ಇದು ಓಪನ್ ಮಾಡಿರೋನು ಹಿಂಗೆ ಬಿಟ್ಬಿಟ್ರೆ ಇನ್ನೇನು ಮಾಡ್ಬೋದು. ಇಷ್ಟೇ ಕಾರಣ. ಎಕ್ಸಾಂಪಲ್, ಇಲ್ಲಿಂದ ನಾನು ತೆಲುಗು ಹೋದ್ಮೇಲೆ ಫಸ್ಟ್ ಸಿನಿಮಾನೇ ನಾನು ಮಾಡಿದ್ದು ವಂಶಿ ಡೈರೆಕ್ಷನ್ದು ಮಹಾತ್ಮ ಅಂತ ಒಂದು ಸಿನಿಮಾ. ನಮ್ಮ ಮನೋಹರ್ ಸರ್ ಪ್ರೊಡ್ಯೂಸರ್ ಅದಕ್ಕೆ, ಮತ್ತು ಶ್ರೀಕಾಂತ್ ಅವ್ರದ್ದು 100ನೇ ಸಿನಿಮಾ ಅದು. ಆ ಸಿನಿಮಾ ಕರೆದಾಗ ಅವ್ರು ಎಂತಕ್ಕೆ ಕರೆದ್ರು ಆ ಸಿನಿಮಾಗಂದರೆ, ನನ್ನ ಹಂಬಾರಿ ಸಿನಿಮಾದ ಆ್ಯಕ್ಷನ್ ನೋಡ್ಬಿಟ್ಟು ಈ ಥರ ನ್ಯಾಚುರಲ್ ಮಾಡೋಂಥ ತರಬೇಕು ಅಂತ ಅಂದ್ಬಿಟ್ಟು ಕರೆದಿದ್ದವು. ಬಟ್ ಆ ಸಿನಿಮಾ ಫೈಟು ಅಲ್ಲಿ ನಿಜವಾಗ್ಲೂ ನಂಬಲ್ಲ, 100 ಮೆಂಬರ್ಸ್ ಫಸ್ಟ್ ಫೈಟ್ ಕೊಟ್ಟಿದೆ, 100 ಮೆಂಬರ್ಸ್ ಫೈಟರ್ಸ್, 100 ಫೈಟರ್ಸು, 200 ಕ್ರೌಡು, ಮತ್ತು ಆರ್ಟಿಸ್ಟ್ಗಳು ಒಂದು 70 to 80 ಮೆಂಬರ್ಸ್ ಆರ್ಟಿಸ್ಟ್ಗಳು. ಇವ್ರನ್ನೆಲ್ಲ ಇಟ್ಕೊಂಡು ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಗಲಾಟೆ ನಡಿ ಅಂತ ಒಂದು ಸೀಕ್ವೆನ್ಸ್ ಕೊಟ್ಟಿದ್ದು ಫಸ್ಟ್ ಅವ್ರು ನನಗೆ ಕೊಟ್ಟು ಫಸ್ಟೇ ಒಂದೇ ಸರಿ ಅದೇ ಸೀಕ್ವೆನ್ಸ್ ಕೊಟ್ಟ ಮೇಲೆ ಅದನ್ನು ಹೆಂಗೆ ನಿಭಾಯಿಸ್ತಾನೆ ಅನ್ನೋದೊಂದು ಫೀಲ್ ಇತ್ತು. ಬಟ್ ನಿಜವಾಗ್ಲೂ ಆ ಒಂದು ಎಕ್ಸ್ಪೀರಿಯೆನ್ಸ್ ಇದೆ ಗೊತ್ತಾ, ಅವ್ರು ಮಾಡೋ ಅಂಥ ಒಂದು ಸ್ಕೇಲು, ಆಮೇಲೆ ಎಕ್ವಿಪ್ಮೆಂಟ್ಸ್ಗಳು ಎಲ್ಲ ನೋಡಿ ನಾನು ತುಂಬ ಅದೇ ಹೇಳ್ತಾರಲ್ಲ, ಇವತ್ತಿಗೂ ಸ್ಟಿಲ್ ಟುಡೇ ನನಗೆ ಎಷ್ಟೋ ಜನ ಕೇಳ್ತಾರೆ, ಇಂಟರ್ವ್ಯೂಗಳಲ್ಲಿ ಕೇಳ್ಬೋದು ಅಥವಾ ಜನರಲಾಗಿ ಆರ್ಟಿಸ್ಟ್ಗಳು, ನಿಮಗೆ ಇಷ್ಟು ಪಿಕ್ಚರ್ ಮಾಡಿದ್ದೀರಾ ನೀವು, ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದ್ದು ಆ್ಯಕ್ಷನ್ ಯಾವುದು ಅಂತ.
ಇವತ್ತರೆಗೂ ನನಗೆ ಯಾವುದೂ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿಲ್ಲ ಅಂತ. ಬಿಕಾಸ್ ಏನಂತಂದರೆ ಇಷ್ಟು ಸಾಕು ಅಂತಂದರೆ ಇನ್ನೊಂದೇನೋ ನೋಡ್ತಾ ಇರ್ತೀವಿ, ಇನ್ನೊಂದೇನೋ ಒಂದು ಕಲಿಯೋದೇನೋ ಒಂದು ಸಿಗ್ಬೋದು, ಇನ್ನೊಂದೇನೋ ಒಂದು ಮಾಡೋಂಥದ್ದೇನೋ ಒಂದು ಸಿಗ್ಬೋದು. ಆಮೇಲೆ ನಾನು ಎವ್ರಿ ಫೈಟಲ್ಲಿ ನಾನು ನೋಡೋದೇನೆಂದರೆ ನನ್ನ ತಪ್ಪು ಏನು, ಇಲ್ಲಿಂದ ನಾನು ಏನು ಕಲಿಬೋದು, ಇದರಲ್ಲಿ ಏನು ಮಿಸ್ಟೇಕ್ ಮಾಡಿದ್ದು ನೆಕ್ಸ್ಟ್ ಫೈಟಲ್ಲಿ ಅದು ಮಿಸ್ಟೇಕ್ ಮಾಡಬಾರ್ದು ನಾನು, ಆ ಥರ ನಾನು ಕಲ್ತ್ಕೊಂಡೋಗಿದ್ದೆ. ಹಾಗೆ ಅವ್ರು ಕೊಟ್ಟಾಗ ಆ ಮಹಾತ್ಮ ಅನ್ನೋ ಒಂದು ಸಿನಿಮಾ ನಾನು ಮಾಡ್ಬೇಕಾದ್ರೆ, ಕೊರಿಯೋಗ್ರಾಫ್ ಮಾಡ್ಬೇಕಾದ್ರೆ, ಅದು ಟೋಟಲಿ ಒಂದು ಶೂಟ್ ಮಾಡ್ಬೇಕಾದ್ರೆ ಡಮ್ಮಿ ಯಾವ ರೀತಿ ಮಾಡ್ಕೊತಾರೆ, ಫೈಟರ್ಸ್ಗಳಿಗೆ ಏನು ಯಾವ ರೀತಿ ಏಟ್ ಆಗದಿರ ಮಾಡ್ಬೋದು, ಟೆಕ್ನಿಕಲಾಗಿ ಏನು ಕೆಲಸ ಮಾಡ್ಬೋದು ಅನ್ನೋದು ಒಂದಷ್ಟು ತೆಲುಗು ಇಂಡಸ್ಟ್ರಿಯಲ್ಲಿ ಕಲಿತೆ. ತಿರುಗಿ ಇದು ಕಲ್ತಾದ್ಮೇಲೆ ನಾನು ಬಾಂಬೆಗೆ ಹೋದಾಗ ಬಾಂಬೆಯಲ್ಲಿ ಬೇರೆ ರೀತಿಯೇ ಕಲಿತೆ. ಯಾಕಂದರೆ ಅಲ್ಲಿ ಹೋದಾಗ ಟೈಮ್ ಸ್ಪೇಸ್ ಏನು, ಯಾವ ಥರ ನಾವು ಪ್ರಾಪರಾಗಿ ಒಂದು ಚಾರ್ಟ್ ಹಾಕೊಂಡು ನಾವು ಕೆಲಸ ಮಾಡ್ಬೋದು, ಅಂದರೆ ಈ ಟೈಮ್ನ ವೇಸ್ಟ್ ಮಾಡದೆ ಏನು ಮಾಡ್ಬೋದು. ಇವಾಗ ಆರ್ಟಿಸ್ಟ್ ಇಲ್ಲಿ ಬಂದಿಲ್ಲ, ಈಗ ಬಂದಿಲ್ಲ ಅಂದರೆ ಈ ಗ್ಯಾಪಲ್ಲಿ ಏನು ಮಾಡ್ಬೋದು, ಇದು ಮುಗಿದ್ಮೇಲೆ ಅದನ್ನು ಹೆಂಗೆ ಕನೆಕ್ಟ್ ಮಾಡಬೇಕು, ತಿರುಗಿ ಇದಾದಮೇಲೆ ಏನು ಮಾಡಬೇಕು ಅನ್ನೋದು ಒಂದು ಡಿಸಿಪ್ಲಿನ್ಗಳು ತುಂಬ ಕಲಿತೆ ನಾನು ಬಾಂಬೆಗೆ ಹೋದ್ಮೇಲೆ. ಒಂದಷ್ಟು ನಿಜವಾಗ್ಲೂ ಹೇಳ್ಬೇಕಂತಂದರೆ ಸ್ಟಿಲ್ ಟುಡೇ ನಾನು ಏನಾದರೂ ಯಾವುದೇ ಒಂದು ಸಿನಿಮಾ ಮಾಡಿದ್ರು ಹೊಸದಾಗಿ ಏನು ಕಲಿಬೋದು ಅನ್ನೋದ್ರೆ ಇದೇ ನನಗೆ ಒಂದು ಇನ್ಸ್ಪಿರೇಷನ್ ತಂದ್ಕೊಂತು ಅಂತಂದು ಹೇಳಬೇಕು ಅಂತಂದರೆ ಎಲ್ಲಿಗೂ ಕೊನೆ ಇಲ್ಲ. ಇದೇ ಒಂದು ತೆಲುಗು ಇಂಡಸ್ಟ್ರಿಗೆ ಹೋಗ್ಬೇಕಾದ್ರೆ ಎಷ್ಟು ನಾನು ಸೈಕಲ್ ಹೊಡೆದಿದ್ದೀನಿ ಅಂತಂದರೆ ಬಿಕಾಸ್ ಆಫ್ ಒಂದೇ ಕಾರಣ, ಎಲ್ಲರೂ ಏನೋ ಹೊರಗಡೆಯಿಂದ ಕರೆಸ್ತಾರೆ. ಕನ್ನಡ ಇಂಡಸ್ಟ್ರಿಲಿ ತೆಲುಗುವಿಂದ ಕರೆಸ್ತಿದ್ರು, ಬಾಂಬೆಯಿಂದ ಕರೆಸ್ತಿದ್ರು, ತಮಿಳ್ನಾಡಿಂದ ಕರೆಸ್ತಾಯಿದ್ರು. ಈವನ್ ಭಗವಂತನ ದಯದಿಂದ ನಾವು ಇಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅವರೆಲ್ಲ ಕಟ್ಟಾಗಿದ್ರು, ಯಾರೂ ಹೊರಗಡೆಯಿಂದ ಕರೆಸ್ತಿರ್ಲಿಲ್ಲ ಅವಾಗ. ರಾಮ್ ಶೆಟ್ಟಿ ಮಾಸ್ಟರ್ ಇರ್ಬೋದು, ಅಥವಾ ಕಣ್ಣನ್ ಮಾಸ್ಟರ್ ಇರ್ಬೋದು, ಅಥವಾ ಬೇರೆಯವರು ಒಂದಷ್ಟು ಜನ ಯಾರ್ಯಾರು ಬರ್ತಾಯಿದ್ರು ಅವರೆಲ್ಲ ಹಂಗೆ ಸ್ಟಾಪ್ ಆಗ್ಬಿಟ್ಟಿದ್ರು. ಅಂದರೆ ನಾವೇ ಇಲ್ಲಿ ಕೆಲಸ ಮಾಡ್ತಾ ಇರೋದು ನೋಡ್ಬಿಟ್ಟು ಅವ್ರಿಗೆ ಇಷ್ಟಪಟ್ಟು ಅವರೆಲ್ಲ ಸ್ಟಾಪ್ ಆಗಿರೋರು. ಹೊರಗಡೆಯಿಂದ ಯಾಕೆ ಕರೆಸ್ತಾರೆ, ಹೊರಗಡೆ ಯಾಕೆ ನಾವು ಹೋಗಬಾರ್ದು ಅನ್ನೋದು ಟ್ರೈ ಮಾಡಿದ್ದು ಏನಂತ ಕಾರಣ ಅಂತಂದರೆ ನಮ್ಮ ಕನ್ನಡ ಸಿನಿಮಾನ ಯಾರು ನೋಡ್ತಾ ಇರಲಿಲ್ಲ ಅವಾಗ. ಇದೇ ನಾನು ಜೈವ ಮಾಡ್ಬೇಕಾದ್ರೆ ಎಲ್ಲಿಂದ ಅಂತ ಸಲ್ಮಾನ್ ಕೇಳಿದೆ, ಕರ್ನಾಟಕ ಅಂತ, ಬ್ಯಾಂಗ್ಳೂರಲ್ಲಿ ಇಂಡಸ್ಟ್ರಿ ಇದೆಯಾ ಅಂತ ಕೇಳಿದರು ನನಗೆ. ನಾನು ಹೌದು ಸರಿಯಾಗಿ ಸರ್ ಅಂತ ಅಂದ. ಹೌದಾ, ನನಗೆ ಗೊತ್ತೇ ಇಲ್ಲ ಹಂಗೆ ಹಿಂಗೆ ಅಂತಂದು. ಹೌದು ಸರ್, ನಾನು ಬ್ಯಾಂಗ್ಳೂರಿಂದ ಬಂದಿದ್ದು ಅಂದ್ಬಿಟ್ಟು ನಾನು ಯಾವುದೇ ಹಿಂದಿ ಸಿನಿಮಾ ಮಾಡಿದ್ರೆ ಕೆ ರವಿ ವರ್ಮ ಬ್ಯಾಂಗ್ಳೂರು ಅಂತ ಹಾಕ್ಸ್ತಾಯಿದ್ದೆ ನಾನು ಕೇಳಿ, ಯಾಕಂದರೆ ಅದು ಗೊತ್ತಾಗಬೇಕು ಅಂತ. ಯಾರಿಗೂ ಗೊತ್ತಿಲ್ಲ ಇಂಡಸ್ಟ್ರಿ ಹಂಗೆ. ಇವಾಗ ಏನಂದರೆ ಇವಾಗ ತಮಿಳ್ ಸಿನಿಮಾ ಅಂತಂದರೆ ಎಲ್ಲರೂ ನೋಡೋರು, ತೆಲುಗು ಸಿನಿಮಾ ಅಂದರೆ ಎಲ್ಲರೂ ನೋಡೋರು, ಹಂಗೆ ಎಲ್ರಿಗೂ ಮೌತ್ ಪಬ್ಲಿಸಿಟಿ ಆಗೋದು. ಇಲ್ಲಿರೋ ಟೆಕ್ನಿಷಿಯನ್ಸ್ಗಳೆಲ್ಲ ಇಲ್ಲೇ ಕುಗ್ಗೋಗ್ಬಿಡ್ತಿದ್ರು, ಯಾರು ಹೊರಗಡೆ ಬೆಳೆಯೋಕ್ಕೆ ಆಗ್ತಾರೆ. ಅಂದರೆ ಇಲ್ಲಿರೋ ಟೆಕ್ನಿಷಿಯನ್ ಇದ್ದಾರೆ ಅಂತ ಗೊತ್ತಾರೈತಾನೆ ಬೆಳೆಯೋಕ್ಕಾಗುತ್ತೆ. ಅದಕ್ಕಾಗದಿರೋದಕ್ಕೇ ನಾವೆಲ್ಲ ಇಲ್ಲಿ ಕುಗ್ಗೋಗ್ತಾ ಇದ್ವಿ. ಆ ಕಾರಣದಿಂದ ಏನೇ ಆಗಲಿ ನಾನು ಹೊರಗಡೆ ಮಾಡಲೇಬೇಕು ಅಂತ ಪ್ರಯತ್ನ ಪಟ್ಟಿದ್ದೆ. ನಾನು ತೆಲುಗು ಇಂಡಸ್ಟ್ರಿಗೆ ಫಸ್ಟ್ ನಾನು ಟ್ರೈ ಮಾಡಿದ್ದು. ಬಿಕಾಸ್ ಆಫ್ ಅಲ್ಲಿ ಒಂದು ಏನಂತಂದರೆ, ನಿನಗೆ ಕೆಲಸ ಇದೆ ಅಂತಂದರೆ ಅವ್ರು ನೀನು ಎಲ್ಲೇ ಇರಿ ಹುಡ್ಕೊಂಬರ್ತಾರೆ ಅವ್ರು ನಿಮ್ಮನ್ನು. ತೆಲುಗು ಇಂಡಸ್ಟ್ರಿಯಲ್ಲಿ ಮಾತ್ರ ನಿಮ್ಮ ಹತ್ರ ಕೆಲಸ ಇದೆ ಅಂದರೆ ನೀವೆಲ್ಲೇ ಇರಿ, ನಿಮ್ಮನ್ನು ಹುಡ್ಕೊಂಬಂದು ಅವ್ರು ಕೆಲಸ ಕೊಡ್ತಾರೆ. ಅದನ್ನು ನಾನು ಅಲ್ಲಿ ತುಂಬ ಅಬ್ಸರ್ವ್ ಮಾಡಿದೆ. ಬಟ್ ಆ ಒಂದು ಅವಕಾಶ ಸಿಗೋದೊಂದು ಪ್ರೋಸೆಸ್ ಇದೆಯಲ್ಲ, ಆಲ್ರೆಡಿ ನನಗಿಲ್ಲ ಅನುಭವ ಆಗಿದೆ. 3 ವರ್ಷ ನನಗೆ ಈ ಅವಕಾಶ ಸಿಗದೇ ಇರೋದಕ್ಕೆ ಏನೇನು ಮಾಡಬೇಕು, ಹೆಂಗೆ ಪ್ರಿಪ್ರೇಷನ್ ಆಗಬೇಕು ಅನ್ನೋದೆಲ್ಲ ಅನುಭವ ಆಗಿದೆ. ಹೇಗೇನು ಅಲ್ಲೂ ಕೂಡ ನಾನು ಸುಮಾರು ಒಂದು 6-7 ತಿಂಗಳು ಪ್ರಯತ್ನ ಪಟ್ಟೆ ತೆಲುಗು ಸಿನಿಮಾಗಳಿಗೆ ಟ್ರೈ ಮಾಡೋದು ಎಲ್ಲೂ ಸಿಗಲಿಲ್ಲ. ಬಟ್ ಇದ್ರ ಜೊತೆ ಪ್ರಯತ್ನ ಪಡೋದಕ್ಕೆ ಕಾರಣ ಏನಂತಂದರೆ, ನಮ್ಮ ಜಾಲೆ ಮಾಸ್ಟರ್ ಅಂತ, ಜಾಲೆ ಬ್ಲಾಸ್ಟಿನ್ ಅಂತ ಅವ್ರು ಇಲ್ಲ ಈಗ, ಅವ್ರು ಹೋಗಿ ಸಿನಿಮಾ ಮಾಡೋಕ್ಕಾಗಲ್ಲ, ನಾನು ಅವ್ರ ಹತ್ರ ಹೋಗಿ ಅಸಿಸ್ಟೆಂಟಾಗೆಲ್ಲ ಕೆಲಸ ಮಾಡ್ತಾಯಿದ್ದೆ. ಅವಾಗ ಚಿರಂಜೀವಿ ಅವ್ರದ್ದು ಒಂದು ಸಿನಿಮಾ ಮಾಡಿದ್ವಿ, ಅನ್ನಯ್ಯ ಅಂತ ಒಂದು ಸಿನಿಮಾ. ಆ ಸಿನಿಮಾದಲ್ಲಿ ಟ್ರಕ್ ಡ್ರೈವರ್ ಆಗಿ ಚಿರಂಜೀವಿ ಅವ್ರಿಗೆ ನಾನು ಡ್ರೈವಿಂಗ್ ಮಾಡೋಕ್ಕೆ ಹೋಗಿದ್ದೆ ಅವಾಗ. ತಿರ್ಗಿ ಅದಾದಮೇಲೆ ಮಂಜು ಮಾಸ್ಟ್ರು ನಾಗಾರ್ಜುನ ಅವ್ರು ಸಿನಿಮಾ ಮಾಡಿದರು, ಆಜಾದ್ ಅಂತ ಒಂದು ಸಿನಿಮಾ. ಆ ಸಿನಿಮಾದಲ್ಲಿ ಹೋಗಿ ಕೆಲಸ ಮಾಡಿದ್ವಿ. ತಿರ್ಗಿ ಅದಾದಮೇಲೆ ಇವ್ರದ್ದು ಒಂದು ಸಿನಿಮಾ ಮಾಡಿದ್ರು, ಶ್ರೀ ಆಂಜನೇಯ ಅಂತ ಒಂದು ಸಿನಿಮಾ ಮಾಡಿದರು. ಈ ಥರ ಹೋದಾಗ ಆ ಡೈರೆಕ್ಟರ್ಗಳ ಜೊತೆ ಎಲ್ಲ ಹೋಗಿ ಕೆಲಸ ಮಾಡಿದಾಗ ಅಲ್ಲೊಂದು ಸರ್ಕಲ್ ಬೆಳ್ಕೊಂಡಿತ್ತು ನಮ್ಮದೊಂದು. ಈ ಹುಡುಗನ ಅವ್ರ ಜೊತೆ ಕೆಲಸ ಮಾಡಿದವನ ಅಂತ ತಿಳ್ಕೊಂಡು ಹಂಗೇ ಆ ಲಿಂಕಲ್ಲಿ ಬೆಳವಣಿಗೆ ಆಗಿ ಬಂದಿದ್ದು. ಬಟ್ ಈ ತೆಲುಗು ಸಿನಿಮಾಗೆ ಹೋಗೋಕ್ಕೆ ಅಲ್ಲಿ ಒಂದು ನನಗೆ ಸಾಥ್ ಕೊಟ್ಟಂಥವ್ರು ನಮ್ಮ ಒಬ್ಬ ಬ್ಯಾಂಗ್ಳೂರಿಂದ ನನ್ನ ಬ್ರದರ್ ರಾಜ್ಕುಮಾರು ಮತ್ತು ಆ್ಯಕ್ಷನ್ ಮೂರ್ತಿ ಅಂತ ಒಬ್ಬ ಫೈಟ್ ಮಾಸ್ಟರ್ ಇದ್ದರು. ತಿರ್ಗಿ ಅದಾದಮೇಲೆ ನನ್ನ ಜೊತೆ ಇದ್ದಂಥವನು ಚಿನ್ನಯ್ಯ ಅಂತ ಅಂದ್ಬಿಟ್ರು. ಈ 3 ವ್ಯಕ್ತಿಗಳು ಮೇಯ್ನ್. ನಾನು ಹೊರಗಡೆ ಪ್ರಯತ್ನ ಪಡೋದಕ್ಕೆ ಜೊತೆಲಿ ನಿಂತ್ಕೊಂಡು ಸಾಥ್ ಕೊಟ್ಕೊಂಡು ಬಂದಂಥ ಈ 3 ಜನ ವ್ಯಕ್ತಿಗಳಿಂದ ಪ್ರತಿಯೊಂದು ಇಂಡಸ್ಟ್ರಿಯವ್ರ ಪರಿಚಯ ಆಗಿ ಅಲ್ಲಿಂದ ಒಂದು ಸರ್ಕಲ್ ಸಪ್ರೇಟ್ ಒಂದು ಬೆಳೆಗೆ ಸ್ಟಾರ್ಟ್ ಆಯಿತು. ತಿರ್ಗಿ ಅಲ್ಲಿ ಬೆಳೆದ ಮೇಲೆ ಏನಂತಂದರೆ ಅದೇ ಹೇಳ್ತಾರಲ್ಲ, ಒಂದು ಅವಕಾಶ ಸಿಗುತ್ತೆ. ನಿಮ್ಮ ಕೆಲಸ ಚೆನ್ನಾಗಿತ್ತು ಅಂದರೆ ಅದೇ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ ತೆಲುಗು ಬೇಕಾದ್ರೆ. ಆ ರೀತಿ ಬಂದಂಥ ಒಂದು ಲೈಫ್ ಜರ್ನಿ ತೆಲುಗಲ್ಲಿ ನನ್ನದು. ಇವತ್ತರೆಗೂ ಪವನ್ ಕಲ್ಯಾಣಿಂದ ಹಿಡಿದು ರಾಮ್ ಚರಣಿಂದ ಹಿಡಿದು ನಮ್ಮ ಅಲ್ಲು ಅರ್ಜುನಿಂದ ಹಿಡಿದು ಎಲ್ಲರೂ ಸಿನಿಮಾ ಮಾಡಿದ್ದೀನಿ. ಪವನ್ ಕಲ್ಯಾಣ್ ಅವ್ರದ್ದು 3 ಸಿನಿಮಾ ಮಾಡಿದ್ದೀವಿ. ಇವಾಗ ನಾಡಿದ್ದು ಹೋಗ್ಬೇಕು ಒಂದು ಸಿನಿಮಾ ಇದೆ, ಉಸ್ತಾದ್ ಭಗತ್ ಸಿಂಗ್ ಅಂದ್ಬಿಟ್ಟು ಒಂದು ಗಬ್ಬರ್ ಸಿಂಗ್ ಏನೋ ಸಮಥಿಂಗ್, ಅದೊಂದು ಸಿನಿಮಾ ಇದೆ. ಈಗ OG ಮಾಡಬೇಕಾಗಿತ್ತು.
ತಿರ್ಗಿ ಅದಾದಮೇಲೆ ಇವ್ರದ್ದು ರಾಮ್ ಚರಣ್ ಅವ್ರದ್ದು ಇದು ಮಾಡಿದ್ವಿ, ಯಾವುದೋ ಧ್ರುವ ಅಂತ ಒಂದು ಸಿನಿಮಾ ಮಾಡಿದ್ವಿ. ಅಲ್ಲು ಅರ್ಜುನ್ ಅವ್ರದ್ದು 2-3 ಸಿನಿಮಾ ಮಾಡಿದ್ವಿ. ಸರೈನೋಡು ಮತ್ತು ಸೂರ್ಯ ದಿ ಗ್ರೇಟ್ ಅಂತ ಮಾಡಿದ್ವಿ. ಪವನ್ ಕಲ್ಯಾಣ್ ಅವ್ರದ್ದು ಆಲ್ರೆಡಿ ವಕೀಲ್ ಸಾಬ್ ಅಂತ ಮಾಡಿದ್ವಿ. ತಿರ್ಗಿ ಅದಾದಮೇಲೆ ಅಜ್ಞಾತವಾಸಿ ಅಂತ ಒಂದು ಸಿನಿಮಾ ಮಾಡಿದ್ವಿ. ನಿಖಿಲ್ ಅವ್ರದ್ದು ಇಂಟ್ರಡಕ್ಷನ್ ನಾವೇ ಮಾಡಿದ್ವಿ ಸಿನಿಮಾ, ಅಖಿಲ್ ಅಂದ್ಬಿಟ್ಟು ಒಂದು ಸಿನಿಮಾ. ತಿರ್ಗಿ ಅದಾದಮೇಲೆ ನಾಗ ಚೈತನ್ಯದ್ದು ಬೆಜವಾಡ ರೌಡಿ ಅಂತ ಒಂದು ಸಿನಿಮಾ ಮಾಡಿದ್ವಿ. ತಿರ್ಗಿ ಅದಾದಮೇಲೆ ಮೊನ್ನೆ ವೆಂಕಿ ಮಾಮ ಅಂತ ಒಂದು ಸಿನಿಮಾ ಮಾಡಿದ್ವಿ. ತಿರ್ಗಿ ಅದಾದಮೇಲೆ ಒಂದು 3-4 ಸಿನಿಮಾ ಮಾಡಿದ್ವಿ. ತಿರ್ಗಿ ಆದ್ಮೇಲೆ ಇವ್ರದ್ದು ಯಾರ್ದು ನಮ್ಮ ನಿತಿನ್ ಅವ್ರದ್ದು 3-4 ಸಿನಿಮಾ ಮಾಡಿದ್ವಿ ಕಂಟಿನ್ಯೂ ಆಗಿ. ನಾನಿ ಅವ್ರದ್ದು 4-5 ಸಿನಿಮಾ ಮಾಡಿದ್ವಿ. ಗ್ಯಾಂಗ್ ಲೀಡರ್ ಇರ್ಬೋದು, ಇವಾಗ ವಿ ಅಂತ ಒಂದು ಸಿನಿಮಾ ಬಂತು, ಪ್ರೈಮಲ್ಲಿ ಒಂದು ಡೈರೆಕ್ಟರ್ ರಿಲೀಸ್ ಮಾಡಿದ್ರು, ವಿ ಅಂತ ಸಿನಿಮಾ ಇರ್ಬೋದು. ಆ ಥರ ಎಲ್ಲ ಇರೋದು. ರಾಣಾದು ಮಾಡಿದ್ವಿ, ತೆಲುಗಲ್ಲಿರೋ ಎಲ್ಲ ಹೀರೋಗಳದ್ದು ಮಾಡಿದ್ದು. ತಿರ್ಗಿ ಅದಾದಮೇಲೆ ನನ್ನ ಲೈಫ್ ಜರ್ನಿ ಸ್ಟಾರ್ಟ್ ಆಗಿದ್ದು ಮತ್ತು ಬಾಂಬೆ ಕಡೆ ಲೈಫ್ ಜರ್ನಿ ಸ್ಟಾರ್ಟ್ ಆಗಿದ್ದ ಕಾರಣ ಹೆಂಗೆ ಅಂತಂದರೆ, ಎಗೇನ್ ಜಾಕಿ ಸಿನಿಮಾ ಫೈಟು ಇಷ್ಟಪಟ್ಟು. ಬಟ್ ಏನಂದರೆ ನಮ್ಮ ಗುರು ಅವರಿದಾರಲ್ಲ, ನಮ್ಮ ಚಿ ವಿಜಯಶಂಕರ್ ಅವರು ಸನ್ ಗುರು ಅವ್ರದ್ದು, ಅವರು ಬಂದು ಪುನೀತ್ ಅವ್ರಿಗೊಂದು ಸಿನಿಮಾ ಮಾಡಬೇಕಾಯ್ತು. ಅದಕ್ಕೆ ನಿರ್ದೇಶಕರು ಬಂದು ಪ್ರಭುದೇವ ಅಂತ ಇತ್ತು. ಪ್ರಭುದೇವ ಅಂತ ಇದ್ದಾಗ ಅವರು ಬೆಂಗಳೂರು ಬಂದಾಗ ಜಾಕಿ ಸಿನಿಮಾ ನೋಡ್ತಾ ವೇಣು ಅವ್ರ ಮೇಲೆ ಕೂತ್ಕೊಂಡು ನೋಡಿರೋದು, ಯಾರು ಅಂತ. ಈ ಥರ ರವಿ ವರ್ಮ ಅಂತ ಮಾಡಿರೋದು ಅಂತ. ಯಾವ ಫೈಟ್ ನೋಡಿರೋದವರು, ಮಂತ್ರವಾದಿ ಫೈಟು ಮತ್ತು ಕ್ಲೈಮ್ಯಾಕ್ಸ್ ಫೈಟುಗಳು ಅಷ್ಟು ನೋಡಿಕೊಂಡು ಇಷ್ಟಪಟ್ಟರು. ವೇಣು ಅವ್ರು ಹೇಳಿದ್ರು, ಒಳ್ಳೆ ಹುಡುಗ ಪ್ರಭು, ಚೆನ್ನಾಗಿ ಮಾಡ್ತಾರೆ ನೋಡಿ ಅಂತ ಹೇಳಿದ್ರು. ಇದಕ್ಕೂ ಒಂದು ಕಾಂಟ್ರವರ್ಸಿ ಆಯಿತು, ಅದನ್ನು ಹೇಳ್ತೀನಿ ನಿಮ್ಗೆ ಆಮೇಲೆ. ಒಳ್ಳೆ ಹುಡುಗ ಮಾಡ್ತಾನೆ ನೋಡಿ, ಇವನ್ನ ಇದು ಮಾಡ್ಕೊಳ್ಳಿ ಅಂತಂದು. ಸರಿ ಆಯಿತು, ನೋಡೋಣ ಮಾತಾಡ್ತೀನಿ ಅಂದ್ಬಿಟ್ಟು ಕರೆಸಿ ಅವ್ರು ನನ್ನ ಹತ್ರ ಮಾತಾಡೋದು. ಹೌದು ಸರ್ ಇದು ಅಂತ ಅಂದ್ಬಿಟ್ಟು ಅದು ಯಾವ್ದು ಮಾಡಿದ್ದು ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡಿಲ್ಲ. ಸರಿ ರವಿ ಹೇಳ್ತೀನಿ ನಾನು ಅಂತ ಅಂದ್ಬಿಟ್ಟು ಅವಾಗ ಅವ್ರು ನನ್ನ ಕರ್ಕೊಂಡೋಗಿ ಆ ಸಿನಿಮಾ, ಆ್ಯಕ್ಚುಲಿ ಪ್ರಭು ಅವ್ರು ಮಾಡಬೇಕಾಗಿದ್ದು ಪುನೀತ್ ಅವ್ರ ಸಿನಿಮಾನೇ ಮಾಡಬೇಕಾಯಿತು ಡೈರೆಕ್ಷನ್. ಚಿ ಗುರುದತ್ ಅವರು ಪ್ರೊಡ್ಯೂಸರು, ಪ್ರಭುದೇವರು ಡೈರೆಕ್ಷನ್ ಮಾಡಬೇಕಾಯಿತು, ಅಪ್ಪು ಸರ್ ಹೀರೋ. ಆ ಸಿನಿಮಾಗೋಸ್ಕರ ಡಿಸ್ಕಷನ್ ನಡೆದಿದ್ದು ಆ್ಯಕ್ಚುಲಿ. ಆ ಸಿನಿಮಾ ಮಾಡದೇ ಇರೋದ ಕಾರಣ ಅಲ್ಲಿ ಯಾವುದೋ ಒಂದು ಕ್ಲಾಶ್ ಆದಾಗ ನನ್ನನ್ನು ಅವ್ರು ಕರೆಸಿದ್ದು ಆರ್ ರಾಜ್ಕುಮಾರಿಂದ. ರೌಡಿ ರಾತ್ರಲ್ಲಿ ಒಂದು ಸಣ್ಣದೊಂದು ಸೀಕ್ವೆನ್ಸ್ ಕರೆದ್ರು. ತಿರ್ಗಿ ಅದು ಮುಗಿಸ್ಕೊಂಡು ಹಂಗೆ ಆರ್ ರಾಜ್ಕುಮಾರಿಂದ ಕಂಟಿನ್ಯೂ ಕರೆದ್ರು. ಅಲ್ಲಿಂದ ನನ್ನ ಟ್ರಾವೆಲ್ ಜರ್ನಿ ಆಗಿದ್ದು. ಅಲ್ಲಿಂದ ಜರ್ನಿ ಆಗಿರೋದು ಇಲ್ಲಿವರೆಗೂ ಸ್ಟಿಲ್ ನಡೀತಾ ಇದೆ. ಆ ಸಿನಿಮಾ ನೋಡಿ ಸಲ್ಮಾನ್ ಖಾನ್ ಇಷ್ಟಪಟ್ಟು ಕರೆದಿದ್ದು, ಅದರಲ್ಲಿ ಫೈಟ್ ನೋಡ್ಬಿಟ್ಟು. ಆ ಥರ ಇವತ್ತರೆಗೂ ಶಾರುಖ್ ಖಾನ್ದಿರ್ಬೋದು, ಸಲ್ಮಾನ್ ಖಾನ್ದಿರ್ಬೋದು. ಶಾರುಖ್ ಖಾನ್ ರೈಸ್ ಮಾಡಿದ್ವಿ, ಸಲ್ಮಾನ್ ಖಾನ್ದು ಜೈವೋ ಮಾಡಿದ್ವಿ. ಜೈವೋ ಮಾಡಿದ್ಮೇಲೆ ಅವರೇ ಇನ್ನೊಂದು ಸಿನಿಮಾ ಕೊಟ್ಟರು. ತಿರ್ಗಿ ಅದಾದಮೇಲೆ ಅವ್ರು ಪ್ರೊಡ್ಯೂಸ್ ಮಾಡಿದಂಥ ಒಂದು ಸಿನಿಮಾ ಹೀರೋ ಅಂತ ಒಂದು ಸಿನಿಮಾ ಕೊಟ್ಟರು. ತಿರ್ಗಿ ಅದಾದಮೇಲೆ ಅವರೇ ಇನ್ನೊಂದು ಸಿನಿಮಾ ಫ್ರೀಕಿಯಲ್ಲಿ ಅಂತ ಒಂದು ಪ್ರೊಡ್ಯೂಸ್ ಮಾಡಿದ್ರು, ಆ ಸಿನಿಮಾ ಕೊಟ್ಟರು. ತಿರ್ಗಿ ಅದಾದಮೇಲೆ ಶಾರುಖ್ ಖಾನ್ ಅವ್ರ ಸಿನಿಮಾ ಮಾಡಿದ್ವಿ ರೈಸ್ ಅಂತ. ಆ ನಿರ್ದೇಶಕರು ಬಂದು ಆಲ್ರೆಡಿ ಆರ್ ರಾಜ್ಕುಮಾರ್ ಸೆಟ್ಟಿಗೆ ಬಂದಿರೋ ಅವಾಗ ನನ್ನ ಒಳ್ಳೆ ಕ್ಲೋಸ್ ಫ್ರೆಂಡು ರೋಹಲ್ ಡೋಲಕ್ಯ, ಅದು ಮಾಡಿದ್ವಿ. ತಿರ್ಗಿ ಅದಾದಮೇಲೆ ಸತ್ಯಮೇವ ಜಯತೆ ಮಾಡಿದ್ವಿ. ತಿರ್ಗಿ ಅದಾದಮೇಲೆ ಆ್ಯಕ್ಷನ್ ಜಾಕ್ಸನ್ ಮಾಡಿದ್ವಿ. ತಿರ್ಗಿ ಅದಾದಮೇಲೆ ಕಮಾಂಡೋ ಸೀರೀಸ್ ಮಾಡಿದ್ವಿ. ತಿರ್ಗಿ ಅದಾದಮೇಲೆ ವಿದ್ಯುತ್ ಜಾಂಬಲ್ದೆ ಇವಾಗ ಮೊನ್ನೆ ಒಂದು ಸಿನಿಮಾ ಬಂತಲ್ಲ, ಯಾವುದೋ B13 ಯಾವುದೋ ಒಂದು ಸಿನಿಮಾ ಬಂತಲ್ಲ, ಮಿಲ್ಟ್ರಿ ಬೇಸ್ದು, ಆ ಸಿನಿಮಾ ಮಾಡಿದ್ವಿ. ತಿರ್ಗಿ ರೀಸೆಂಟಾಗಿ ಕ್ರ್ಯಾಕ್ ಅಂತ ಒಂದು ಸಿನಿಮಾ ಮಾಡಿದ್ವಿ. ತುಂಬ ಇವಾಗ ನಾನು ಅದೇ ಎಲ್ಲ ನೆನ್ಸ್ಕೊಂಡು ಕೂತ್ಕೊಂಡ್ರೆ ನನಗೆ ಇನ್ನೂ ಒಂದು ಅಷ್ಟು ಲೀಸ್ಟ್ ಇದ್ದಾವೆ. ಹಿಂದಿಲೇ ಒಂದು ಕೇಳ್ತಾ ಇದ್ದೀನಿ, ಒಂದಲ್ಲ ಇದು ಕೊನೆಯೇ ಇಲ್ಲ ಆ ಥರ ಹೋಗ್ತಾ. ಈಗಲೂ ರೀಸೆಂಟಾಗಿ ಗದರ್ 2 ಮಾಡಾಯಿತು. ಗದರ್ 2 ಮಾಡಿದ್ದಕ್ಕೆ ಸನ್ನಿ ಅವ್ರು ಇಷ್ಟಪಟ್ಟು ತಿರ್ಗಿ ಮತ್ತೆ ಬಾರ್ಡರ್ ಸಿನಿಮಾ ಕೊಟ್ಟರು. ಸನ್ನಿ ಅವ್ರದ್ದು 5 ಸಿನಿಮಾ ಆಗೋಯ್ತು ನನಗಿಲ್ಲಿ. ಗದರ್ ಮಾಡಿದ್ದಕ್ಕೆ ಬಾಪ್ ಅಂತ ಒಂದು ಸಿನಿಮಾ ಮಾಡಿದ್ವಿ. ತಿರ್ಗಿ ಅದಾದಮೇಲೆ ಲಾಹೋರ್ 1947 ಅಮೀರ್ ಖಾನ್ ಪ್ರೊಡ್ಯೂಸರ್ ಅದಕ್ಕೆ. ತಿರ್ಗಿ ಅದಾದಮೇಲೆ ಈಗ ಜಾಟ್ ಅಂತ ಒಂದು ಸಿನಿಮಾ ರಿಲೀಸ್ ಆಯಿತು, ಆ ಸಿನಿಮಾ ಮಾಡಿದ್ವಿ. ತಿರ್ಗಿ ಅದಾದಮೇಲೆ ಇವಾಗ ಬಾರ್ಡರ್ 2 ನಡೀತಾ ಇದೆ. ತಿರ್ಗಿ ಇದಾದಮೇಲೆ ಮತ್ತೆ ಇನ್ನೊಂದು 2 ಸಿನಿಮಾಗೆ ಹೇಳಿದ್ದಾರೆ ಅವರು. ಹಂಗೆ ಒಂದು ರಿಲೇಷನ್ಶಿಪ್ಪು ಅವ್ರಿಗೆ ಹೆಂಗೆ ನಮ್ಮ ಕೆಲಸ ಇಷ್ಟ ಆಗುತ್ತೆ ಆ ರೀತಿಯಿಂದ ಎಲ್ಲ ಒಂದು ಇಲ್ಲಿವರೆಗೂ ರವಿವರ್ಮ ಬಂದೆ. ಅಂದರೆ ಏಕಾಏಕಿ ರವಿವರ್ಮ ಆಗಿಲ್ಲ, ಹಂತ ಹಂತವಾಗಿ ಬೆಳೆದು ಬಂದಿರೋ. ಬಟ್ ಎಲ್ಲರ ಒಂದು ಸಹಕಾರ, ಪ್ರತಿಯೊಬ್ಬ ಹೀರೋ, ಪ್ರತಿಯೊಬ್ಬ ಡೈರೆಕ್ಟ್ರು, ಪ್ರತಿಯೊಬ್ಬ ಟೆಕ್ನಿಷಿಯನ್ಸು, ಇದ್ರ ಜೊತೆಗೆ ನನ್ನ ಎಲ್ಲ ಕರ್ನಾಟಕ ಸ್ಟೆಂಟ್ ಯೂನಿಯನ್ ಫೈಟರ್ಸ್ ಇರ್ಬೋದು, ಮತ್ತು ನನ್ನ ಬಾಂಬೆ ಯೂನಿಯನ್ ಫೈಟರ್ಸ್ ಇರ್ಬೋದು, ಹೈದರಾಬಾದ್ ಯೂನಿಯನ್ ಇರ್ಬೋದು, ಎಲ್ಲ ಸಾಹಸ ಕಲಾವಿದರುಗಳು ನನ್ನ ಜೊತೆ ಸೇರಿ ಕೆಲಸ ಮಾಡಿರೋದಕ್ಕೆ ಇವತ್ತಿನ ಸಹ ನಾನು ಇಲ್ಲಿ ಗಂಟ ಬಂದಿದ್ದೀನಿ ಅಷ್ಟೆ. ಇದಕ್ಕೆಲ್ಲ ಮೂಲ ಕಾರಣ ಎಗೇನ್ ನಮ್ಮ ತಂದೆ ತಾಯಿ ಅಷ್ಟೇ. ಅವ್ರ ಬ್ಲೆಸ್ಸಿಂಗ್ ಇಲ್ಲಿ ಗಂಟ ಕರ್ಕೊಂಡ್ಬಂದಿದೆ. ಒಂದು ಸಿನಿಮಾಗೆ ನೀವು ಸಾಹಸ ನಿರ್ದೇಶನವನ್ನು, ಸಾಹಸ ಸಂಯೋಜನೆಯನ್ನು ಮಾಡಬೇಕು ಅಂತ ಒಂದು ಪ್ರಾಜೆಕ್ಟ್ ಬಂದಾಗ ಆ ಒಂದು ಪ್ರೋಸೆಸ್ ಹೇಗಿರುತ್ತೆ? ಅಂದರೆ ನೀವು ಒಪ್ಕೊಂಡಂತಹ ಪ್ರಾಜೆಕ್ಟಿಗೆ ಟ್ರೈನಿಂಗ್ ಇರಬಹುದು ಅಥವಾ ಇನ್ಯಾವುದಾದ್ರೂ ಸಿದ್ಧತೆಯನ್ನು ನೀವು ಹೇಗೆ ಮಾಡ್ಕೊಳ್ತೀರಾ? ಅಂದರೆ ಡಿಪೆಂಡ್ ಆಫ್ ಡೈರೆಕ್ಟರ್ಸು.
ಅಂದರೆ ಇವಾಗ ಅವ್ರ ಕತೆ ಏನು ಹೇಳ್ತಾರೆ ಅಂತ ಕೇಳಿದಾಗ ಆ ಕತೆಗೆ ಏನು ಬೇಕು ಆ ಕತೆ ಪ್ರಕಾರನೇ ನಾವು ಕೊರಿಯೋಗ್ರಾಫ್ ಸ್ಟಾರ್ಟ್ ಮಾಡ್ತೀವಿ. ಆ ಕತೆ ಏನು ಕೇಳುತ್ತೆ, ಅದಕ್ಕೇನು ನಾವು ಔಟ್ಪುಟ್ ಕೊಡ್ಬೋದು, ಆ ಕತೆ ಒಳಗಡೆನೇ ಸೇರ್ಕೊಂಡು ನಾನು ಕೊರಿಯೋಗ್ರಾಫ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇಂಡಿವಿಜುವಲಾಗಿ ನಾನು ಮಾಡೋಕ್ಕೆ ಹೋಗಲ್ಲ. ಆ ಕತೆ ಕೇಳಿದ್ರೆ ಅದೇ ನನಗೆ ಜಾಸ್ತಿ ಇನ್ಸ್ಪಿರೇಷನ್. ಈಗೇನಂದರೆ ಕೆಲವರು ಕೊರಿಯೋಗ್ರಾಫ್ ಮಾಡಬೇಕಂದ್ರೆ ಆಲ್ರೆಡಿ ನಾವು ರಿಹರ್ಸಲ್ ಮಾಡಿಬಿಟ್ಟಿದ್ದೀವಿ, ಅದನ್ನು ತೊಗೊಂಬಂದು ನಾವು ಮಾಡ್ತೀವಿ. ನಾನು ಅದನ್ನು ಮಾಡೋದೇ ಇಲ್ಲ. ಬನ್ನಿ ಸೆಟ್ಗೆ ಹೋಗೋಣ, ನಿಮ್ಗೇನು ಬೇಕು ಅನ್ನೋದು 2 ದಿವಸ ಮುಂಚೆ ನನಗೆ ಹೇಳಿ, ನೀವು ನಿಂತ್ಕೊಂಡು ಕೊರಿಯೋಗ್ರಾಫ್ ಮಾಡೋಣ ಬನ್ನಿ. ಇವಾಗ ಇಲ್ಲಿ ಈಗ ಎಕ್ಸಾಂಪಲ್ ಈ ಹಾಲ್ ಒಳಗಡೆ ಫೈಟ್ ಅಂದರೆ ಏನೇನಿರುತ್ತೆ ಇಲ್ಲಿ ಎಕ್ವಿಪ್ಮೆಂಟ್ಸ್ಗಳು, ಪ್ರಾಪರ್ಟೀಸ್ ಏನೇನು ಸಿಗುತ್ತೆ, ಕತೆ ಏನು ಕೇಳುತ್ತೆ, ಆ ಕತೆ ಪ್ರಕಾರ ಏನು ಕೊರಿಯೋಗ್ರಾಫ್ ಮಾಡ್ಬೋದು ಅನ್ನೋದೇ ನನ್ನ ಒಂದು ಕತೆಗೆ ಪ್ರಾಧಾನ್ಯತೆ ಕೊಡ್ತೀರಾ ನೀವು? 100%. ಅದನ್ನ ಬಿಟ್ಟು ಬೇರೆ ಯಾವ ಥರದ ಸಿದ್ಧತೆ ಮಾಡ್ಕೋತೀರಾ? ಅದನ್ನು ಬಿಟ್ಟು ಬೇರೆ ಸಿದ್ಧತೆ ಅಂದರೆ ಇವತ್ತಿನ ದಿವಸ ಜನ್ರೇಷನ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಆಮೇಲೆ ಕತೆ ಸಿನಿಮಾ ಇರೋವಂಥ ಒಂದು ಫ್ಲೋ ಏನು, ಆ ಫ್ಲೋ ಆ ಟೇಸ್ಟ್ ಇಟ್ಕೊಂಡೆ ನಾನು ಕೊರಿಯೋಗ್ರಾಫ್ ಮಾಡೋಕ್ಕೆ ಹೋಗೋದಂತ. ಜನ್ರೇಷನ್ ಟೇಸ್ಟ್ ಇರುತ್ತಲ್ಲ, ಅಂದರೆ ನೀವು ಹೇಳಿದ್ರಿ ಇವತ್ತಿನ ಜನ್ರೇಷನ್ ಏನು ಎಕ್ಸ್ಪೆಕ್ಟ್ ಮಾಡುತ್ತೆ ಅಂತ, ಆ ಒಂದು ಜನ್ರೇಷನ್ ಟೇಸ್ಟನ್ನು ನೀವು ಹೇಗೆ ಅರ್ಥ ಮಾಡ್ಕೊಳ್ತೀರಾ? ಬಿಕಾಸ್ ಆಫ್ ಎಗೇನ್ ನಾನು ಅದಕ್ಕೆ ಹೇಳ್ತಲ್ಲ, ಇವತ್ತಿಗೂ ಸ್ಟಿಲ್ ಟುಡೇ ಮನೇಲಿ ಕೂತಿರೋ ಸುಮ್ಮನೆ ಇರಲ್ಲ ನಾನು. ಎವ್ರಿ ಒನ್ ನ್ಯೂ ಕಮ್ಮಿಂಗ್ ಮೂವಿ ಯಾವುದೇ, ಇವಾಗ ಯಾವ ಸಿನಿಮಾ ಸಕ್ಸಸ್ ಆಯಿತು, ಏನು ಕಾರಣಕ್ಕೆ ಸಕ್ಸಸ್ ಆಯಿತು, ಫೇಲ್ಯೂರ್ ಆಯಿತು, ಅದಕ್ಕೆ ಕಾರಣ ಏನು, ಸುಮ್ಮನೆ ನೋಡ್ತಾ ಇರ್ತೀನಿ ನಾನು. ಏನಕ್ಕೆ ಸಕ್ಸಸ್ ಆಯಿತು, ಆ ಸಕ್ಸಸ್ಗೆ ಪಾಯಿಂಟ್ ಯಾವುದು, ಜನಗಳಿಗೆ ಏನು ಇಷ್ಟ ಆಗಿದೆ, ಆ ಪಾಯಿಂಟ್ ಏನಕ್ಕೆ ಇಷ್ಟ ಆಯಿತು, ಆ ಪಾಯಿಂಟಿಗೆ ಹೆಂಗೆ ಅವರು ಕೊರಿಯೋಗ್ರಾಫ್ ಮಾಡ್ಬೋದಾಗಿತ್ತು. ಇವಾಗ ಅವ್ರು ಕೊರಿಯೋಗ್ರಾಫ್ ಮಾಡಿರ್ತಾರೆ, ನಾನೇನು ಬೆಸ್ಟ್ ಮಾಡ್ಬೋದಾಗಿತ್ತು ಅನ್ನೋದು ನನ್ನ ಕಡೆಯಿಂದ ಒಂದು ಸುಮ್ಮನೆ ಒಂದು ಹೋಮ್ವರ್ಕ್. ಏನು ಚೇಂಜ್ ಮಾಡ್ಬೋದಾಗಿತ್ತು, ನಾನು ಈ ಕೊರಿಯೋಗ್ರಾಫಲ್ಲಿ ಚೇಂಜ್ ಮಾಡಿದ್ರೆ ಏನು ಮಾಡ್ಬೋದಾಗಿತ್ತು ಈ ಒಂದು ಸಿಚುವೇಷನಲ್ಲಿ ಅನ್ನೋದು ನನ್ನ ಒಂದು ಏನಂತ ನನ್ನ ಮೈಂಡ್ ಪಾಲಿಷ್ ಮಾಡ್ಕೊಳ್ಳೋವಂಥದ್ದು. ತಿರ್ಗಿ ಅದಾದಮೇಲೆ ಫೇಲ್ಯೂರ್ ಆಗಿರೋ ಸಿನಿಮಾನ ಏನಕ್ಕೆ ಫೇಲ್ ಮಾಡೋದು, ಈ ಸಿನಿಮಾ ಏನಕ್ಕೆ, ಏನು ಕಾರಣ, ಏನು ಯಾಕೆ ಓಡಲಿಲ್ಲ, ಇದು ಆ ಥರದ್ದು ಒಂದಷ್ಟು ನಾನು ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ಇವತ್ತಿಗೂ ಸ್ಟಿಲ್ ಟುಡೇ ಈ ಮೊಬೈಲ್ ಹೆಂಗೆ ಅಪ್ಗ್ರೇಡ್ ಆಗ್ತಾ ಇರ್ತದೆ ಆ ಥರ ನನ್ನ ಮೈಂಡ್ ಅಪ್ಗ್ರೇಡ್ ಮಾಡ್ತಾ ಇರ್ತೀನಿ ಅಷ್ಟೇ. ನೀವು ಪೌರಾಣಿಕ ಹಿನ್ನೆಲೆ ಉಳ್ಳಂಥ ಅನೇಕ ಸಿನಿಮಾಗಳಿಗೆ ಫೈಟ್ ಸಂಯೋಜನೆಯನ್ನು ಮಾಡಿದ್ದೀರಾ, ನಿರ್ದೇಶನ ಮಾಡಿದ್ದೀರಾ. ಅದರಲ್ಲಿ ಸಂಗೊಳ್ಳಿ ರಾಯಣ್ಣ ಕೂಡ 1,000 ನಟರು ಅದರಲ್ಲಿ ಅಭಿನಯ ಮಾಡಿದ್ರು. ಈ ಥರದ ಸಿನಿಮಾಗಳಿಗೆ ಸಿದ್ಧತೆ ಹೇಗಿರುತ್ತೆ, ಯಾವ ರೀತಿಯ ಸಿದ್ಧತೆ ಬೇಕಾಗುತ್ತೆ? ಈ ಥರ ಸಿನಿಮಾಗಳಿಗೆ ಮೇನ್ ಸಿದ್ಧತೆ ಬೇಕಾಗಿರೋದು ನಮ್ಮ ನಿರ್ಮಾಪಕರು ಸಪೋರ್ಟ್. ನಮ್ಮ ನಿರ್ಮಾಪಕರು ಎಷ್ಟು ಸಪೋರ್ಟ್ ಕೊಡ್ತಾರೆ ಅದಾದಮೇಲೆ ಡೈರೆಕ್ಟ್ರು. ಅಂದರೆ ಇವಾಗ ತಮಾಷೆ ಅಲ್ಲ, ನೀವು ನಂಬಲ್ಲ, ಅವತ್ತೊಂದು ದಿವಸ ನಾವು ಸಂಗೊಳ್ಳಿ ರಾಯಣ್ಣ ಮಾಡಬೇಕಾದ್ರೆ ಸುಮಾರು ಒಂದು 400 ಕುದುರೆ, ಒಂದು 25 ಎಲಿಫೆಂಟ್, ತಿರ್ಗಿ ಅದಲ್ಲದೆ 600 ಜನ ಫೈಟರ್ಸು, 200 ಜನ ಜೂನಿಯರ್ಸ್. ಇದನ್ನು ಡಿವೈಡ್ ಮಾಡಬೇಕು. ಇದನ್ನು ಡಿವೈಡ್ ಮಾಡಿ ಇಲ್ಲಿ ಈ ಒಂದು ಆಪೋಸಿಟ್ ಬರೋಂಥ ಒಂದು ಗ್ಯಾಂಗ್ ಅವರು, ತಿರ್ಗಿ ಈ ಕಡೆಯಿಂದ ಬರೋಂಥ ಗ್ಯಾಂಗ್ ಅವರು, ಇವರು ಮಧ್ಯದಲ್ಲಿ ನಡೆಯೋದು ಹಿಂಗೆ ಕೊರಿಯೋಗ್ರಾಫ್ ಆಗಬೇಕು ಅನ್ನೋದೊಂದು ನಿಜವಾಗ್ಲೂ ಅದಕ್ಕೆ ಸುಮಾರು 1 ತಿಂಗಳು ವರ್ಕ್ ಮಾಡಿದ್ವಿ. ಬಟ್ ನನಗೆ ಸಪೋರ್ಟ್ ಕೊಟ್ಟಿದ್ದು ನಿಜವಾಗ್ಲೂ ಇವತ್ತಿಗೆ ಹೇಳ್ತೀನಿ, ನಾಗಣ್ಣ ಮತ್ತು ನಮ್ಮ ನಿರ್ಮಾಪಕರು ಮತ್ತು ಹೀರೋ, ಈ 3 ಜನ ಸಪೋರ್ಟ್ ಜೊತೆಗೆ ನನ್ನ ಸಂಘ ಇದೆಯಲ್ಲ, ಕರ್ನಾಟಕ ಅಸೋಸಿಯೇಷನ್ ಸಂಘ ಇದೆಯಲ್ಲ, ಆ ಸಂಘದಲ್ಲಿರೋಂಥ ಎಲ್ಲ ಫೈಟರ್ಸ್ಗಳಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ ಅವತ್ತಿನ ಸಹ ಅಷ್ಟು ಕಷ್ಟಪಟ್ಟಿದ್ದೀವಿ ಎಲ್ಲರೂ, ಪ್ರತಿಯೊಬ್ಬ ಫೈಟರ್ಸೂ ಕೂಡ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ ಅಂತ ಅಂದರೆ ಎಲ್ರಿಗೂ ಒಂದು ಚಾಲೆಂಜಿಂಗ್ ಸಬ್ಜೆಕ್ಟ್ ಥರ ಅದು. ಕನ್ನಡದಲ್ಲಿ ಇವತ್ತಿನ ಸಹ ಪೌರಾಣಿಕ ಸಿನಿಮಾ ತೆಗೆಯೋದು ತುಂಬ ತಮಾಷೆ ಅಲ್ಲ. ಈ ಒಂದು ಬಜೆಟಲ್ಲಿ ಇವತ್ತಿನಗಿರೋಂಥ ಒಂದು ಇದರಲ್ಲಿ ಆ ಸಿನಿಮಾ ತೆಗೆಯೋದು ತುಂಬ ಒಂದು ಗಡ್ಸ್ಬೇಕಾಗಿತ್ತು ಅವಾಗ. ಆ ಥರ ಬಂದಾಗ ಅದನ್ನು ನಾವು ಯಾವ ರೀತಿ ಮಾಡ್ಬೋದು ಅನ್ನೋದಕ್ಕೆ ನಿಜವಾಗ್ಲೂ ಅದಕ್ಕೆ ಮಾಡಿರೋ 1.5 ತಿಂಗಳು ಕೂತ್ಕೊಂಡು ಫಸ್ಟ್ ಹೋಮ್ವರ್ಕ್ ಮಾಡಿದ್ವಿ ನಾವು. ಟೋಟಲಿ ನಾವು ನಾಗಣ್ಣ ಕೂತ್ಕೊಂಡು ಅದಕ್ಕೊಂದಷ್ಟು ರಿಸರ್ಚ್ ಮಾಡಿ ಕಾಸ್ಟ್ಯೂಮ್ ಏನು ಬರುತ್ತೆ, ಆಮೇಲೆ ಇದನ್ನು ಕಮ್ಮಿ ದಿವಸದಲ್ಲಿ ಹೆಂಗೆ ನಾವು ಸ್ಕ್ವೀಸ್ ಮಾಡಬೇಕು. ಯಾಕಂದರೆ ತಗೊಂಡೋಗ್ತಾರೆ, ತುಂಬ ತೊಗೊಂಡೋಗ್ಬೋದು. ಬಟ್ ಇದನ್ನು ಇಷ್ಟು ಜನ 11 ಜನ ಆ್ಯಕ್ಟರ್ಸು, ಆ 11 ಜನ ಆರ್ಟಿಸ್ಟ್ಗಳನ್ನ ಇಟ್ಕೊಂಡು ನಾವು ಹೆಂಗೆ ಕೆಲಸ ಮಾಡ್ತೀವಿ, ಅದರಲ್ಲಿ ವಯಸ್ಸಾಗಿರೋರು ಜಯಪ್ರದಾ ಅವರಿದ್ದಾರೆ, ಅವ್ರನ್ನ ಇಟ್ಕೊಂಡು ಹೆಂಗೆ ನಾವು ವಾರ್ ತೆಗಿಬೇಕು, ಅದನ್ನೊಂದೆಲ್ಲ ಪ್ಲ್ಯಾನ್ ಮಾಡಿ ಅದಕ್ಕೊಂದು ನಾವು ಆರ್ಟಿಫಿಷಿಯಲ್ ಕುದುರೆ ಮಾಡಿಸ್ಕೊಂಡು ತಿರ್ಗಿ ಅವ್ರು ಒರಿಜಿನಲ್ ಕುದುರೆ ಓಡಿಸಿ ಅವ್ರು ಓಡೋಕ್ಕಾಗಿದ್ರೆ ಅವ್ರು ಕುಂಟಿಸ್ಕೊಂಡು ಎಷ್ಟು ಮೇಂಟೈನ್ ಮಾಡೋದು ಆ ರೀತಿ ಒಂದು ಮೇಂಟೈನ್ ಮಾಡಿ, ತಿರುಗಿ ಈ ಮಧ್ಯದಲ್ಲಿ ದರ್ಶನ್ ಸರ್ನ ನಾವು ಮೇಂಟೈನ್ ಮಾಡಿಕೊಂಡು, ತಿರುಗಿ ಪಕ್ಕದಲ್ಲಿದ್ದಂಥ ಅಷ್ಟು ಜನ ಆರ್ಟಿಸ್ಟ್ಗಳನ್ನ ಅವರು ಶಶಿ ಸರ್ ಇರ್ಬೋದು, ಮತ್ತು ಶ್ರೀನಿವಾಸ ಮೂರ್ತಿ ಅವರು ಇರ್ಬೋದು, ಮತ್ತು ಇನ್ನೊಂದಷ್ಟು ಜನ ಆರ್ಟಿಸ್ಟ್ಗಳದೆಲ್ಲ ಆ್ಯಕ್ಷನ್ಗಳೆಲ್ಲ ಕೊರಿಯೋಗ್ರಾಫ್ ಮಾಡಿಕೊಂಡು ಯಾವ ಟೈಮಲ್ಲಿ ಹೆಂಗೆ ಸಿಂಕ್ ಆಗ್ತಾರೆ ಅನ್ನೋದೆಲ್ಲ ಒಂದು ನಾವೇನು ಮಾಡ್ಕೊಂಬಿಟ್ಟಿದ್ವಿ ಅಂದರೆ ಒಂದು ಚಾರ್ಟ್ ಮಾಡ್ಕೊಂಬಿಟ್ಟಿದ್ವಿ. ಈ ಕೊರಿಯೋಗ್ರಾಫ್ದೇ ಒಂದು ಸಪ್ರೇಟಾಗಿ ಸ್ಟೋರಿ ಬೋರ್ಡ್ ಥರ ಮಾಡಿಕೊಂಡು ಚಾರ್ಟ್ ಮಾಡಿಕೊಂಡು ಈ ಶಾರ್ಟ್ ಆದಮೇಲೆ ಈ ಶಾರ್ಟ್ ಅಂತೆಲ್ಲ ಪೂರ್ತಿ ಒಂದು ಎಡಿಟ್ ವರ್ಷನ್ ಚಾರ್ಟ್ ಬರ್ಕೊಂಡು ಶಾರ್ಟ್ ತೆಗಿಬೇಕಾದ್ರೆ ಯಾವ್ದು ತೆಗಿಬೇಕು ಯಾವ್ದು ತೆಗಿಬಾರ್ದು,
ಈ ಲೈಟಿಂಗಲ್ಲಿ ಇವಾಗ ಇಟ್ಕೊಂಡು ಶೂಟ್ ಮಾಡ್ತಾರೆ, ಇದು ಮುಗಿದೋಯ್ತು, ನೆಕ್ಸ್ಟ್ ಇದ್ರ ಕಂಟಿನ್ಯೂಷನ್ ಆದರೆ ಬೇರೆ ಕಡೆ ಚೇಂಜ್ ಆಗುತ್ತೆ. ಈ ಲೈಟಿಂಗಲ್ಲೇ ಮತ್ತೆ ಏನು ಮಾಡ್ಬೋದು ನಾವು, ಬೇರೆ ಯಾವುದೋ ನಂಬರ್ ಆಫ್ ಸಮಥಿಂಗ್, ಇವಾಗ ಇಲ್ಲಿ ನಂಬರ್ 25th ಶಾರ್ಟ್ಸ್ ತೆಗೆದಿದ್ದೀವಿ ಅಂದ್ಕೊಳ್ಳಿ, ಸರಿ ಇದು ಮುಗಿದೋಯ್ತು, ಇವಾಗ 25th ಆದಮೇಲೆ 26ಗೆ ಹೋಗ್ಬೇಕು ನಾನು, ಮತ್ತೆ ಇಲ್ಲಿ ಅಗೇನ್ 36 33 ಯಾವುದೋ ಒಂದು ಶಾರ್ಟ್ ತೆಗಿಬೋದು, ಇಲ್ಲ 29 ಯಾವುದು ತೆಗಿಬೋದು, ಇಲ್ಲಾಂದರೆ ಮತ್ತೆ ಯಾವುದೋ ಒಂದು ತೆಗಿಬೋದಲ್ಲ ಅಂದ್ಬಿಟ್ಟು ಆ ಥರ ಎಲ್ಲ ಪೂರ್ತಿ ಅದನ್ನೆಲ್ಲ ಒಂದು ಡೈಲಿ ಎವ್ರಿ ಡೇ ಈವ್ನಿಂಗ್ ಹೋದ್ಮೇಲೆ ನಾವು ಒಂದು ಕೂತ್ಕೊಂಡು ಒಂದು ರಫಾಗಿ ಒಂದು ಎವ್ರಿ ಡೇ ಹೋಮ್ವರ್ಕ್ ಮಾಡ್ಕೊತಾ ಇದ್ದೀವಿ. ನಾಳೆ ಇಷ್ಟು ಶಾರ್ಟ್ಸ್ ಮುಗಿಲೇಬೇಕು, ಏನು ಮಾಡ್ತೀವಿ ನನಗೆ ಗೊತ್ತಿಲ್ಲ, ಇಷ್ಟು ಶಾರ್ಟ್ಸ್ ಮುಗಿಬೇಕು ಅಂದ್ಕೊಂಡು ಆ ಶ್ರಮ ಇದೆಯಲ್ಲ ನಿಜವಾಗ್ಲೂ ಹೇಳಬೇಕು ಅಂತಂದರೆ. ಬಟ್ ದೇವ್ರ ದಯದಿಂದ ಒಬ್ಬ ಫೈಟರ್ಸ್ಗೆ, ಒಬ್ಬ ಆರ್ಟಿಸ್ಟ್ಗೆ ಒಂದು ಪಿನ್ ಡ್ರಾಪ್ ಕೂಡ ಏನೂ ಇಟ್ಟಾಗಿಲ್ಲ. ಇವನು ಶ್ರೀನಿವಾಸ ಮೂರ್ತಿ ಸರ್ ಕೂಡ ಏನಂದರೆ ಕುದುರೆಯಿಂದ ಹಂಗೆ ಬಿದ್ದೋದ್ರು ಅಷ್ಟೇ, ಬಟ್ ಅವ್ರಿಗೇನೂ ಆಗಲಿಲ್ಲ ದೇವ್ರ ದಯದಿಂದ. ಒಬ್ರಿಗೆ ಒಂದು ಪಿನ್ ಡ್ರಾಪ್ ಏಟ್ ಆಗದಿರ ಮಾಡಿದಂಥ ಒಂದು ಸಿನಿಮಾ. ಅದರಲ್ಲಿ 2 ವಾರ ನಾವು ತೆಗೆದಿದ್ದು, ಅದರಲ್ಲಿ ಓವರಾಲ್ ಶೂಟ್ ಮಾಡಿದೆ ನಾವು. ವಾರ ಬಂದು 23 ಡೇಸೇನೋ ಸಮಥಿಂಗ್ 25 ಡೇಸೇನೋ ಶೂಟ್ ಮಾಡಿದ್ವಿ. 25 ಡೇಸಲ್ಲಿ 2 ವಾರ ಶೂಟ್ ಮಾಡಿದ್ವಿ. ಒಂದು ಏನಂದ್ರೆ ಪ್ಯಾಲೇಸ್ ಒಳಗಡೆ ಸಣ್ಣದೊಂದು ಅಟ್ಯಾಕ್ ಒಂದಿತ್ತು. ಈ 3 ಸೀಕ್ವೆನ್ಸನ್ನು ನಾವು ಮಾಡಿದೆ ಓನ್ಲಿ ಫಾರ್ 25 ಡೇಸಲ್ಲಿ ನಾವು ಮಾಡಿದಂಥ ಒಂದು ಸಿನಿಮಾ. ನನಗೆ ಎಕ್ಸ್ಪೀರಿಯೆನ್ಸ್ ಅಲ್ಲದೆ ಇವತ್ತೂ ಕೂತ್ಕೊಂಡು ಆ ಒಂದು ಸೀಕ್ವೆನ್ಸ್ ನೋಡ್ಬೇಕಾದ್ರೆ ಅನಿಸುತ್ತೆ, ಒಂದು ಅದೇ ಹೇಳ್ದಂಗೆ ಇವಾಗ ಅಪ್ಗ್ರೇಡ್ ಆಗೋ ವರ್ಷನಲ್ಲಿ ನೋಡಿದ್ರೆ ಇನ್ನೂ ಏನೋ ಮಾಡ್ಬೋದಾಯ್ತಲ್ಲ, ಅದು ಹಿಂಗೆ ಮಾಡ್ಬೇಕಾಯ್ತು, ಇವತ್ತಿಗೆ ಹಿಂಗೆ ಮಾಡ್ಬೋದು ಅನ್ನೋದು ಯೋಚನೆ ಮಾಡ್ತೀನಿ. ಅವತ್ತೊಂದು ದಿವಸಕ್ಕೆ ನಾನು ಲೆಕ್ಕ ಹಾಕೊಂಡು ನೋಡಿದ್ರೆ ಓಕೆ, ಇರೋ ದಿವಸದಲ್ಲಿ ಒಂದು ಬೆಸ್ಟ್ ಮಾಡಿದ್ದೀವಿ ಅಂತ ಒಂದು ತೃಪ್ತಿ ಕೊಡೋಂಥ ಒಂದು ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಅದಂತ ಗ್ಯಾರಂಟಿ. ನೀವು ರಿಸರ್ಚ್ ಅಂತ ಹೇಳಿದ್ರಿ, 1.5 ತಿಂಗಳು ರಿಸರ್ಚ್ ಮಾಡಿದ್ರಿ ಅಂತ ಹೇಳಿಬಿಟ್ಟು. ಪೌರಾಣಿಕ ಹಿನ್ನೆಲೆ ಅಂದ ತಕ್ಷಣ ರಿಸರ್ಚ್ ಸ್ವಲ್ಪ ಕಷ್ಟ, ಅಂದರೆ ಒಂದಷ್ಟು ಕೆಲಸಗಳನ್ನ ಇಮ್ಯಾಜಿನೇಷನಲ್ಲೇ ಮಾಡ್ಕೊಳ್ಬೇಕಾಗತ್ತೆ. ಆ ಥರ ಹೇಗೆ ರಿಸರ್ಚ್ ಮಾಡಿದ್ರಿ, ಏನಾದರೂ ಒಂದು ಸ್ವಲ್ಪ ಹೇಳ್ಬಹುದಾ? ಅಂದರೆ ಈಗ ಏನಾಗಿದೆ, ಯಾಕಂದ್ರೆ ಇವಾಗಿನ ಫೈಟಿಂಗ್ ತುಂಬಾ ಎಕ್ಸಾಂಪಲ್ಸ್ ಇದೆ. ಈಗೇನಾಗಿದೆ, ಈಗ ಪ್ರತಿಯೊಬ್ಬರು ಗೂಗಲ್ ಹೊಡೆದ್ರೆ ಬಂದ್ಬಿಡ್ತದೆ. ಈಗ ಜನರಲ್ ಗೂಗಲ್ ಹೊಡೆದು ಯೂಟ್ಯೂಬ್ ಹೊಡೆದ್ರೆ ಅದ್ರದ್ದೆಲ್ಲ ಡೀಟೇಲ್ ಬರ್ತಾ ಇರ್ತದೆ. ಈಗ ಅವತ್ತಿನ ಸಹ ಏನಿಲ್ಲ, ಜನರಲ್ ಆಗಿ ಅವತ್ತು ಸಹ ಏನಿಲ್ಲದೆ ನೀವು ನಂಬಲ್ಲ, ನಾನು ಚಪ್ಪಾಳೆ ಅಂತ ಒಂದು ಸಿನಿಮಾ ಮಾಡೋಕ್ಕಾರೆ ಅವಾಗಲೇ ನಾನು ನಾಗಣ್ಣ ಅವ್ರಿಗೆ ಒಂದು ಈ ಮಕ್ಳುಗಳು ಟಾಯ್ಸ್ ಕಟ್ ಮಾಡ್ತಾರೆ ಗೊತ್ತಾ ನಿಮಗೆ, ಪೇಪರಲ್ಲಿ ಅಂಟಿಸ್ಕೊಂಡ್ಬರ್ತಾರೆ. ಟ್ರೈನ್ ಅಂದರೆ ಹೆಂಗಿರುತ್ತೆ, ಬೈಕ್ ಅಂದರೆ ಹೆಂಗಿರುತ್ತೆ, ಕಾರ್ ಅಂದರೆ ಹೆಂಗಿರುತ್ತೆ, ನಾನು ಆ ಥರದ್ದೆಲ್ಲ ನಾನು ಕಟ್ ಮಾಡಿಬಿಟ್ಟು ಆಲ್ರೆಡಿ ಅದನ್ನು ಅಂಟಿಸ್ಬಿಟ್ಟು ಸ್ಟೋರಿ ಬೋರ್ಡ್ ಥರ ಮಾಡಿಕೊಟ್ಟಿದ್ದೆ ನಾನು ಆ್ಯಕ್ಷನ್ಸ್ನ. ಅವ್ರಿಗೆ ಅವಾಗಲೇ ನಾನು ಆ ಥರದ್ದೆಲ್ಲ ಮಾಡ್ಬೋದು ಅನ್ನೋದೆಲ್ಲ ತೋರಿಸಿ ಇದು ಮಾಡಿಕೊಟ್ಟಿದ್ದೆ. ಆ ಥರ ಈ ಕೊರಿಯೋಗ್ರಾಫ್ ಮಾಡ್ಬೇಕಾದ್ರೆ ಇವಾಗಲೂ ಅಷ್ಟೇ, ನೀವು ನೋಡಿ ಹಿಂದೆ ಕೂತಿರೋದು ನೋಡಿ, ಕುದುರೆ ಆನೆ ಎಲ್ಲ ಯಾವ ರೀತಿ ಇದೆ ಅನ್ನೋದು ನಿಮ್ದೊಂದು ಒಂದು ಇದಿದೆ ನೋಡಿ, ಫೋಟೋಸ್ ಇದೆ. ಈ ಥರದ ಇದನ್ನೆಲ್ಲ ಕಟ್ ಮಾಡಿಕೊಂಡು ಅದನ್ನೆಲ್ಲ ಒಂದು ಇಮೇಜ್ ಇಟ್ಕೊಂಡೇ ನಾನು ಒಂದಷ್ಟು ಸ್ಟೋರಿ ಬೋರ್ಡ್ ಥರ ಮಾಡ್ಕೊಂಡು ತೊಗೊಂಡೋಗ್ತಾ ಇದ್ವಿ. ಅದೇ ನಮಗೆ ಅರ್ಧ ಸ್ಫೂರ್ತಿ. ಏನಂತಂದರೆ ಇವಾಗ ಅವಾಗ ಬುಕ್ಗಳಲ್ಲಿ ನೋಡಿರೋಂಥದ್ದೇ. ಇವಾಗ ಎಕ್ಸಾಂಪಲ್ ನಾನು ಅವಾಗ ನೋಡಿದ್ದೆ ಕಿತ್ತೂರು ರಾಣಿ ಚೆನ್ನಮ್ಮ, ಒಂದು ಹಳೇ ಪಿಕ್ಚರ್ ವೈಟ್ ಆ್ಯಂಡ್ ಬ್ಲ್ಯಾಕ್ ಸಿನಿಮಾ. ಆ ಸಿನಿಮಾ ಥರ ನೋಡ್ಕೊಂಡು ಹೋದರೆ ಅವಾಗ ಏನು ಮಾಡ್ಬೋದು ನಾನು, ಎಕ್ಸಾಂಪಲು ಏಣಿ ಹಾಕ್ಕೊಂಡು ಹತ್ತುತ್ತಾ ಇದ್ರು, ಅದನ್ನ ಹೆಂಗೆ ಮಾಡಬೇಕು, ಏಣಿ ಇಲ್ಲದೆ ನಾವು ಹೆಂಗೆ ಇಲ್ಲಿ ಕೊರಿಯೋಗ್ರಾಫ್ ಮಾಡಬೇಕು. ಇವಾಗ ಅಲ್ಲಿ ಕೋಟೆ ಇಲ್ಲ, ಕೋಟೆಯಿಂದ ಹೊರಗಡೆ ನಡಿ ಅಂತ ನಾವು ತೋರಿಸ್ತಾ ಇದ್ದೀವಿ. ಕೋಟೆ ಒಳಗಡೆ ತೋರಿಸ್ರೆ ಹೆಂಗೆ ತೋರಿಸ್ಬೇಕು, ಕೋಟೆ ಬಂದು ಬೇರೆ ಕಡೆ ಇತ್ತು, ಆ ಕೋಟೆ ಹತ್ತೋದು ಯಾವ ರೀತಿ ಹತ್ತಾರೆ, ಅದನ್ನೆಲ್ಲ ನೋಡ್ಕೊಂಡು ನಾವು ಡಿವೈಡ್ ಮಾಡ್ಕೊಂಡು ನಾವು ವರ್ಕ್ ಮಾಡಿದಂಥದ್ದು. ಈಗ ಏಣಿ ಬದಲು ಏಣಿ ಹೆಂಗೆ ಹತ್ತುತ್ತಾರೆ, ಏಣಿ ಹತ್ತದ ಮೇಲೆ ಏನು ಆ್ಯಕ್ಷನ್ ನಡೀತದೆ, ಅದೆಲ್ಲ ನೋಡಿಕೊಂಡು ನಾನು ಹಳೇದು ಒಂದು ಕಿತ್ತೂರು ರಾಣಿ ಚೆನ್ನಮ್ಮ ಸಿನಿಮಾ ನೋಡಿಕೊಂಡೆ. ಇದು ಕತೆ ಓವರಾಲ್ ಹಿಸ್ಟಾರಿಕಲ್, ಅವ್ರಿಗೆ ಗೊತ್ತಿರೋಂಥ ಆ ಟೈಮಲ್ಲಿ ಅವ್ರಿಗೆ ಗೊತ್ತಿರೋಂಥ ಒಂದು ಹಿಸ್ಟ್ರಿನ ಯೋಚನೆ ಮಾಡಿ ಒಂದು ಸಿನಿಮಾ ಥರ ತೆಗೆದಿದ್ದಾರೆ. ಇದನ್ನ ಇಟ್ಕೊಂಡು ಇನ್ನು ಮಿಕ್ಕಿದ್ದು ನಾವೇನು ಬೆಸ್ಟ್ ಮಾಡ್ಬೋದು ಅನ್ನೋದನ್ನೇ ನಾನು ಟ್ರೈ ಮಾಡಿದೆ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನು ನಾನು ರಿಸರ್ಚ್ ಮಾಡೋಕ್ಕೆ ನನಗೇನು ಸಿಕ್ಕಿರಲಿಲ್ಲ ಆ್ಯಕ್ಚುಲಿ ಹೇಳ್ಬೇಕು ಅಂತ ಅಂದರೆ. ಸರ್, ನೀವು ಕನ್ನಡದಲ್ಲಿ ಬಹುತೇಕ ಹೀರೋಗಳ ಜೊತೆಗೆ ಕೆಲಸ ಮಾಡಿದ್ದೀರಾ, ಅವರಿಗೆ ಫೈಟ್ ಸೀಕ್ವೆನ್ಸ್ಗಳನ್ನು ಮಾಡಿಸಿದ್ದೀರಾ. ಪ್ರತಿಯೊಬ್ಬ ಹೀರೋಗೂ ಅವ್ರದ್ದೇ ಆಗಿರೋಂಥ ಒಂದು ವ್ಯಕ್ತಿತ್ವ ಇರುತ್ತೆ, ಅವ್ರದ್ದೇ ಆಗಿರೋಂಥ ಹಾವಭಾವಗಳ ಪರಿಧಿಯಲ್ಲಿ ಒಂದು ಫೈಟನ್ನು ಸಂಯೋಜನೆ ಮಾಡುವಂಥ ಅವಶ್ಯಕತೆ ಇರುತ್ತೆ. ಅವರು ನಿಭಾಯಿಸಿರುವಂಥ ಪಾತ್ರದ ಪರಿಧಿ ಎಷ್ಟು ಅಂತ ತಿಳಿದುಕೊಳ್ಬೇಕು ಅವರಿಗೆ ಫೈಟ್ ಸಂಯೋಜನೆ ಮಾಡುವಂಥ ಸಂದರ್ಭದಲ್ಲಿ. ಹಾಗೆ ಹೀರೋಗಳಿಗೆ ತಕ್ಕ ಹಾಗೆ ಡೂಪ್ಗಳನ್ನು ಉಪಯೋಗಿಸಿದ್ರೂ ಕೂಡ ಆಭಾಸ ಆಗದೇ ಇರೋ ರೀತಿಯಲ್ಲಿ ಹೇಗೆ ಸಾಹಸ ದೃಶ್ಯಗಳನ್ನು ನೀವು ಆಯೋಜಿಸ್ತೀರಾ? ಅಂದರೆ ಏನಂತಂದ್ರಮ್ಮ, ಇವಾಗ ದರ್ಶನ್ ಸರ್ ಅಂದರೆ ಅವ್ರದ್ದೇ ಆದಂಥ ಒಂದು ಇಮೇಜ್ ಇದೆ, ಅಪ್ಪು ಅವ್ರದ್ದೇ ಅವ್ರದ್ದೇ ಒಂದು ಇಮೇಜ್ ಇದೆ, ಸುದೀಪ್ ಅವ್ರದ್ದಿದೆ, ಯಶ್ ಅವ್ರದ್ದಿದೆ. ಬಟ್ ಇದನ್ನ ಇಟ್ಕೊಂಡೇ ನಾನು ಕೊರಿಯೋಗ್ರಾಫ್ ಮಾಡೋಕ್ಕೆ ಈಸಿ ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ. ಏನಂದರೆ ಈಗ ಅವರು ನೋಡ್ರೆ ಆಡಿಯನ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಇವಾಗ ದರ್ಶನ್ ಸರ್ ನೋಡ್ರೆ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ದರ್ಶನ್ ಸರ್ ನಿಂತ್ಕೊಂಡ್ರೆ ಹಂಗೆ ನಿಂತ್ಕೊಬೇಕು, ಸುದೀಪ್ ಅವ್ರು ನಿಂತ್ಕೊಂಡ್ರೆ ಹಂಗೆ ನಿಂತ್ಕೋಬೇಕು, ಅಪ್ಪು ಅವ್ರು ಬಂದ್ರೇ ಒಂದು ವಾವ್ ಮೂಮೆಂಟ್, ಮಕ್ಳುಗಳ ಎಂಟರ್ಟೈನ್ಮೆಂಟ್ ಆಗೋಂಥ ರೀತಿಯಲ್ಲಿ ಇರಬೇಕು. ಯಾಕಂದರೆ ಅವರು ಫುಲ್ ಫ್ಯಾಮಿಲಿ ಫಾಲೋವರ್ಸ್ ಅಪ್ಪು ಅವರು. ಆ ರೀತಿ ಆ ಇಮೇಜನ್ನು ಇಟ್ಕೊಂಡೇ ನಾವು ಕೊರಿಯೋಗ್ರಾಫ್ ಮಾಡೋಕ್ಕೆ ಹೋಗ್ತೀವಿ. ಆಮೇಲೆ ನೀವು ಇವತ್ತರೆಗೂ ನೀವು ಏನು ಅನ್ನೋದು ನನಗೆ ಗೊತ್ತಿಲ್ಲಮ್ಮ, ನಾವು ಕೊರಿಯೋಗ್ರಾಫ್ ಮಾಡಿರೋದ್ರಲ್ಲಿ ಎಲ್ಲ ಹೀರೋಗಳು
ಅವರೇ ಖುದ್ದು ಟ್ರೈ ಮಾಡಿರೋಂಥದ್ದು. ಎಲ್ಲೂ ನಾವು ಆ್ಯಕ್ಚುಲಿ ಡೂಪ್ ಟ್ರೈ ಮಾಡಲ್ಲ. ಡೂಪ್ನು ಏನು ಮಾಡ್ತೀವಿ ಅಂತಂದರೆ ಸೇಫ್ಟಿಗೆ ಸ್ಟ್ಯಾಂಡ್ ಬೈ ಇಟ್ಟಿರ್ತೀವಿ ಅಷ್ಟೇ. ಓನ್ಲಿ ಫಾರ್ ಲೆಗ್ ಶಾಟ್, ಒಂದು ಕ್ಲೋಸ್ ಏನಾದ್ರು ತೆಗಿಬೇಕು ಅಂತಂದರೆ, ಇಲ್ಲ ಓನ್ಲಿ ಫಾರ್ ಶೋಲ್ಡ್ರ್ ಏನೋ ಸಜೆಷನ್ ತೆಗಿಬೇಕಂದ್ರೆ ಮಾತ್ರ ಇಟ್ಕೊಂಡಿರ್ತೀವಿ. ಬಿಟ್ಟರೆ ಇನ್ನು ಪೂರ್ತಿ ಎಲ್ಲ ಇವತ್ತವರೆಗೂ ಅಪ್ಪುವರೆಗೆ ಯಾರು ಡೂಪ್ ಹಾಕಲ್ಲ. ದರ್ಶನ್ ಅಂತೂ ಹಾಕೋದೇ ಇಲ್ಲ, ಸುದೀಪ್ ಸರ್ಗಂತೂ ಹಾಕೋದಿಲ್ಲ. ಯಾಕಂದರೆ ಆ ಹೈಟ್ಗಳು ನಾವು ಮ್ಯಾಚೇ ಮಾಡೋಕ್ಕಾಗಲ್ಲ. ಆ ಕಾರಣಾಂತರದಿಂದ ಯಾರೂ ಡೂಪ್ ಸಿಗೋದೇ ಇಲ್ಲ. ಇವಾಗ ಯಶೋರ್ ಅಂದ್ಕೊಂಡ್ರೆ ಆ ಸ್ಕಿನ್ ಟೋನೇ ನಮ್ಗೆ ಸಿಗೋಲ್ಲ. ಆ ಥರ ಏನಂತಂದರೆ ಎಲ್ಲ ಒರಿಜಿನಲ್ ಆಲ್ಮೋಸ್ಟ್ ಆಲ್ ಎಲ್ಲ ಅವರೇ ಮಾಡಿರೋಂಥದ್ದೇ ಸ್ಟಂಟ್ಸ್ಗಳು ಇರೋದು, ಹೇಳ್ತೀನಿ ನಾನು ಓಪನಾಗಿ. ಬಟ್ ಎಲ್ಲೋ ಒಂದು ಕಡೆ ಬರೀ ಲೆಗ್ ಶಾರ್ಟ್ಸು, ಇಲ್ಲ ಬ್ಯಾಕಲ್ಲಿ ವಾಕ್ ಮಾಡೋದಂಥ ಒಂದು ಶಾರ್ಟ್ಸ್ ಇರ್ಬೋದು, ಇಲ್ಲ ಡೂಪ್ ಸುಮ್ಮನೆ ಯಾರಿಗೋ ಹೊಡಿತಾವ್ರೆ ತುಣಿತಾವ್ರೆ ಅನ್ನೋದು, ಆ ಥರ ಶಾರ್ಟ್ಸ್ಗಳು ಮಾತ್ರ ನಾವು ಯೂಸ್ ಮಾಡ್ತೀವಿ. ಬಿಟ್ಟರೆ ಇನ್ಯಾವುದೇ ಕಾರಣಕ್ಕೂ ನಾವೆಲ್ಲೂ ಡೂಪ್ ಬಳಸುವಂಥದ್ದು ಯಾವ ಸಿಚುವೇಶನ್ ಇರಲ್ಲ. ಅವ್ರ ಇಮೇಜ್ ಏನಿದೆ ಅದೇ ಇಮೇಜ್ಗೆ ನೋಡಿಕೊಂಡೆ ನಾವು ಕೊರಿಯೋಗ್ರಾಫ್ ಮಾಡೋದು. ಏನಂತಂದರೆ ನಮಗೆ ಜಾಸ್ತಿ ನನಗೆ ಎಕ್ಸ್ಪೆಷಲಿ ನನಗೆ ಕೊರಿಯೋಗ್ರಾಫ್ ಮಾಡೋಕ್ಕೆ ಸಿಗೋದು ಏನಂತಂದರೆ, ನಾನು ಪ್ರತಿಯೊಬ್ಬರು ಹೀರೋದೂ ಸಿನಿಮಾ ಮಾಡಿದ್ಮೇಲೆ ಹೋಗಿ ಆಡಿಯನ್ಸ್ ಮಧ್ಯದಲ್ಲಿ ನಾನು ನೋಡ್ತೀನಿ. ಬೇಸಿಕಲಿ ಬಿಗಿನಿಂಗಿಂದಲ್ಲ ನಾನು ಥಿಯೇಟ್ರಲ್ಲಿ ಹೋಗ್ಬಿಟ್ಟು ನಾನು ಸೆಕೆಂಡ್ ಕ್ಲಾಸಲ್ಲಿ ಹೋಗಲ್ಲ ಅಥವಾ ಬಾಲ್ಕನಿಗೆ ಹೋಗಲ್ಲ, ಗಾಂಧಿ ಕ್ಲಾಸಲ್ಲಿ ಕೂತ್ಕೊಂಡು ನಾನು ಸಿನಿಮಾ ನೋಡ್ತೀನಿ. ಅಂದರೆ ನಾನು ನಿಂತ್ಕೊಂಡು ನೋಡ್ರೆ ನನಗೆ ಹೀರೋ ಹಿಂಗೆ ಕಾಣಬೇಕು, ನನ್ನ ಇಮ್ಯಾಜಿನೇಷನ್. ನಾನು ಅವಾಗೆಲ್ಲ ಅಮಿತಾಬ್ ಬಚ್ಚನ್ ಅವ್ರದ್ದು ಕುದಾಗ ಅವೆಲ್ಲ ಸಿನಿಮಾ ನೋಡ್ತಾರೆ, 70 mm ನೋಡ್ತಾರೆ, ಹಿಂಗೆ ನೋಡ್ತಾ ಇದ್ವಿ ನಾವು, ಹೀರೋ ಅಂತ ಹಿಂಗಿದಾರಪ್ಪ ಆ ಫೀಲಲ್ಲಿ. ಇವತ್ತಿಗೂ ನಾನು ಇಷ್ಟಪಡೋದು ಆ ಥರ ವ್ಯಕ್ತಿಗಳಲ್ಲಿ ದರ್ಶನ್ ಸಾರು, ಸುದೀಪ್ ಅವರು, ಮತ್ತು ರಿತಿಕ್ ರೋಷನ್, ಮತ್ತು ತೆಲುಗಲ್ಲಿ ಪ್ರಭಾಸ್. ಏನಂತಂದರೆ ನೋಡಿದ್ರೆ ಹಿಂಗೆ ಅನಿಸ್ತಾರೆ, ಆ ಥರ ಇರಬೇಕು ಅನ್ನೋದು ಒಂದು ಫೀಲ್, ಅಜಾನುಭಾವಗಳು ಅನ್ನೋ. ಅದಕ್ಕೋಸ್ಕರನೇ ಅವ್ರುಗಳು ಅಂತಂದಾಗಲೇ ಅದೇ ರೀತಿ ಬೇರೆ ನನ್ನ ಇಮ್ಯಾಜಿನೇಷನ್ ಮಾಡೋದೇ, ಕೊರಿಯೋಗ್ರಾಫ್ ಮಾಡೋದೇ ಒಂದು, ಅಂದರೆ ಗಾಂಧಿ ಕ್ಲಾಸಲ್ಲಿ ಕೂತ್ಕೊಂಡು ನೋಡ್ರೆ ಹಿಂಗೆ ಕಾಣಬೇಕು ನನಗೆ, ಆ ಫೀಲಲ್ಲೇ ನಾನೊಂದು ಇದು ಮಾಡ್ಕೊಂಡು ಹೋಗ್ತೀವಿ, ಅಷ್ಟೇನೇ ಇಲ್ಲ. ಅನ್ಆರ್ಮ್ಡ್ ಕಾಂಬ್ಯಾಟ್, ಹಾಗೆ ಫಿಸ್ಟ್ ಫೈಟ್, ಆರ್ಮ್ಡ್ ಕಾಂಬ್ಯಾಟ್, ನೈಫ್ ಫೈಟ್, ಮಾರ್ಷಲ್ ಆರ್ಟ್ ಬೇಸ್ಡ್, ಹೀಗೆ ನಿಮ್ಮ ಸಾಹಸ ಸಂಯೋಜನೆಯ ಶೈಲಿ, ನಿಮ್ಮ ಏನು ಫೈಟಿಂಗ್ ಸ್ಟೈಲ್ ಅನ್ನೋದು ಯಾವುದಾದ್ರೂ ಇದೆಯಾ? ಇದ್ರೆ ಅದನ್ನ ನೀವೇನಂತ ಡಿಫೈನ್ ಮಾಡ್ತೀರಾ? ಇಲ್ಲ, ಆ ಥರದ್ದು ಯಾವುದೂ ಇಲ್ಲಮ್ಮ. ಏನಂತಂದರೆ ನಮ್ಮದೇ ಆದಂಥ ಪರ್ಸ್ನಲ್ ಅನ್ನೋದು ಯಾವುದೂ ಇಲ್ಲ. ಏನಂದರೆ ನಿರ್ದೇಶಕರು ಕತೆಗಳೇನು ಮಾಡ್ಕೊಂಬತ್ತಾರೆ ಆ ಸಿನಿಮಾಗೆ ಹೋಗುತ್ತದು. ಇವಾಗ ಎಕ್ಸಾಂಪಲ್ಲು ನಾವು ಈ ಸಿನಿಮಾ ಮಾಡಿದ್ವಿ, ಯಾರ್ದು ಪುನೀತ್ ಅವ್ರದ್ದು ಒಂದು ಸಿನಿಮಾ ಮಾಡಿದ್ವಿ, ಯಾವುದು ಪರಮಾತ್ಮ ಅಂತ. ಅದರಲ್ಲಿ ಬಂದು ಅವ್ರು ಕರಾಟೆ ಪಟ್ಟು, ಅವಾಗ ಕರಾಟೆ ಥರನೇ ಆ್ಯಕ್ಷನ್ ತೆಗಿಬೇಕು, ಅಷ್ಟು ಬಿಟ್ರೇನೇನಿಲ್ಲ. ಇವಾಗ ಬೇರೆ ಸಂಗೊಳ್ಳಿ ರಾಯಣ್ಣ ವಾರ್ ಅಂತಂದ್ರೆ ವಾರ್ಗೆ ಸಂಬಂಧಪಟ್ಟಿದ್ದೇ ನಾನು ತೆಗಿಬೇಕು, ಬೇರೆ ಏನು ನಾನು ಮಾಡೋಕ್ಕಲ್ಲ. ಅಂದರೆ ಕತೆ ಏನು ಕೇಳುತ್ತೆ ಆ ಕತೆಗೆ ನಾನು ಕೊರಿಯೋಗ್ರಾಫ್ ಮಾಡಬೇಕು ಹೊರತು ಸಪ್ರೇಟ್ ಅನ್ನೋದು ಯಾವುದೂ ಬರೋದಿಲ್ಲ. ಯಾರ್ದು ಇಂಡಿವಿಜುವಲ್ ಯಾವುದೂ ಇಲ್ಲಮ್ಮ. ಇವನ್ ಜಾಕಿ ಚಾನಿಂದ ಹಿಡಿದು ಬ್ರೂಸ್ಲಿಯಿಂದ ಹಿಡಿದು ಯಾರೇ ತೊಗೊಂಡ್ರು ಆ ಕತೆಗೆ ಬಂದಿದ್ದಕ್ಕೆ ಅದಕ್ಕೆ ಹೆಸರು ಬರುತ್ತೆ ಹೊರತು ಯಾವುದೂ ಬರೋದಿಲ್ಲ ಸಪ್ರೇಟ್ ಆಗಿ. ಇವಾಗ ಕರಾಟೆ ಅಂತ ಅಂತಾರೆ, ಇವಾಗ ಕರಾಟೆ ಕಿಡ್ ಅಂದರೆ ಅವ್ನು ಕರಾಟೆ ಪ್ಲೇಯರ್ ಆಗುತ್ತೆ, ಅವಾಗ ಅದು ಕರಾಟೆ ಕಿಡ್ ಆಗುತ್ತೆ. ಇವಾಗ ವಾರಿಯರ್ ಯಾವುದಾದ್ರು ಸಿನಿಮಾ ತೊಗೊಂಡ್ರು, ಗ್ಲಾಡಿಯೇಟರ್ ತೊಗೊಂಡ್ರು ಅದು ವಾರ್ ಸಿನಿಮಾ ಅಂತಲೇ ಬರುತ್ತೆ. ಆ ಥರ ಕತೆಗೆ ಏನು ಬರುತ್ತೆ ಅದೇ ಒಂದು ಫೈಟ್ಗೆ ಒಂದು ನೇಮ್ ಆಗುತ್ತೆ ಹೊರತು ಯಾರ್ದು ಇಂಡಿವಿಜುವಲ್ ಯಾವುದೂ ನೇಮ್ ಇಲ್ಲ. ತಾಯ್ಕೊಂಡು ಅದು ಇದೆಲ್ಲ ಇದೆ, ಬಿಕಾಸ್ ಆಫ್ ಕತೆ ಏನು ಕೇಳುತ್ತೆ ಅದ್ರ ಮೇಲೆ ಅದು ಒಂದು ಹೆಸರಾಗುತ್ತೆ. ಹಾಗಾದ್ರೆ ಕಥೆ ಏನಿದೆ ಅದರ ಆಧಾರದ ಮೇಲೆ ನಿಮ್ಮ ಶೈಲಿ ನಿಂತಿದೆ ಅಂತ ಹೇಳೋದು ನಿಜ, 100%. ನಿಮಗೆ ಯಾವ ನಟರ ಜೊತೆಗೆ ಅಥವಾ ಹೀರೋ ಜೊತೆಗೆ ಸಾಹಸ ದೃಶ್ಯಗಳನ್ನ ಮಾಡುವಂಥದ್ದು ತುಂಬ ಖುಷಿ ಕೊಟ್ಟಿದೆ? ಸಾಹಸ ಸಂಯೋಜನೆಯಲ್ಲಿ ಯಾವ ನಿರ್ದೇಶಕರ ವಿಷನ್ ನಿಮಗೆ ಬಹಳ ಇಷ್ಟ ಆಗುತ್ತೆ? ನಂಗೆ ಗೊತ್ತು ತುಂಬ ಕಷ್ಟದ ಪ್ರಶ್ನೆ. ಅಂದರೆ ಎಲ್ಲರೂ ನಮ್ಮ ಇವಾಗ ಅವರು ಇವರು ಅಂತ ಏನೋದೇನಿಲ್ಲ, ಎಲ್ಲರದ್ದು ಇಷ್ಟ ಆಗುತ್ತೆ. ಬಟ್ ಏನಂದರೆ ಆದರೂ ಒಂದು ಕಂಫರ್ಟ್ ಝೋನ್ ಇರುತ್ತೆ, ಆ ಥರ ಯಾರಾದರೂ ಇದ್ದಾರೆ? ಆ ಥರ ತುಂಬ ಜನನೂ ಇದ್ದಾರೆ. ಒಬ್ರಿಬ್ರು ಅಂತ ಹೇಳೋಕ್ಕೆ ಆಗೋದಿಲ್ಲ. ಯಾರು ಒಬ್ಬರು ಹೆಸರು ಎತ್ಕೊಂಡ್ರು ನೋಡಿ ನಮ್ಮ ಹೆಸರು ಹೇಳಿಲ್ಲ ಅವ್ರ ಹೆಸರು ಹೇಳೋರು ಅಂತಾರೆ, ಹಂಗಿಲ್ಲ. ಬಟ್ ಎಲ್ಲರೂ ತುಂಬ ಫ್ರೆಂಡ್ಲಿಯಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಸೀನಿಯರ್ಸ್ ಆದರೆ ಏನಂತಂದರೆ ಒಂದು ಸೀನಿಯರ್ಸನ್ನು ಒಂದು ರೆಸ್ಪೆಕ್ಟಲ್ಲಿ ಇರ್ತೀವಿ, ಅಷ್ಟು ಬಿಟ್ಟರೆ ಏನಿಲ್ಲ. ನಮ್ಮ ವರ್ಗದವ್ರು ಬಂದಾಗ ಜನರಲಾಗಿ ಮಾತಾಡಿಕೊಂಡು ಬಾರೋ ಹೋಗೋ ಅಂದ್ಕೊಂಡು ಆ ಥರದಲ್ಲಿ ಕೆಲಸ ಮಾಡಿರೋಂತಿದೆ. ಬಟ್ ಎಲ್ಲ ನಿರ್ದೇಶಕರು ನಾನು ಒಂದೇ ನಾನು ಕೊಡೋದು ರೆಸ್ಪೆಕ್ಟ್ ಎರಡೇ ಪೋಸ್ಟ್ಗೆ, ಒಂದು ನಿರ್ಮಾಪಕ, ಒಂದು ನಿರ್ದೇಶಕ. ತಿರ್ಗಿ ಅದಾದಮೇಲೆ ನೆಕ್ಸ್ಟ್ ನಾನು ಕೊಡೋದು ನನ್ನ ಕ್ಯಾಮ್ರಾಮನ್. ಎಂತಕ್ಕೆ ಅಂದ್ರಮ್ಮ ಈ 3 ಜನನೇ, ಈ 3 ಜನದಲ್ಲಿ ಏನಂದ್ರಮ್ಮ ನಿರ್ದೇಶಕರು ಕತೆ ತೊಗೊಂಬರ್ತಾರೆ. ಆ ಕತೆ ನಾನು ಕೆಲಸ ಮಾಡೋಕ್ಕೊಂದು ಅಂದರೆ ಒಂದು ಕೊಟ್ಟಿರೋ ಕ್ವಶನ್ಗೆ ನಾನು ಆನ್ಸರ್ ಬರೋಕ್ಕೆ ಒಂದು ಇದು, ಆ ಆನ್ಸರ್ಗೆ ಸಪೋರ್ಟ್ ಮಾಡೋದಕ್ಕೆ ನಾನು ನಿರ್ಮಾಪಕರು ನಿಂತಿರ್ತಾರೆ. ಬಟ್ ನಾನು ಬರೆಯೋದನ್ನು ತೋರ್ಸೋದಕ್ಕೆ ನನ್ನ ಕ್ಯಾಮ್ರಾಮನ್ ಬೇಕು ಅಲ್ವೇನಮ್ಮ. ಈ 3 ಜನ ನನಗೆ ಮೇನ್. ಇದಾದಮೇಲೆ ನನ್ನ ಹೀರೋ. ಏನಂತಿಗೆ ನಾನು ಹೀರೋನ ನಾನು ಲಾಸ್ಟ್ಗೆ ಇಟ್ಕೊತೀನಿ ಅಂತಂದರೆ ಅದು ಪ್ರೆಸೆಂಟೇಷನ್. ನಾನೇನೇ ಕ್ವಶನ್ ಬರೆದಿರ್ಬೋದು, ಅದನ್ನು ತೋರಿಸಿರ್ಬೋದು, ಎಲ್ಲ ಮಾಡೋದು ಲಾಸ್ಟಲ್ಲಿ ತೋರಿಸೋದು ಪ್ರೆಸೆಂಟೇಷನ್. ಅದು ನನ್ನ ಹೀರೋ. ಈ 4 ಜನ ನಾನು ಯಾವತ್ತಿದ್ರೂ ಅವ್ರಿಗೆ ಚಿರಋಣಿ ಅಷ್ಟೇ.
ಹೀರೋಗಳಿಗೆ ಡೂಪ್ಗಳನ್ನು ನೀವು ಹೇಳಿದ್ರಿ, ಯಾವಾಗಲೂ ಬಳಸಲ್ಲ, ಎಲ್ಲಾದರೂ ಅಗತ್ಯ ಇದ್ದಂಥ ಸಂದರ್ಭದಲ್ಲಿ ಮಾತ್ರ ಬಳಸ್ತೀವಿ ಅಂತ. ಅಂಥ ಸಂದರ್ಭದಲ್ಲಿ ಡೂಪನ್ನು ಬಳಸುವಾಗ ಯಾವ ಕ್ರಮನ ನೀವು ಕೈಗೊಳ್ತೀರಾ, ಯಾವ ಕ್ರಮನ ಅನುಸರಿಸ್ತೀರಾ? ಅಂದರೆ ಸಿಚುವೇಶನ್ ಹೆಂಗೆ ಅದು ತೊಗೊಳುತ್ತೆ. ಇವಾಗ ಎಕ್ಸಾಂಪಲ್ ಯಾವುದೋ ಒಂದು ಹೆವಿ ರಿಸ್ಕ್ ಇರೋ ಶಾರ್ಟ್ಸ್ ಅಂತ ಅಂದ್ಕೊಳ್ಳಿ. ಎಕ್ಸಾಂಪಲು ಒಂದು 20 ಅಡಿ 30 ಅಡಿಯಿಂದ ಜಂಪ್ ಮಾಡೋಂಥ ಒಂದು ಸಿಚುವೇಶನ್ ಇರ್ಬೋದು. ಆ ಥರ ಇದ್ದಾಗ ಅನ್ನೆಸೆಸರಿ ಹೀರೋಗಳು ಮಾಡೋಂಥ ಅವಶ್ಯಕತೆನೇ ಇರಲ್ಲ. ಯಾಕಂದರೆ ಏನತಿಕ್ಕೆ ನಾವು ಇದನ್ನು ಬಳಸ್ತೀವಿ ಅಂತಂದ್ರಮ್ಮ, ಇದರಿಂದ ನಿರ್ಮಾಪಕರು ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕಿರ್ತಾರೆ. ಏನೋ ಒಂದು ಸಣ್ಣದೇನೋ ಒಂದು ಹೆಚ್ಚು ಕಮ್ಮಿ ಆಯಿತು, ಏನೋ ಒಂದು ಮಿಸ್ಸಾಗಿ, ಈಗ ಹೇಳೋಕ್ಕಾಗಲ್ಲ. ಸ್ಟಂಟ್ ಅಂತಂದರೆ ಯಾರ ಕೈಲೂ ಅದು ಇಲ್ಲವೇ ಇಲ್ಲ, ಯಾರ ಕೈಲೂ ಅದ್ರ ಕಂಟ್ರೋಲ್ ಇಲ್ಲ. ಅಲ್ಲಿಂದ ಅವ್ರಿಗೆ ಏಟು ಬೀಳಬಾರ್ದು ಅಂದ್ಕೊಂಡು ನಾವು ಆದಷ್ಟು ಅದನ್ನ ಅವಾಯ್ಡ್ ಮಾಡೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಆ ಟೈಮ್ಗಳಲ್ಲಿ ಆ ಸಂದರ್ಭಗಳಲ್ಲಿ ಮಾತ್ರ ನಾವು ಡ್ಯೂಪ್ ಯೂಸ್ ಮಾಡ್ತೀವಿ, ಬಿಟ್ರೆ ಬೇರೆ ಇನ್ಯಾವ ಕಾರಣಕ್ಕೂ ಮಾಡಲ್ಲ. ಯಾಕಂದರೆ ಅದನ್ನು ಪಾಪ ಎಲ್ಲ ಕೆಲವು ಹೀರೋಗಳು ಅವರು ನಾವು ಮಾಡ್ತೀವಿ ಅಂತ ಬರ್ತಾರೆ, ಬಟ್ ನಾಟ್ ನೆಸೆಸರಿ. ಆ ಥರ ಸಿಚುವೇಶನ್ ಮಾತ್ರ ನಾವು ಯೂಸ್ ಮಾಡ್ತೀವಿ, ಅಷ್ಟೇ. ಸ್ಟಂಟ್ ಅನ್ನುವಂಥದ್ದು ಇಟ್ಸ್ ವೆರಿ ಥ್ರಿಲ್ಲಿಂಗ್ ನೀವು ಹೇಳಿದ್ರಿ, ಆದರೆ ಅದೆಷ್ಟು ಥ್ರಿಲ್ಲಿಂಗೋ ಅಷ್ಟೇ ಅಪಾಯಕಾರಿ ಕೂಡ ಹೌದು. ಹಾಲಿವುಡ್ ಮತ್ತು ಭಾರತೀಯ ಚಿತ್ರರಂಗಗಳಲ್ಲಿನ ಒಂದು ಏನು ಸ್ಟಂಟ್ ಕೊರಿಯೋಗ್ರಫಿಗಳ ನಡುವಿನ ವ್ಯತ್ಯಾಸ ಏನು ಅಂತ ನಿಮ್ಗೆ ಅನಿಸುತ್ತೆ? ಇವು ಎರಡರ ನಡುವೆ ಅಂದರೆ ಹಾಲಿವುಡ್ ಮತ್ತು ಭಾರತೀಯ ಚಿತ್ರರಂಗದಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳಲ್ಲಿ ಇರುವಂತಹ ವ್ಯತ್ಯಾಸಗಳನ್ನು ನೀವು ಹೇಗೆ ಗುರುತಿಸ್ತೀರಾ? 100%. ಎಕ್ಸಾಂಪಲ್, ಇವಾಗ ಮೊನ್ನೆ ಒಂದು ಮಿಷನ್ ಇಂಪಾಸಿಬಲ್ ಮೋಟರ್ ಬೈಕ್ ಜಂಪ್ ನೋಡಿದ್ದೀರಮ್ಮ. ಒಂದು ಬಂಡೆ ಮೇಲೆ ರ್ಯಾಂಪ್ ಮಾಡಿಬಿಟ್ಟು ಒಂದು ಜಂಪ್ ಮಾಡೋದು ಒಂದು ಸೀಕ್ವೆನ್ಸ್ ನೋಡಿರ್ತೀವಿ ನೀವು. ಈಗಲ್ಲಾದ್ರೆ ಏನು ಮಾಡ್ತಾರೆ ಗೊತ್ತನಮ್ಮ, ಕರೆಕ್ಟಾಗಿ ಪ್ಯಾರಾಕ್ಲೇಟಲ್ಲಿ ಜಂಪ್ ಮಾಡೋಂಥ ಒಬ್ಬ ಹುಡುಗನ ಹುಡುಕ್ತಾರೆ, ಓಕೆನಮ್ಮ. ತಿರ್ಗಿ ಅದಾದಮೇಲೆ ಮೋಟರ್ ಬೈಕ್ ಸ್ಪೆಷಲಿಸ್ಟೇ ಒಬ್ಬ ಹುಡುಗನ ಹುಡುಕ್ತಾರೆ, ಅಂದರೆ ಅದರಲ್ಲಿ ಅವನು ಎಕ್ಸ್ಪೀರಿಯನ್ಸ್ ಇರೋ ಅಂಥವನ್ನೇ ಹುಡುಕ್ತಾರೆ. ಇದರಲ್ಲಿ ಇವರಿಬ್ರು ವರ್ಲ್ಡ್ ನಂಬರ್ 1 ಬೆಸ್ಟ್ ಹುಡುಕ್ತಾರೆ ಇವರು. ಅಂದರೆ ಪ್ರಪಂಚದಲ್ಲಿ ಯಾರು ಬೆಸ್ಟು ಅಂತ. ಇವಾಗ ಪ್ರಪಂಚದಲ್ಲಿ ಯಾರು ಬೆಸ್ಟು ಅನ್ನೋ ತರಬೇಕಂದ್ರೆ ಅವ್ನು ಸುಮ್ಮನೆ ಬರಲ್ಲ, ಅವನದೇ ಆದಂಥ ಒಂದಷ್ಟು ಡಿಮ್ಯಾಂಡ್ ಇರುತ್ತೆ. ಅದನ್ನೆಲ್ಲ ಕೊಟ್ಬಿಟ್ಟು ತೊಗೊಂಡಿರ್ತಾರೆ. ತಿರ್ಗಿ ಅದಾದಮೇಲೆ ಅದಕ್ಕೆ ಪ್ರಿಪ್ರೇಷನ್ ಮಾಡ್ತಾರೆ. ಪ್ರಿಪ್ರೇಷನ್ ಮಾಡೋ ಆ ಒಂದು ಪ್ರೋಸೆಸ್ಸೇ ನಮ್ಮ ಕನ್ನಡದಲ್ಲಿ ಒಂದು ಸಿನಿಮಾ ಆಗ್ಬಿಡುತ್ತೆ. ಬಟ್ ಏನಂದರೆ ಅವ್ರ ಮಾರ್ಕೆಟೇ ಆ ರೀತಿ ದೊಡ್ಡದಾಗಿದೆ. ಅದ್ರ ಜೊತೆಗೆ ಸರ್ಕಾರ ಅವ್ರ ಸಪೋರ್ಟ್ ಇರ್ತದೆ, ಆಮೇಲೆ ಅಲ್ಲಿರೋ ಎಜುಕೇಷನ್ ಅವ್ರ ಸಪೋರ್ಟ್ ಇದೆ. ಇವಾಗ ನಾನು ಹೇಳ್ಬೇಕಂತಂದರೆ, ಇವಾಗ ಎಕ್ಸಾಂಪಲ್ ಅಮ್ಮ, ಇವಾಗ ನನಗೆ ಸ್ಟಂಟ್ ಅಂದರೆ ಇಷ್ಟ ಅಂತ, ಓಕೆನಮ್ಮ. ಇವಾಗ ನನ್ನ ಸಂಘ ಬಿಟ್ಬಿಟ್ಟು ನಾನು ಇವಾಗ ಎಲ್ಲಾದರೂ ಒಂದು ಜನರಲಾಗಿ ನಾನು ಸ್ಟಂಟ್ ಮಾಡ್ಬೇಕಂದ್ರೆ ಎಲ್ಲಿದೆ ಜಾಗ? ಎಂಟರ್ ಬೆಂಗಳೂರಲ್ಲಿ ನೀವು ಹೇಳಿ ನೋಡೋಣ, ಒಂದೇ ಒಂದು ಪ್ಲೇಸ್ ಹೇಳಿ ನೋಡೋಣ. ಒಂದು ಸ್ಕೇಟ್ ಬೋರ್ಡ್ ಮಾಡೋಣ ಅಥವಾ ಅದಕ್ಕೊಂದು ಸೇಫ್ಟಿಗೆ ಏನು ಬೇಕು ಅಂತಂದರೆ ಒಂದು ಒಳ್ಳೆ ಪ್ಲೇಸ್ ಇಲ್ಲ. ಎಲ್ಲೇ ಹೋಗ್ಬೇಕು ಅಂದ್ರೆ ನಾನು ಪೇ ಮಾಡೇ ಹೋಗಬೇಕು, ಓಕೆನಮ್ಮ. ಅದಕ್ಕೆ ನನಗೊಂದು ಸಪೋರ್ಟ್ ಇಲ್ಲ. ಬಟ್ ಇದೇ ನಾನು ಹೊರಗಡೆ ಕಂಟ್ರಿಗಳಲ್ಲಿ ಇಷ್ಟು ಕಂಟ್ರಿಗೆ ಹೋಗ್ತೀನಲ್ಲಮ್ಮ, ನನಗೆ ಏನು ಇಷ್ಟ ಅನ್ನೋದಕ್ಕೆ ಮಾಡೋದಕ್ಕೆ ಪ್ರತಿಯೊಂದು ಕಂಟ್ರಿಗಳಲ್ಲೂ ಅವ್ರವ್ರದ್ದೇ ಆದಂಥ ಗೌರ್ಮೆಂಟಿಂದ ಆ ಜಾಗಗಳಿಗೆ, ಆ ಇದಕ್ಕೆ, ಆ ಎಜುಕೇಷನ್ಗೆಲ್ಲ ಫ್ರೀ ಇದೆ. ಇವಾಗ ಬೈಸಿಕಲ್ ಓಡಿಸೋನಿಗೇನೆ ಸಪ್ರೇಟಾಗಿ ಒಂದು, ಅಂದರೆ ಏನಂದ್ರಮ್ಮ, ಅವನಿಗೆಲ್ಲೂ ಏಟ್ಗಳಾದರೆ ಏನೇ ಆದರೂ ಮೆಡಿಕಲ್ ಫ್ರೀ, ಓಕೆನಮ್ಮ. ಆಮೇಲೆ ಅವನೆಲ್ಲೂ ಇದು ಮಾಡಿಲ್ಲ ಅದು ಮಾಡಿಲ್ಲ ಅಂತ ಅಂದ್ಬಿಟ್ಟು ಅವ್ನು ಯಾರು ಇದನ್ನು ಮಾಡೋಂಗಿಲ್ಲ. ಅವ್ನಿಗೆ ಆದಂಥ ಒಂದು ಸ್ಪೋರ್ಟ್ಸ್ ಏನಿದೆ ಆ ಸ್ಪೋರ್ಟ್ಸ್ಗೆ ಅವ್ನಿಗೆ ಪ್ರಾಮುಖ್ಯತೆ ಕೊಟ್ಟು ಅವ್ನು ಕರ್ಕೊಂಡು ಹೋಗ್ತಾ ಇರ್ತಾರೆ, ಎಲ್ಲೋ ಅವ್ನು ನಿಲ್ಸಂಗಿಲ್ಲ. ಈಗ ಎಕ್ಸಾಂಪಲ್ ಏನಂತಾರೆ, ಇವಾಗ ನನ್ನ ಮನೇಲಿ ಇವಾಗ ನನ್ನ ಮಗ 18 ವರ್ಷ ಆಯಿತು ಅಂತ ಅಂದ್ಕೊಳ್ಳಿ. 18 ವರ್ಷ ಆದರೂ ನಾವು ಮನೇಲಿ ಇಟ್ಕೊಂಡು ನಾವು ಸಾಕ್ತೀವಿ. 18 ವರ್ಷ ಆದಮೇಲೆ ಅವ್ನು ಮತ್ತೆ ಹೈಯರ್ ಎಜುಕೇಷನ್ ಇರ್ಬೋದು, ಏನಿರ್ಬೋದು ಎಲ್ಲ ಮಾಡ್ತೀವಿ. ಆದರೆ ಹೊರಗಡೆ ಹಂಗಿಲ್ಲ. 18 ವರ್ಷ ಆದಮೇಲೆ ಅವ್ನು ಬಂದ್ಬಿಡ್ಬೇಕು. ಗೌರ್ಮೆಂಟಿಂದ ಎಲ್ಲ ಫೆಸಿಲಿಟಿ ಇದೆ, ನೀನು ಓದ್ತೀಯ, ನಿನಗೆ ಸ್ಕಾಲರ್ಶಿಪ್ ಕೊಟ್ಟು ಓದಿಸ್ತಾರೆ. ಬಟ್ ನೀನು ಒಂದು ಕಡೆ ಜಾಬ್ ಮಾಡ್ಬಿಟ್ಟು ಓದಬೇಕು. ನೀನು ಯಾರ ಮೇಲೂ ಡಿಪೆಂಡ್ ಆಗಿರಬಾರ್ದು ಅನ್ನೋದು ಸರ್ಕಾರದಿಂದನೇ ಬರುತ್ತೆ. ಬಟ್ ಇಲ್ಲಿ ಆ ಥರದ್ದು ನಮಗೆ ಇನ್ನೂ ಸಪೋರ್ಟಿಂಗ್ ಇಲ್ಲ. ಇಲ್ಲದಿರೋ ಕಾರಣದಿಂದಲೇ ನಾವೇನು ಮಾಡ್ತಾಯಿದ್ವಿ, ಎಲ್ಲದಕ್ಕೂ ಒಬ್ಬರ ಮೇಲೆ ನಾವು ಡಿಪೆಂಡ್ ಆಗ್ತಾಯಿದ್ದೀವಿ. ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಇದೇ ಒಂದು ಮೋಟ್ರ್ ಬೈಕ್ ಜಂಪ್ ಇವಾಗ ನಾವು ಕರ್ನಾಟಕದಲ್ಲಿ ನಾವು ಮಾಡ್ತೀವಿ ಅಂತಂದರೆ, ಆ ಥರ ಎಕ್ಸ್ಪೀರಿಯೆನ್ಸ್ ಇರೋ ಮೆನ್ ಹುಡುಕೋದು ಸಿಗೋಲ್ಲ ನಮಗೆ. ಓಕೆ, ಸಿಕ್ಬಿಟ್ಟ ನಾವು ಮಾಡ್ತೀವಿ ಅಂತ ಅಂದ್ಕೊಳ್ಳಿ, ಅವನಿಗೆ ಫಸ್ಟು ನಾವು ಇನ್ಶೂರೆನ್ಸ್ ಮಾಡಿಸ್ಬೇಕು. ಅವ್ನಿಗೆ ಇನ್ಶೂರೆನ್ಸ್ ಮಾಡಿ ಅವನು ಸ್ವಇಚ್ಛೆಯಿಂದನೇ ಮಾಡ್ತಾವನೆ ಅನ್ನೋದು ತೊಗೊಳ್ಳೋ ಪ್ರೋಸೆಸ್ ಇದೆಯಲ್ಲಮ್ಮ, ಆ ಪ್ರೋಸೆಸ್ ಮಾಡಿದ್ರೇ ಇಲ್ಲಿ ಯಾರೂ ಮಾಡೋಕ್ಕಾಗಲ್ಲ. ಅವಾಗ ಅದಕ್ಕೊಂದು ಅಗ್ರಿಮೆಂಟ್ ಆಗುತ್ತೆ. ಆ ಅಗ್ರಿಮೆಂಟಿಗೆ ಗೌರ್ಮೆಂಟು ಅಪ್ರೂವ್ ಕೊಡುತ್ತೆ. ಆ ಗೌರ್ಮೆಂಟ್ ಅಪ್ರೂವ್ ಕೊಟ್ಮೇಲೆ ಅವ್ರು ಕೆಲಸ ಮಾಡೋಕ್ಕೆ ಬರಬೇಕು. ಇನ್ಶೂರೆನ್ಸ್ ಇಲ್ಲ ಅಂದರೆ ಒಬ್ಬ ಸ್ಟಂಟ್ ಮ್ಯಾನ್ ಬರಲ್ಲಮ್ಮ ಅಲ್ಲಿ. ಇವಾಗ ನಾನು ಇವಾಗೇನೋ ಒಂದು ಕೆಲಸ ನಾನು ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಅಂದರೆ, ನನಗೆ ಇನ್ಶೂರೆನ್ಸ್ ಆಗಿ ಗೌರ್ಮೆಂಟಿಂದ ಅದಕ್ಕೆ ಓಕೆ ಇಲ್ಲ ಅಂದರೆ ನಾನು ಬಂದು ಸ್ಟಂಟೇ ಮಾಡೋಂಗಿಲ್ಲ ಅಲ್ಲಿ. ನಮ್ಮಲ್ಲಿ ಇಲ್ವಲ್ಲ, ಇವನು ಮಾಡಲ್ವಾ, ಸರಿ ಯಾರು ಇನ್ನೊಬ್ಬನ ಕರ್ಕೊಂಬರೋ ಅಂತಾರೆ. ಆ ಒಂದು ಬೇಸಿಕ್ ಪ್ರೋಸೆಸ್ ಇಲ್ಲ ಇಲ್ಲಿ ನಮ್ಮಲ್ಲಿ. ಅದು ಬರಬೇಕು. ಅದು ಬರೋದಕ್ಕೆ ನಾವು ತುಂಬ ಪ್ರಯತ್ನ ಪಡ್ತಾಯಿದ್ದೀವಿ, ಇನ್ನೂ ಆಗ್ತಾಯಿಲ್ಲ. ಅದನ್ನು ಹೇಗೆ ರೂಪುಗೊಳಿಸಬೇಕು ಅಂದರೆ,
ಯಾರ ಜವಾಬ್ದಾರಿ ಇದು? ಸರ್ಕಾರದ ಜವಾಬ್ದಾರಿನ ಅಥವಾ ಸಿನಿಮಾ ನಿರ್ದೇಶಕರುಗಳು ಅಥವಾ ಎಲ್ರು ಸಿನಿಮಾ ಎಲ್ರು ಯಾರ ರೆಸ್ಪಾನ್ಸಿಬಿಲಿಟಿ ಅದು ಅಂತ ನಿಮ್ಗೆ ಅನ್ಸುತ್ತೆ? ಇವಾಗ ನಾನು ಹೇಳಿದೆ, ಯಾರು ಇನಿಷಿಯೇಟ್ ಮಾಡಬೇಕು ಈ ಕಾರ್ಯನ? ಈಗ ಯಾರೇ ಇನಿಷಿಯೇಟ್ ಮಾಡಿದ್ರು ನಾನು ಕರೆಕ್ಟಾಗಿ ಅದು ಫಾಲೋ ಅಪ್ ಆಗ್ತಾ ಇಲ್ಲ. ಎಕ್ಸಾಂಪಲ್ ಇವಾಗ ನಮ್ಮ ಬೇಸಿಕ್ಕಿಂದ ಬರೋಣ. ಇವಾಗ ನಮ್ಮ ಸ್ಟೆಂಟ್ ಯೂನಿಯನ್ದ ಹಿಂಗೆ ಸಮಸ್ಯೆ ಇದೆ ಅಂತಂದರೆ ನಾವು ಹೋಗಿ ಒಕ್ಕೂಟ ನಮ್ಮ ಸಂಘ ಕೇಳ್ತೀವಿ ಅಂದ್ಕೊಳ್ಳಿ, ಸಂಘ ಹೋಗಿ ಒಕ್ಕೂಟಕ್ಕೆ ಕೇಳೋದು, ಒಕ್ಕೂಟ ಹೋಗ್ಬಿಟ್ಟು ಪ್ರೊಡ್ಯೂಸರ್ಗೆ ಹೇಳುತ್ತೆ ಅಂದ್ಕೊಳ್ಳಿ. ಪ್ರೊಡ್ಯೂಸರ್ ಏನಂತಾನೆ, ಈ ತಲೆ ಎಲ್ಲ ಯಾವನೇ ಯಾಕೆ ಕೆಡ್ಸ್ಕೊತಾನೆ, ನನಗೆ ಬೇಡ ಬೇಡ ಅದು ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ಬೇರೆ ಸಿನಿಮಾ ಹೊರಟೋಗ್ಬಿಡ್ತಾರೆ. ಇದೆಲ್ಲ ನಿಂತ್ಕೊಂಡ್ಬಿಡ್ತು ಮತ್ತೆ. ಈಗ ಆ ಸಿನಿಮಾ ಮಾಡೋನು ಏನು ಮಾಡ್ತಾನೆ, ಇವಾಗ ಇವ್ರು ಮಾಡಲಿಲ್ಲ ಬೇರೆಯವ್ರು ಕರ್ಕೊಂಬಂದ್ಬಿಡು, ಈಗ ಆಲ್ರೆಡಿ ಇರೋ ಎಕ್ಸ್ಪೀರಿಯನ್ಸ್ ಇರೋ ಕರ್ಕೊಂಬಿಡು, ಆ ಥರ ಹೋಗ್ಬಿಡ್ತಾರೆ. ಇದನ್ನು ಏನು ಅಂತಂದ್ರಮ್ಮ, ಮೇನು ನಮ್ಮ ಸರ್ಕಾರ ಫಸ್ಟು ಕನ್ನಡ ಇಂಡಸ್ಟ್ರಿ ಬಗ್ಗೆ ಒಂಚೂರು ಎಚ್ಚೆತ್ಕೊಂಡು ಅವರ ಒಂದು ಸಹಕಾರ ಇದ್ರೇನೇಮ್ಮ ಇವತ್ತಿನ ಸಹ ಎಂಟರ್ಟೈನ್ಮೆಂಟ್ ಅನ್ನೋದು ಬರುತ್ತೆ. ಇಲ್ಲ ಅಂದರೆ ಅಮ್ಮ ಎಲ್ಲೂ ಬರಲ್ಲಮ್ಮ. ನಾನು ಓಪನಾಗಿ ಹೇಳಮ್ಮ, ಪ್ರತಿಯೊಬ್ಬರು ಸುಮ್ಮನೆ ಬಾಯಲ್ಲಿ ಕನ್ನಡ ಅಂತ ಹೇಳ್ತೀವಿ ಅಷ್ಟೇ, ಬಟ್ ಯಾರೂ ಕನ್ನಡದಲ್ಲಿ ಇಲ್ಲ. ಜನರಲಾಗಿ ಹೇಳ್ಬೇಕಂದ್ರೆ ನಾವು ಒಂದೇ ಒಂದು ಹೇಳಮ್ಮ, ಇವಾಗ ಡಬ್ಬಿಂಗ್ ಸಿನಿಮಾ ಬೇಕು ಅಂತ ಮಾಡಿದ್ರಿ, ಕರೆಕ್ಟಮ್ಮ, ಡಬ್ಬಿಂಗ್ ಸಿನಿಮಾ ಮಾಡಬೇಕು, ಎಲ್ಲರೂ ಕನ್ನಡ ಮಾತ್ರ, ಅಫ್ಕೋರ್ಸ್ ನಾನು ಒಪ್ಕೊತೀನಿ. ಕನ್ನಡ ಬಿಟ್ಟು ಯಾಕಮ್ಮ ಬರೀ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳೇ ರಿಲೀಸ್ ಮಾಡ್ತಿದ್ದೀರಿ? ಅದರಲ್ಲಿ ಕನ್ನಡದಲ್ಲಿ ಡಬ್ಬಿಂಗ್ ಮಾಡಿರ್ತೀರಿ. ಇವಾಗ ಒಂದು ಸಿನಿಮಾ XYZ ಯಾವುದೋ ಒಂದು ಸಿನಿಮಾ ಕನ್ನಡದಲ್ಲಿ ಡಬ್ಬಿಂಗ್ ಮಾಡಿರ್ತೀರಿ, ಕನ್ನಡ ಭಾಷೆ ರಿಲೀಸ್ ಆಗಿರೋದು ಎಲ್ಲೋ ಒಂದು 2-3 ಥಿಯೇಟ್ರ್ ಮಾತ್ರ ಆಗ್ತಿಲ್ಲ ಕನ್ನಡ ಭಾಷೆ ಮಾತ್ರ. ಇನ್ನು ಮಿಕ್ಕಿದೆಲ್ಲ ಬರೀ ತೆಲುಗುದು ಹಾಕಿರ್ತೀರಿ. ಇಲ್ಲಾಂದರೆ ಅದು ಯಾವ ಭಾಷೆಯಿಂದ ಬಂದಿತ್ತು ಆ ಭಾಷೆ ಸಿನಿಮಾಗಳನ್ನೇ ಜಾಸ್ತಿ ಪ್ರಿಂಟ್ ಪಬ್ಲಿಸಿಟಿ ಮಾಡ್ತಾಯಿದ್ವಿ. ಯಾಕೆ? ಇದನ್ನು ಯಾರು ಕೇಳೋರು? ಕೊನೆಯೇ ಇಲ್ಲ. ಇವಾಗ ಸ್ಟ್ರೈಕ್ ಮಾಡಿದ್ರೆ ಎಲ್ಲ ಮಾಡಿದ್ರಿ, ಡಬ್ಬಿಂಗ್ ಮಾಡಬೇಕು, ಡಬ್ಬಿಂಗ್ ಮಾಡಲೇಬೇಕು, ಕನ್ನಡ ಭಾಷೆ ಬೆಳಿಬೇಕು ಅಂತ ಮಾಡಿದ್ರಿ. ಫಾಲೋಅಪ್ ಯಾರು ಮಾಡ್ತಾಯಿದ್ರಿ? ಯಾಕೆ ಮತ್ತೆ ಬೇರೆ ಮತ್ತೆ ಅವ್ರ ಭಾಷೆಯಲ್ಲಿ ಯಾಕೆ ಸಿನಿಮಾ ರಿಲೀಸ್ ಆಗ್ತಾಯಿದೆ? ಕೇಳೋರು ಯಾರೂ ಇಲ್ಲ. ಎಲ್ಲ ಏನಾಗಿದ್ದಾರೆ, ಆ ಸಮಯಕ್ಕೆ ಏನು ಬೇಕು ಆ ರೀತಿ ಮುಂದೆ ಹೋಗ್ತಾ ಇದ್ದಾರೆ ಅಷ್ಟೇನೇ ಇಲ್ಲ. ಸಪೋರ್ಟ್ ಮೇಯ್ನಮ್ಮ. ಸಪೋರ್ಟ್ ಇಲ್ಲ ಅಂತಂದರೆ ಯಾವುದಾಗಲ್ಲ. ಶೈಲಿ ಖಂಡಿತ ಯಾವುದೇ ಆಗಲಮ್ಮ. ಈಗ ನಾನೊಂದು ಏನೋ ಒಂದು ಶಾರ್ಟ್ ನಾನು ಕೊರಿಯೋಗ್ರಾಫ್ ಮಾಡಿರ್ತೀನಿ ಅಂತ ಅಂದ್ಕೊಳ್ಳಿ. ಈಗ ಒಬ್ಬ ಹುಡುಗ ನನ್ನನ್ನು ನಂಬಿ ಬರ್ತಾನೆ, ಒಬ್ಬ ಆ ಸ್ಟಂಟ್ ಮಾಡೋಕ್ಕೆ ಬರ್ತಾನೆ ಅಂತಂದರೆ ಅವ್ನಿಗೆ ನಾನು ಸಪೋರ್ಟ್ ಮಾಡಬೇಕು. ಏನು ಪರ್ಪಸ್ಗೆ ಅವ್ನು ಬಂದಿದ್ದಾನೆ, ಅವನದೇನೋ ಒಂದು ಸಮಸ್ಯೆ ಇದೆ ಇದಕ್ಕೆ ಅಂತಿದ್ದಾನೆ, ಬಟ್ ಅವನು ಅದರಿಂದ ಹೆಚ್ಚು ಕಮ್ಮಿ ಆಯಿತು ಅಂದರೆ ಅವ್ರ ಮನೆಗೆ ಯಾರು ಸಪೋರ್ಟು? ಈ ಥರದ್ದು ತುಂಬ ಇದೆ ಲೇಯರ್ಸ್. ಆ ಲೇಯರ್ಸ್ ಎಲ್ಲ ಕ್ಲಿಯರ್ ಆದರೆ ಖಂಡಿತ ಮಾಡ್ಬೋದು, ಬಟ್ ಹೆಂಗೆ ಏನು ಹೇಳಬೇಕು ಅನ್ನೋದು ಗೊತ್ತಿಲ್ಲ. ಇವಾಗ ಅದಕ್ಕೆ ಈಗ ಆಲ್ರೆಡಿ ಹೇಳಿ ನಮ್ಮ ಸಂಘದಲ್ಲಿ ಇವಾಗ ಇನ್ಶೂರೆನ್ಸ್ ಅನ್ನೋದೊಂದು ಮಾಡಿದ್ರು. ಇವಾಗ ಇನ್ಶೂರೆನ್ಸು ಮಾಡ್ಬೋದು, ಇಲ್ಲ ಅಂತ ಹೇಳಲ್ಲ. ಇನ್ಶೂರೆನ್ಸು ಮಾಡಿದ್ದೀವಿ, ಓಕೆ. ಇನ್ಶೂರೆನ್ಸ್ ಅಷ್ಟೇನಾ? ಅವ್ರ ಫ್ಯಾಮಿಲಿ ಇನ್ಶೂರೆನ್ಸಲ್ಲಿ ಬದುಕ್ಬಿಡ್ತಾರಾ? ಇಲ್ಲವಲ್ಲ. ವಾಟ್ ನೆಕ್ಸ್ಟ್ ಪ್ರೋಸೆಸ್? ಅದನ್ನು ಕೇಳಿದ್ದಕ್ಕೆ ಈಗ ಆಯ್ತು, ಅವ್ರ ಮನೇಲಿ ಯಾರೋ ಒಬ್ಬರು ಮಗ ಇದ್ದರೆ ಮಗನಿಗೊಂದು ಕಾರ್ಡ್ ಕೊಡ್ಬೋದು, ಮಗಳಿದ್ರೆ ಮಗಳು ಮದುವೆಗೆ ಏನಾರು ಒಂದು ಸಪೋರ್ಟ್ ಮಾಡಬೇಕು ಅನ್ನೋದು ಒಂದು ಸಣ್ಣದಾಗೆ ನಮ್ಮ ಅಸೋಸಿಯೇಷನಲ್ಲಿ ಏನೇನು ಮಾಡ್ಬೋದು ಅನ್ನೋದನ್ನು ಒಂದು ಮಾಡ್ಕೊಂಡು ಬರ್ತಾಯಿದ್ದೀವಿ. ಬಟ್ ಇದೇ ರೀತಿ ಬೇರೆ ಸರ್ಕಾರದಿಂದನೂ ಒಂದಷ್ಟು ಸಪೋರ್ಟ್ ಇದ್ದರೆ ಅಥವಾ ಇಂಡಸ್ಟ್ರಿಯಿಂದ ಒಂದಷ್ಟು ಸಪೋರ್ಟ್ ಇದ್ದರೆ ಖಂಡಿತ ಎಲ್ಲರೂ ಇದು ಹಂಗೆ ಒಂದು ಬೇರೆ ಮಟ್ಟದಲ್ಲಿ ಬೆಳಿಬೋದು. ಬಟ್ ಇವಾಗ ನೋಡಿ, ಇವಾಗ ಎಕ್ಸಾಂಪಲು ಈ ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಕ್ಷಯ್ ಕುಮಾರ್ ಏನು ಮಾಡಿದ್ರು, ಅವರು ಕೋಟ್ಯಾಂತರ ರೂಪಾಯಿ ದುಡಿತಾರೆ. ಕೋಟ್ಯಾಂತರ ರೂಪಾಯಿ ದುಡಿಯೋಂಥ ದುಡ್ಡು ಎಷ್ಟೋ ಟ್ಯಾಕ್ಸ್ ಕಟ್ತೀನಿ ನಾನು. ಇದರಿಂದ ನಾನು ಏನು ಮಾಡ್ಬೋದು? ಅವ್ರು ಫೇಮಸ್ ಆಗಿರೋದು ಎಲ್ಲಿಂದ? ಈಸ್ ಎ ಆ್ಯಕ್ಷನ್ ಸ್ಟಾರ್. ಎಂಟೈರ್ ಫೈಟರ್ ಅಸೋಸಿಯೇಷನ್ ಆ್ಯಕ್ಷನ್ ಇನ್ಶೂರೆನ್ಸ್ ಪೇನ ಓನ್ಲಿ ಫಾರ್ ಅಕ್ಷಯ್ ಕುಮಾರ್ ಕಟ್ತಾಯಿದ್ದಾರೆ. ಓನ್ಲಿ ಫಾರ್ ಅಕ್ಷಯ್ ಕುಮಾರ್ ಕಟ್ತಾಯಿದ್ದಾರೆ. ನಾನು ಇರೋ ಗಂಟ ನನಗೆ ಎಷ್ಟು ವರ್ಷ ಆಗುತ್ತೋ ಅಷ್ಟು ವರ್ಷ ನಾನು ಕಟ್ಕೊಡ್ತೀನಿ ಪಾಲಿಸಿ ಅಂತ ಅಂದ್ಬಿಟ್ಟು ಅವ್ರು ಕಟ್ತಾಯಿದ್ದಾರೆ. ಇದೇ ರೀತಿ ವಿಜಯ್ ಸೇತುಪತಿ ಒಂದು ಆ್ಯಡ್ ಮಾಡಿದ್ರು. ಅಂದರೆ ಅವರು ಯಾವುದೋ ಒಂದು ಟೈಮಲ್ಲಿ ಸ್ಟೆಂಟ್ ಯೂನಿಯನ್ ಹಿಂದೆಗಡೆ ಅವರು ಟ್ರಾವೆಲ್ ಮಾಡ್ತಾಯಿದ್ರಂತೆ. ಅವ್ನ ಲೈಫ್ ಜರ್ನಿ ಸ್ಟಾರ್ಟ್ ಆಗಿದ್ದು ಆ ಫೈಟರ್ಸ್ಗಳ ಜೊತೆ ಬೆರೆತ್ಕೊಂಡು ಓಡಾಡ್ಕೊಂಡು ಬಂದಿರೋದಕ್ಕೆ. ಆ ಚೆನ್ನೈ ಸ್ಟೆಂಟ್ ಯೂನಿಯನ್ 50 ಇಯರ್ಸ್ ಆಯಿತು ಅಂತ ಒಂದು ಫಂಕ್ಷನ್ ಮಾಡಿದ್ರು. ಆ ಫಂಕ್ಷನ್ ಟೈಮಲ್ಲಿ ಅವರು ಯಾವುದೋ ಒಂದು ಆ್ಯಡ್ ಸಮಥಿಂಗ್ ಏನೋ ಒಂದು ವರ್ಕ್ ಮಾಡಿದರು. ಆ ವರ್ಕ್ದು ಅಷ್ಟು ದುಡ್ಡನ್ನು ಸ್ಟೆಂಟ್ ಯೂನಿಯನ್ ಇನ್ಶೂರೆನ್ಸ್ಗೆ ಅಂತಲೇ ಕೊಟ್ಟರು. ಹತ್ತತ್ರ ಒಂದು 70 lakhs ಎಷ್ಟೋ ಸಮಥಿಂಗ್ ಕುಚ್ ಅವರು ಕೊಟ್ಟರು. ಈ ರೀತಿ ನಾನು ಹೇಳೋದು, ಈ ಥರ ಎಲ್ಲ ಒಬ್ಬೊಬ್ಬರು ಏನೋ ಒಂದು ಸಪೋರ್ಟ್ ಮಾಡ್ಕೊಂಡು ಬೆಳೆಸ್ಕೊಂಬಂದರೆ ಉತ್ಸಾಹದಿಂದ ಬರ್ತಾರೆ ಯುವಕರು. ಇವಾಗ ನಾನೇ ಹೇಳೋದು, ಉತ್ಸಾಹದಿಂದ ಬರ್ತಾರೆ ಯುವಕರು ಅಂತಂದರೆ ಅವರೆಲ್ಲೋ ಒಂದು ಕಡೆ ಎಲ್ಲೋ ಸ್ಟೆಂಟ್ ಅನ್ನೋದು ಯಾವುದು ಯಾರ ಕೈಲಿ ಇಲ್ಲಮ್ಮ. ಎಲ್ಲೋ ಒಂದು ಕಡೆ ಸಣ್ಣದಾಗಾರು ಏಟ್ ಆಗಿಬಿಡ್ತದೆ. ನಾವು ಎಷ್ಟೇ ಸೇಫಾಗಿ ಮಾಡಿದ್ರು ಎಲ್ಲೋ ಒಂದು ಕಡೆ ಒಂದು ಮಿಸ್ ಇದ್ದೇ ಇರ್ತದೆ. ಅದಕ್ಕೆ ಯಾರು ಹೊಣೆಗಾರಲ್ಲ, ಆ್ಯಕ್ಟ್ ಆಫ್ ಗಾಡ್ ಅಂತ ಹೇಳ್ತಾರೆ ಅಷ್ಟೇ. ಯಾರು ಬೇಕು ಅಂತ ಮಾಡೋಕ್ಕೋಗಲ್ಲ. ಆ ಸಂದರ್ಭದಲ್ಲಿ ಸಪೋರ್ಟಿಗೆ ಇರಬೇಕು ಎಲ್ಲರೂ ಅನ್ನೋದು ನನ್ನ ಒಂದು ಫೈಟ್. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ.
ನಿಮ್ಮ ಪ್ರಕಾರ ಸಾಹಸ ಸಂಯೋಜನೆ ಯಾವಾಗ ಯಶಸ್ವಿಯಾದಂತಹ ಸಂಯೋಜನೆ ಅಂತ ಅನ್ಸ್ಕೊಳ್ಳುತ್ತೆ? ಯಶಸ್ವಿ ಒಂದೇ ಜನಗಳು ಇಷ್ಟಪಡೋದು ಯಶಸ್ವಿ. ಹ್ಮ್. ಈಗ ನಾವು ಎಲ್ಲ ಸಿನಿಮಾನೂ ಇಷ್ಟಪಟ್ಟೆ ಕೆಲಸ ಮಾಡಿರ್ತೀವಿ. ಯಶಸ್ವಿ ಅನ್ಸ್ಕೊಳ್ಳೋದು ಓನ್ಲಿ ಫಾರ್ ಜನಗಳು ಇಷ್ಟಪಟ್ಟು ಅದು ಓ ಅಂದ್ರೆ ಮಾತ್ರ ಯಶಸ್ವಿ ಆಗೋದು. ಇವಾಗ ನೀವೆಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ರೆ ರಾಜ್ಕುಮಾರ್ ಎಷ್ಟು ದೊಡ್ಡ ಹಿಟ್ಟಾಗುತ್ತೆ ಅಂತ, ಮುಂಗಾರು ಮಳೆ ಎಷ್ಟು ದೊಡ್ಡ ಹಿಟ್ಟಾಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಾ? ಇಲ್ಲ, ಜನಗಳದು ಮಾಡೋದು. ಯಾಕಂದರೆ 2 ಸಿನಿಮಾಗೂ ನಾನೇ ಫೈಟ್ ಮಾಸ್ಟ್ರು. ಮುಂಗಾರು ಮಳೆ ಇರ್ಬೋದು, ರಾಜ್ಕುಮಾರ್ ಇರ್ಬೋದು. ನಾನು ಎಲ್ಲ ಸಿನಿಮಾ ಮಾಡಿದಷ್ಟೇ ನಾನು ಕೆಲಸ ಮಾಡಿದ್ದೀನಿ. ಬಟ್ ಯಶಸ್ವಿ ಆಗೋದು ಹೆಂಗೆ? ಜನಗಳಿಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು, ಅವಾಗಲೇ ಅದು ಯಶಸ್ಸು ಆಗೋದು. ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಓಕೆ, ಹೋಗಲಿ ಬಿಡಪ್ಪ, ನಾವು ಮಾಡಿದ್ವಿ, ಈ ಒಂದು ಯಶಸ್ವಿಲಿ ನಾವು ಪಾಲ್ದಾರರಾಗಿದ್ದೀವಲ್ಲ ಅನ್ನೋದೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಸರ್, ಒಂದಷ್ಟು ವರ್ಷಗಳ ಹಿಂದೆ ನಾವು ನೋಡಿದರೆ ಆಯಾ ಭಾಷೆಗಳಲ್ಲಿ, ಆಯಾ ಪ್ರಾಂತ್ಯಗಳಲ್ಲಿ, ಆಯಾ ಭಾಷೆ ಅಥವಾ ಆಯಾ ಪ್ರಾಂತ್ಯದಲ್ಲಿ ಇಷ್ಟ ಆಗುವಂತಹ ಸಾಹಸ ದೃಶ್ಯಗಳನ್ನು ನೋಡೋದಕ್ಕೆ ಇಷ್ಟಪಡ್ತಾ ಇದ್ರು. ಉದಾಹರಣೆಗೆ ಕನ್ನಡ ಚಿತ್ರರಂಗದಲ್ಲಿ ತೆರೆ ಮೇಲೆ ನೋಡೋದಕ್ಕೆ ಇಷ್ಟಪಡ್ತಾ ಇದ್ದಂತಹ ಸಾಹಸ ದೃಶ್ಯಗಳಿಗೂ ತೆಲುಗು ಚಿತ್ರರಂಗದ ಒಂದು ಸಾಹಸ ಆಶಯಗಳಿಗೂ ಸಾಕಷ್ಟು ವ್ಯತ್ಯಾಸ ಇರ್ತಾ ಇತ್ತು. ಆದರೆ ಈಗ ಭಾಷೆಯ ಪರಿಧಿಯನ್ನು ಮೀರಿ ಸಾಹಸ ದೃಶ್ಯಗಳು ಮೂಡ್ ಬರ್ತಾ ಇದ್ದಾವೆ. ಈಗ ಬಾಲಿವುಡ್ಡಲ್ಲಿ ದಕ್ಷಿಣ ಭಾರತದ ಪ್ರಯೋಗಗಳನ್ನು ಕಾಣ್ಬೋದು. ಅಷ್ಟೇ ಅಲ್ಲ, ಹಾಲಿವುಡ್ಡಲ್ಲಿ ನಮ್ಮ ಚಿತ್ರರಂಗದ ಸ್ಟಂಟ್ಗಳನ್ನು ಇತ್ತೀಚೆಗೆ ನಾವು ನೋಡೋದಕ್ಕೆ ಕಾಣಸಿಗತ್ತೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಬಿಕಾಸ್ ಆಫ್ ಆಡಿಯನ್ಸ್. ಇವಾಗ ನಾವಿಲ್ಲಿ ಏನು ತೋರಿಸ್ತೀವಿ ಅದನ್ನು ನೋಡಿ ಇಲ್ಲಿವರೆಗೆ ಆಲ್ರೆಡಿ ಅದು ನೋಡಿದ್ದೀವಿ ಅನ್ನೋದು ಫೀಲ್ ಬರುತ್ತೆ. ಇವಾಗ ತೆಲುಗು ಎಕ್ಸಾಂಪಲ್, ಇವಾಗ ನಾವು ಇದೇ ಒಂದು ಫೈಟ್ ಮಾಡ್ತೀವಿ ಅಂದ್ಕೊಳ್ಳಿ. ಇವಾಗ ಇದೇ ಅಖಂಡ ಸಿನಿಮಾ ಮಾಡ್ಕೊಂಡ್ಬಂದ್ವಿ ಬಾಲಕೃಷ್ಣ ಅವ್ರದ್ದು. ಇವಾಗ ಬಾಲಕೃಷ್ಣ ಅವರು ಅದೇ ಕಿರ್ಚ್ಕೊಂಡು ಹಿಂಗೊಂದು 10 ಜನ ಎತ್ಬಿಟ್ರು, ಜನಗಳು ಅಟ್ಲೀಸ್ಟ್ ನಕ್ಕೊಂಡು ನೋಡ್ತಾರೆ, ಒಂದು ಎಂಟರ್ಟೈನ್ಮೆಂಟಾಗಿ ನೋಡ್ತಾರೆ. ಈಗ ಅದೇ 10 ಜನನ ಇಲ್ಲಿ ಯಾರೋ ಒಬ್ರು ಬೇರೆ ಹೀರೋ ಹಿಂಗೆ ಎತ್ತಿ ಹಿಡ್ಕೊಂಡ್ಬಿಟ್ರು ಅಂತಂದರೆ ಒಪ್ಪಲ್ಲ, ಏನಮ್ಮ ಅವ್ರು 10 ಜನ ಹಿಂಗೆ ಹಿಡ್ಕೊಂಡ್ಬಿಡ್ತಾರ ಹಂಗೆ ಹಿಂಗೆ ಅಂತ ಅಂತಾರೆ. ಹಾಗೆ ಆಡಿಯನ್ಸ್ ಯಾವ ರೀತಿ ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದೇ ಡಿಪೆಂಡ್ ಅಮ್ಮ, ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಎಕ್ಸಾಂಪಲ್, ಅಲ್ಲೂ ಕೊರಿಯೋಗ್ರಾಫ್ ಮಾಡೋದು ನಾವೇ ಮಾಡಿರ್ತೀವಿ, ಇಲ್ಲೂ ಕೊರಿಯೋಗ್ರಾಫ್ ನಾವೇ ಮಾಡಿರ್ತೀವಿ. ಇವಾಗ ಹಿಂದಿಲೂ ಹೋಗಿ ಕೊರಿಯೋಗ್ರಾಫ್ ಮಾಡೋದು ನಾವೇ ಮಾಡ್ತೀವಿ. ಈಗ ಇದೇ ಎಕ್ಸಾಂಪಲ್, ಇವಾಗ ಬಾರ್ಡರ್ 2 ಸಿನಿಮಾ ಮಾಡ್ಕೊಂಡ್ಬಂದೆ. ಬಾರ್ಡರ್ 2 ಸಿನಿಮಾ ಹೋಗ್ಬಿಟ್ಟು ಇವಾಗ ನಾನು ಅಲ್ಲಿ ಹೋಗ್ಬಿಟ್ಟು ಮಿಲ್ಟ್ರಿದೇ ತೆಗಿಬೇಕು, ಮಿಲ್ಟ್ರಿದೇ ಗನ್ ಶೂಟೌಟು ಅದು ಇದನ್ನೇ ತೆಗಿಬೇಕು. ಬಟ್ ಆ ಗನ್ ಶೂಟೌಟಲ್ಲೂ ಎಲ್ಲೂ ನಾನು ಇಲ್ಲೋಗ್ಬಿಟ್ಟು ಸುಮ್ಮನೆ ಹಾರ್ತಾರೆ ಅನ್ನೋದು ತೋರ್ಸೋಕ್ಕಾಗ್ತಾಯಿಲ್ಲ. ನಾನು ಹಂಗೂ ಹೇಳ್ತೇನೆ, ಸರ್ ಹೀರೋಯಿಸಮ್ ಬೇಕು ಸರ್ ಹಂಗೆ ಹಿಂಗೆ ಅಂತೇಳಿ. ಬಟ್ ಡೈರೆಕ್ಟ್ರ್ ಒಪ್ತಾಯಿಲ್ಲ. ಇಲ್ಲ ಸರ್, ಇದು ಮಿಲ್ಟ್ರಿ ವಾರ್ ಸಿನಿಮಾ, ಇದಕ್ಕೇನು ಬೇಕು ಅಷ್ಟೇ ಬೇಕು ಅಂತ ಹೇಳ್ತಾರೆ. ಹಾಗೆ ಡಿಪೆಂಡ್ ಆಫ್ ಜನಗಳ ಆಡಿಯನ್ಸ್ ಯಾವ ರೀತಿ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತಮ್ಮ. ಇವಾಗ ಹೇಳಿದ್ನಲ್ಲ ನಿಮ್ಗೆ, ಅದೇ ಇವಾಗ ತೆಲುಗು ಸಿನಿಮಾ ನೋಡಿದಾಗ ಜನಗಳು ಅದನ್ನೇ ಎಂಟರ್ಟೈನ್ಮೆಂಟಾಗಿ ನೋಡ್ತಾರೆ. ಅದೇ ಕನ್ನಡದಲ್ಲಿ ಮಾಡಿದ್ರೆ ಅದನ್ನು ಕಮೆಂಟ್ ಮಾಡೋಕ್ಕೆ ಶುರು ಹಚ್ತಾರೆ. ಇದೇ ಹಿಂದಿಲಿ ನೋಡಿದ್ರೆ ಬಿಡಮ್ಮ ನಮ್ಮದೇ ಕದ್ಬಿಟ್ರು ಅಂತಾರೆ. ಆ ಥರ ಹೆಂಗೆ ಬೇಕಾದ್ರೆ ಆಡಿಯನ್ಸ್ ಮಾತಾಡ್ತಾರೆ, ಅಷ್ಟೇ. ಒಟ್ಟಿನಲ್ಲಿ ಓವರಾಲ್ ನಮ್ಮ ಅಜೆಂಡಾ ಏನಂತಂದರೆ ಪ್ರೇಕ್ಷಕ ಅವನು ಓಕೆ ಅಂತ ಅಂದ್ಬಿಟ್ರೆ ಆ ಸಿನಿಮಾ ಸಕ್ಸಸ್. ಅವನು ಇಷ್ಟಪಟ್ಟನ ಅದು ಸೂಪರ್, ಅವನು ಇಷ್ಟಪಡಲಿಲ್ಲ ಎಲ್ಲ ಅಷ್ಟೇ, ನೀನು ಹೇಳಂಗಿಲ್ಲ ಇದರಲ್ಲಿ. ನಿಮ್ಮ ಪ್ರಕಾರ ಹಾಲಿವುಡ್ ಸ್ಟಂಟ್ ಕೊರಿಯೋಗ್ರಫಿ ಏನಿದೆ ಅದನ್ನು ಭಾರತೀಯ ಆಡಿಯನ್ಸ್ ಒಪ್ಕೋತಾರ, ಇಷ್ಟ ಆಗುತ್ತಾ? ನಮ್ಮ ಅದೇ ನಾನು ಹೇಳ್ತಾ ಇರೋದು ಏನಂತಂದ್ರಮ್ಮ, ಇವಾಗ ಹಾಲಿವುಡ್ದು ಸ್ಟಂಟ್ ಏನಂತಂದರೆ ಎಕ್ಸಾಂಪಲ್ ನೀವು ನೋಡ್ಬೋದು, ಯಾವುದೋ ಈ ಫಾಸ್ಟ್ ಆಫ್ ಫ್ಯೂರಿಯಸ್ ಬರ್ತಾ ಇದೆ, ಅವ್ರಿಗೆ ಅಷ್ಟು ಫೆಸಿಲಿಟಿ ಇರೋದಕ್ಕೆ ಕಾರುಗಳು ಅಷ್ಟು ಟಾಪಲ್ಲಿ ಆಗೋದು, ಪಲ್ಟಿ ಹೊಡಿಯೋದು, ಇಲ್ಲಿಂದ ಅಲ್ಲಿಗೆ ಹೋಗೋದೆಲ್ಲ ನೋಡ್ತಾರೆ. ನಮ್ಮ ಆಡಿಯನ್ಸ್ ಆಲ್ರೆಡಿ ಫಿಕ್ಸ್ ಆಗ್ಬಿಟ್ಟಿದಾರಮ್ಮ, ಫಾರಿನರ್ ಓಕೆ ಅದು ಮಾಡ್ತಾರೆ ಬಿಡಮ್ಮ, ಇಂಗ್ಲೀಷ್ ಪಿಕ್ಚರ್ ಮಾಡ್ತಾರೆ ಅಷ್ಟೇ. ಅದೇ ನಮ್ಮ ಇಂಡಿಯನ್ ಪಿಕ್ಚರ್ ಮಾಡೋದು ಹೆಂಗಮ್ಮ ಹೋಗ್ಬಿಡ್ತದೆ ಕಾರಂಗೆ, ಒಪ್ಪೋದೇ ಇಲ್ಲಮ್ಮ ನಮ್ಮಲ್ಲಿ ಆ ಥರ. ಎಲ್ಲರೂ ಈಗಿನ ಜನ್ರೇಷನ್, ಅದಕ್ಕೆ ಹೇಳ್ತಾ ಇದ್ದಿಲ್ಲ, ಈಗಿನ ಜನ್ರೇಷನ್ ಹೋಗ್ತಾ ಈಗ ಬಂದ ತಕ್ಷಣ ಫಸ್ಟ್ ಅದೇ ನಾನು ಮಾತಾಡಿದ್ದು. ಈಗಿನ ಜನ್ರೇಷನ್ಗೆ ಏನು ನಾವು ಕೊಡಬೇಕು ಅನ್ನೋದು ಯೋಚನೆ ಮಾಡೋದು ತುಂಬ ಆಗ್ಬಿಟ್ಟಿದೆ. ಈಗ ಒಂದ್ಸರಿ ಅದಕ್ಕೆ ಹಿಂದೆ ತಿರುಗಿ ನೋಡಿದಾಗ ನಮ್ಮ ಹಳೆ ಜನ್ರೇಷನ್ ತುಂಬ ಚೆನ್ನಾಗಿತ್ತು ಅಂತ ಒಂದು ಫೀಲ್ ನನಗೆ. ಏನಂತಂದರೆ ಏನೇ ಮಾಡಿದ್ರೂ ಈಗ ಮೊಬೈಲ್ ಬಂದೇ ಅರ್ಧ ಹಾಳಾಗಿರೋದು ಸಿನಿಮಾ, ಅಷ್ಟೇ, ಇನ್ನೇನಿಲ್ಲ. ಏನಂದರೆ ಅವತ್ತಿನ ಸಹ ಏನೇ ಮಾಡಿದ್ರು ಬರಗಂಟ ಕಾಯ್ತಾ ಇದ್ವಿ, ಥಿಯೇಟ್ರಲ್ಲಿ ನೋಡೋಣ ಆ ಫೀಲ್ ಅನ್ನೋದು ನೋಡ್ತಾ ಇದ್ವಿ. ಇವತ್ತಿನ ಸಹ ಅದಿಲ್ಲ, ಎಲ್ಲ ಮೊಬೈಲ್ ನೋಡ್ಬಿಟ್ಟು ಅಲ್ಲೇ ರಿವ್ಯೂ ಕೊಟ್ಬಿಡ್ತಾರೆ ಟಕಾರ ಅಂತ. ಅದಕ್ಕೆ ಅದು ಎಲ್ಲೇ ನೋಡಿದ್ರು ಅದಕ್ಕೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಕ್ಕೆ ಕೊನೆಯೇ ಇಲ್ಲ ಈಗ ಹೇಳಬೇಕು ಅಂತಂದರೆ. ಚಿತ್ರ ನಿರ್ಮಾಣಕ್ಕೆ ನೀವು ಇವಾಗ ಕೈ ಹಾಕಿದ್ದೀರಾ, ತೊಡಗಿಸ್ಕೊಂಡಿದ್ದೀರಾ. ಅದರಲ್ಲಿ ಸಾಹಸ ನಿರ್ದೇಶನದಲ್ಲಿ ಒಂದು ಎಕ್ಸ್ಪರ್ಟೈಸ್ ಗಳಿಸಿರುವಂತಹ ನಿಮ್ಮ ನಿರ್ಮಾಣದ ಚಿತ್ರದಲ್ಲಿ ಸಾಕಷ್ಟು ವಿಭಿನ್ನವಾಗಿರುವಂತಹ ಸಾಹಸ ದೃಶ್ಯಗಳನ್ನು ನಾವು ಎದುರು ನೋಡಬಹುದಾ? ನಿಮ್ಮ ಚೊಚ್ಚಲ ನಿರ್ಮಾಣದ ರಕ್ಕಸಪುರದೊಳ್ ಚಿತ್ರದ ಬಗ್ಗೆ ಸ್ವಲ್ಪ ಹೇಳಿ. ಇಲ್ಲ, ಖಂಡಿತ ಆ ಸಿನಿಮಾದಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ನೀವು ಸ್ಟಂಟನ್ನು ಎಕ್ಸ್ಪೆಕ್ಟೇ ಮಾಡಬೇಡಿ. ಏನಂತಂದರೆ ಅದು
ಪ್ರಾಪರ್ ಒಂದು ಥ್ರಿಲ್ಲರ್ ಮೂವಿ, ಅಂದರೆ ಡೈರೆಕ್ಟರ್ ಓರಿಯೆಂಟೆಡ್ ಮೂವಿ ಅದು. ಆ್ಯಕ್ಚುಲಿ ಇವಾಗ ರಾಜ್ ಬಿ ಶೆಟ್ಟಿ ಅವ್ರು ನೀವು ನೋಡಿದ್ರಿ, ಜನರಲ್ ಆಗಿ ಇಲ್ಲಿವರೆಗೂ ಅವ್ರದ್ದು ಏನು ಒಂದು ಫ್ಲೋ ಬರ್ತದೆ ಆ ಥರದಂಥ ಒಂದು ಸಿನಿಮಾ, ಕತೆ ಬೇಸ್ ಆಗಿ ಹೋಗೋಂಥದ್ದು ಅಷ್ಟೇನಿಲ್ಲ. ನನಗೂ ಒಂದು ಹೊಸದಾಗಿ ಚಾಲೆಂಜ್ ಆದಂಥ ಒಂದು ಸಿನಿಮಾ, ನನ್ನ ಪ್ರೊಡಕ್ಷನಲ್ಲಿ ಮಾಡ್ಬೇಕಾದ್ರೆ ಏನೋ ಒಂದು ಹೊಸದಾಗಿರುತ್ತೆ ಅನ್ನೋದೊಂದು ಟ್ರೈ ಮಾಡಿರೋದು ಅಷ್ಟು ಬಿಟ್ಟರೆ ಇಲ್ಲ. ಯಾವುದೇ ಕಾರಣಕ್ಕೂ ಸ್ಟೆಂಟ್ ಇರುತ್ತೆ ಅನ್ನೋದು ಮಾತ್ರ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿ, ಚಿಕ್ಕದು ಸಣ್ಣ ಪುಟ್ಟವಿರುತ್ತೆ ಅಷ್ಟು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಬಟ್ ನಾನು ಅಂದ್ಕೊಂಡಂಗೆ ಇವತ್ತೊಂದು ದಿವಸ ಏನು ನೀವು ಈ ಮಲಯಾಳಂ ಶೈಲಿ ಒಂದು ಥ್ರಿಲ್ಲರ್ ಸಿನಿಮಾಗಳು ನೋಡ್ತಾ ಇದ್ದೀವಿ, ಆಫೀಸರ್ ಇರ್ಬೋದು, ಯಾವುದೋ ಒಂದಷ್ಟು ಸಿನಿಮಾಗಳು ಬಂತಲ್ಲ, ಏನು ನೋಡ್ತಾ ಇದ್ದೀವಿ ನಾವು, ಆ ಥರ ಒಂದು ಥ್ರಿಲ್ಲರ್ ಅಂದರೆ ಪ್ರತಿ ಒಂದು ಸೀನು ಕೂಡ ಏನಾಗುತ್ತೆ ಅನ್ನೋ ಒಂದು ಆ ಕ್ಯೂರಿಯಾಸಿಟಿ ಥರ ಅಂತ ಒಂದು ಲೈನ್ ನನಗಿಷ್ಟ ಆಯಿತು. ಸರಿ ಆಯ್ತು, ನೋಡೋಣ ಬಾಪ ಮಾಡೋಣ. ನಾನು ಹೇಳೋದು ಇಷ್ಟ, ನಾನು ಸಿನಿಮಾಯಿಂದ ದುಡಿದಿದ್ದೀನಿ. ಸಿನಿಮಾಗೆ ನನಗೆ ಎಷ್ಟು ಬೇಕು ಅಷ್ಟು ನಾನು ತಿನ್ಬಿಟ್ಟು ನಾನು ಮಿಕ್ಕಿದ್ದನ್ನು ನಾನು ಮತ್ತೆ ನನ್ನ ಸಿನಿಮಾನೇ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಹಂಗನ್ಬಿಟ್ಟು ನಾನು ಇಟ್ಕೊಂಡು ನಾಳೆಗೆ ತಿನ್ನೋಣ ಇದನ್ನು ಮತ್ತೆ ನಾಡಿದ್ದಕ್ಕೆ ಇಟ್ಕೊಳ್ಳೋಣ ಅನ್ನೋ ರೀತಿಲಿ ನಾನು ಏನು ಇಟ್ಕೊಳ್ಳೋಕೆ ಹೋಗಿಲ್ಲ. ಸಿನಿಮಾಗೆ ನಾನು ಮಾಡ್ತೀನಿ ಅಷ್ಟೇ, ನನ್ನ ಕೈಲಾಗಿದ್ದು ನಾನು ಸಿನಿಮಾ ಮಾಡ್ತೀನಿ. ಅದು ಸಕ್ಸಸ್ ಕೊಡೋದು ಬಿಡೋದು ಹೇಗೇನು ನಿಮ್ಗಳಿಗೆ ಸೇರಿರೋದು ಅಷ್ಟೇ. ಇವತ್ತಿನ ಒಂದು ಯುಗನ ನಾವು ಒಂಥರ ತಂತ್ರಜ್ಞಾನದ ಸುವರ್ಣ ಯುಗ ಅಂತಲೇ ಕರಿಬೋದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ತಾ ಇದ್ದೀವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡೋದ್ರ ಮೂಲಕ ಅಸಾಧ್ಯ ಅನಿಸೋವಂಥ ಅನೇಕ ದೃಶ್ಯಗಳನ್ನು ಇವತ್ತು ನಾವು ಸೃಷ್ಟಿ ಮಾಡ್ತಾ ಇದ್ದೀವಿ. ಈ ಒಂದು ಸೃಷ್ಟಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇವಾಗ ಏನೇ ಸೃಷ್ಟಿ ಮಾಡಿಮ್ಮ, ಇವಾಗ ಎಕ್ಸಾಂಪಲ್ ನೀವು ಹೇಳ್ದಂಗೆ ಆರ್ಟಿಫಿಷಿಯಲ್ ಇದರಿಂದ ನಾನು ಮಾಡ್ತೀನಿ ಅಂದ್ಕೊಳ್ಳಿಮ್ಮ, ಮಾಡಿದ್ರು ನೀವು ನಾನೊಬ್ಬ ಯಾರೊಬ್ಬ ಹೊಸ ಹುಡುಗ ಕೂತಿದ್ದೀನಿ, ಮಗ ನಾನೇ ಮೊನ್ನೆ ಕಂಪ್ಯೂಟರಲ್ಲಿ ಮಾಡಿದೆ ಕಣ, ಇದೇನಿಲ್ಲ ಕಣ, ಆ ಕ್ಯೂರಿಯಾಸಿಟಿ ಹೋಗ್ತಾ ಇದೆ. ನಾವೆಷ್ಟು ಹೊಸ ಇದೆಲ್ಲ ಯೂಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ, ಇನ್ನೂ ನಾವು ಕ್ಯೂರಿಯಾಸಿಟಿನ ಹಾಳು ಮಾಡ್ಕೊತಾ ಇದ್ದೀವಿ ಹೊರತು ಯಾವುದೇ ಕಾರಣಕ್ಕೂ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಕಟ್ತಾನಮ್ಮ. ಇವಾಗ ನೀವು ಹೇಳ್ದಂಗೆ ಇಂದ ನಾನು ಒಂದೇನೋ ಕೊರಿಯೋಗ್ರಾಫ್ ಮಾಡಿ ಒಂದು ಥ್ರಿಲ್ಲಾಗಿ ಏನೋ ಒಂದು ಕಂಪೋಸ್ ಮಾಡಿರ್ತೀನಿ ಅಂದ್ಕೊಳ್ಳಿ. ಇವತ್ತೊಂದು ದಿವಸ ಚಿಕ್ಕ ಹುಡುಗ ವೀಡಿಯೋ ಗೇಮಲ್ಲಿ ಆ ಶಾರ್ಟ್ ತೋರಿಸಿರ್ತಾನೆ ಬೇರೆ ರೀತಿ. ನಾನು ಮೊನ್ನೆ ನಾನು ಮಾಡಿದ್ದೀನಿ, ನೋಡಿ ಇದೆ ಅಂತಂದಿರ್ತಾನೆ. ಹಾಗೆ ಈ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಕ್ಕೆ ಕೊನೆಯೇ ಇಲ್ಲಮ್ಮ, ಇದೆ. ಬಟ್ ಹೋಗ್ತಾ ನಾವೇ ಇನ್ನೂ ನಮ್ಮ ಮೇಲೆ ನಾವೇ ವೆಯ್ಟ್ ಹೇಳ್ಕೊತಾ ಇದ್ದೀವಿ. ಜೀವನ ಸ್ಮೂತಾಗಿ ಹೋಗ್ತಾ ಇಲ್ಲ, ಇನ್ನೂ ನಾವೇ ರಿಸ್ಕ್ ತೊಗೊಳ್ತಾ ಇದ್ದೀವಿ. ಎಲ್ಲರೂ ಇವಾಗ ಹೇಳ್ತೀನಿ ತಿಳ್ಕೊಳ್ಳಿ, ಈಗಲೂ ಹೇಳ್ತೀನಿ ತಿಳ್ಕೊಳ್ಳಿ, ಎಲ್ಲರೂ ಡಿಪೆಂಡ್ ಆಫ್ ಗೂಗಲ್ ಮೇಲೆ ಬಿದ್ದಿದ್ದಾರೆ. ಸರ್ಚ್ ಏನಾಗಬೇಕಾ ಸರ್ಚ್ ಹೊಡಿ ಮಗ ಸಿಗ್ತದೆ. ಸ್ವಂತ ತಲೆ ಉಪಯೋಗಿಸ್ತಾ ಇಲ್ಲ ಯಾರೂ ತಲೆ ಉಪಯೋಗಿಸ್ತಾ ಇಲ್ಲ. ಅದು ತಪ್ಪಾಗ್ತಾಯಿದೆ ಅಂತ ನನ್ನ ಅನಿಸಿಕೆ. ಅದರಲ್ಲಿ ನಾನೊಬ್ಬ ಕ್ಯಾಮ್ರಾಮ್ಯಾನ್ ನೋಡಿದೆ, ಅವ್ರು ಬಂದು ಈಗ ಟಾಕ್ಸಿಕ್ ಸಿನಿಮಾ ಕ್ಯಾಮ್ರಾಮ್ಯಾನ್, ಅವ್ರ ಹೆಸರು ರಾಜೀವ್ ರವಿ ಅಂದ್ಬಿಟ್ಟು. ನಾನು ಕಂಡಂಗೆ ಅವಾಗ ಅಲ್ಲು ಅರ್ಜುನ್ದು ಒಂದು ಸಿನಿಮಾ ಮಾಡ್ಬೇಕಾರಮ್ಮ ಕೀಪ್ಯಾಡ್ ಮೊಬೈಲ್ ಅಷ್ಟೇ ಯೂಸ್ ಮಾಡ್ತಾಯಿದ್ದೆ. ಈವನ್ ವಾಟ್ಸಪ್ ಕೂಡ ಅವ್ರು ಯೂಸ್ ಮಾಡ್ತಿರಲಿಲ್ಲ. ಏನು ತಿಕ್ಕೆ ಸಾರ್ ಅಂತ ಕೇಳಿದೆ. ರವಿ ಎಲ್ಲ ಇಲ್ಲೇ ಗೂಗಲ್ ಹೊಡೆದ್ಬಿಟ್ಟು ಯೂಟ್ಯೂಬ್ ರೆಫರೆನ್ಸ್ ಅಂತ ಹೊಡೆದ್ಬಿಟ್ರೆ ಏನು ಸಿಗುತ್ತೆ ನಾನು ಕ್ರಿಯೇಟಿವ್, ಇದಕ್ಕೆ ನಾನು ಕೆಲಸ ಕೊಡಬೇಕು, ನಾನು ಯೋಚನೆ ಮಾಡಬೇಕು, ಯೋಚನೆ ಮಾಡಿದ್ರೆ ನನ್ನಲ್ಲಿ ಏನು ಸಿಗುತ್ತೆ ಅದೇ ನಂದು ಔಟ್ಪುಟ್ಟು ಅಂತ ಹೇಳಿದ್ರು. ನಿಜವಾಗ್ಲೂ ಅವ್ರು ಹೇಳಿದ ಮಾತು ಇವತ್ತಿಗೂ ಕೂಡ ನಾನು ನೆನೆಸ್ಕೊತೀನಿ. ನಾನು ಇವತ್ತಿಗೂ ಅವ್ರು ಕೀಪ್ಯಾಡ್ ಫೋನೇ ಯೂಸ್ ಮಾಡೋದು. ಆಮೇಲೆ ಸಂಜೆ 6 ಗಂಟೆ ಮೇಲೆ ಫೋನ್ ಮುಟ್ಟೋದಿಲ್ಲ ಅವರು, ಯೂಟ್ಯೂಬ್ ನೋಡೋಲ್ಲ, ನ್ಯೂಸ್ ಮಾತ್ರ ನೋಡ್ತಾರೆ, ನ್ಯೂಸ್ ನೋಡಿ ಟಿ ವಿ ಕ್ಲೋಸ್ ಅಷ್ಟೇ. ಇದಕ್ಕೆ ಕೆಲಸ ಕೊಡಿ, ಇದಕ್ಕೆ ಯಾಕೆ ಕೆಲಸ ಕೊಡ್ತಾಯಿಲ್ಲ? ಪ್ರತಿಯೊಂದು ಡಿಪೆಂಡ್. ಇವಾಗ ಎಲ್ಲರೂ ಹೋಗ್ಬೇಕಾ, ಹೊಡಿ ಯೂಟ್ಯೂಬ್. ಇವಾಗ ನೀವು ಕೂತಿದ್ರೆ ಯಾರು ಆ್ಯಂಕರ್ ಮೇಡಮ್ ಡಾಕ್ಟ್ರು ಏನು ಡಾಕ್ಟ್ರು ಓದು ಟಕ್ಕಂದು ಹೊಡಿ ಅಷ್ಟೇ. ಅದ್ರ ಬಗ್ಗೆ ಏನಂತ ತಿಳ್ಕೊಳ್ಳೋಂಥ ಪೇಷನ್ಸೇ ಇಲ್ಲ ಯಾರಿಗೂ. ಅದಾಗ್ತಾಯಿದೆ, ಅದಾಗ್ತಾ ನೆಕ್ಸ್ಟ್ ಜನ್ರೇಷನ್ ಏನಾಗುತ್ತೆ ದೇವರೇ ನನಗಂತೂ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಸಾಹಸ ಸಂಯೋಜನೆ ಅನ್ನುವಂಥದ್ದು ಯಾವ್ಯಾವ ರೂಪಗಳನ್ನು ಪಡೆದುಕೊಳ್ಬೋದು ಅನ್ನೋದು ನಿಮ್ಮ ಅಭಿಪ್ರಾಯ? ನೀವು ಉತ್ತರ ಹೇಳಲೇಬೇಕು. ಅದು ನಿಜವಾಗ್ಲೂ ಹೇಳಬೇಕು ಅಂತಂದರೆ, ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ ಸಿನಿಮಾ ಎಲ್ಲಿ ಗಂಟ ಜನಗಳಿಗೊಂದು ಬ್ರೇಕ್ ಕೊಡುತ್ತೆ, ಎಂಟರ್ಟೈನ್ಮೆಂಟ್ ಕೊಡುತ್ತೆ, ಅಲ್ಲಿ ಗಂಟ ಇದ್ದೇ ಇರುತ್ತಮ್ಮ. ಯಾವತ್ತು ಅದು ಬಿಟ್ಟು ಬೇರೆ ನೀವು ಯೋಚನೆ ಮಾಡೋಕೆ ಹೋಗ್ತೀರಾ ಅವತ್ತು ಕ್ಲೋಸ್, ಎಲ್ಲ ಕ್ಲೋಸ್. ಈಗ ನಾವು ಎಷ್ಟೇ ಕೂತ್ಕೊಂಡಿದ್ರಿ, ಇವತ್ತು ನಾವು ನೀವು ಇಲ್ಲಿ ಕೂತ್ಕೊಂಡಿದ್ದೀವಿ ಏನಕ್ಕೆ? ಸಿನಿಮಾ ಎಂಟರ್ಟೈನ್ಮೆಂಟೇ ನಾವು ಮಾತಾಡ್ತಾ ಇರೋದು. ನನ್ನ ಜರ್ನಿ ಮಾತಾಡ್ತಾ ಇದ್ದೀವಿ, ಇಲ್ಲ ಎಂಟರ್ಟೈನ್ಮೆಂಟ್ ಮಾತಾಡ್ತಾ ಇದ್ದೀವಿ, ಸಿನಿಮಾ ಬಗ್ಗೆನೇ ನಾವು ಮಾತಾಡ್ತಾ ಇದ್ದೀವಿ. ಸಿನಿಮಾ ಅನ್ನೋದಿಲ್ಲ ಅಂದ್ರಮ್ಮ ಮನುಷ್ಯರನ್ನೇ ಕೊಚ್ಚಾಕ್ಬಿಡ್ತಾರೆ. ಆಮೇಲೆ ಈಗ ಎಷ್ಟೊತ್ತು ಕೂತ್ಕೊಂಡು ನೀವು ಆಫೀಸಲ್ಲಿ ವರ್ಕ್ ಮಾಡ್ತೀರಮ್ಮ, ಎಷ್ಟೊತ್ತು ಕೂತ್ಕೊಂಡು ಮನೇಲಿ ನೀವು ನಿಮ್ಮ ಫ್ಯಾಮಿಲಿ ಮುಖ ನೋಡ್ಕೊಂಡೆ ಕೂತಿರ್ತೀರಿ ನೀವು. ನೆಕ್ಸ್ಟ್ ಏನು? ಸಿನಿಮಾ ಇಲ್ಲ ಹೇಳಿ, ಒಂದು ಸಾಂಗ್ ಇಲ್ಲ, ಒಂದು ವಿಡಿಯೋ ಇಲ್ಲ, ಯಾವುದೂ ಇಲ್ಲ. ನೆಕ್ಸ್ಟ್ ಹೇಳಿ ನೀವು ನೋಡೋಣ. ನಾನು ಬುಕ್ಸ್ ಓದ್ತೀನಿ ಸರ್. ಅಲ್ಲ, ಅದಾದ ಮೇಲೂ ಬುಕ್ಸ್ನೂ ಒಂದು ಕತೆ, ಅದು ಸಿನಿಮಾದೇ ಯಾವುದೋ ಒಂದು ಕತೆ. ಬಿಟ್ಬಿಡಿ, ಎಂಟರ್ಟೈನ್ಮೆಂಟ್ ಬಿಟ್ಬಿಡಿ ನೀವು, ಮನರಂಜನೆ ಅನ್ನೋದೇ ಇಲ್ಲ. ಹೇಳಿ ನೆಕ್ಸ್ಟ್ ಹೇಳಿ ನೀವು. ಮೋಸ್ಟ್ಲಿ ಥರ್ಡ್ ವರ್ಲ್ಡ್ ವಾರ್ ಆಗ್ಬೋದು ಸರ್. ಹೌದಲ್ವ ನಮ್ಮ ನಿಜ ತಾನೇ ಅದು.
ಬುಕ್ಸ್ ಬಿಟ್ಬಿಡಿ, ಎಲ್ಲ ಬಿಟ್ಬಿಡಿ. ನೀವು ಎಂಟರ್ಟೈನ್ಮೆಂಟ್ ಕತೆ ಸಂಬಂಧಪಟ್ಟಿದ್ದು ಯಾವುದು ಮುಟ್ಟಬೇಡಿ ನೀವು. ಇದೆಲ್ಲ ಕಾಲ್ಪನಿಕ ಅಲ್ವಾ? ನೀವು ಬುಕ್ ಓದೋದು ಒಂದು ಕಾಲ್ಪನಿಕನೇ ಅಲ್ವಾ? ಏನು ನಡೆದಿದ್ದು ಅನ್ನೋದು ಒಂದು ಓದ್ಬೋದು, ಇಲ್ಲ ಚರಿತ್ರೆ ಓದ್ಬೋದು. ನೀವು ಚರಿತ್ರೆನೂ ಒಂದು ಇಮ್ಯಾಜಿನೇಷನ್ ಅಷ್ಟೇ. ಇದು ಯಾವುದಿಲ್ಲ ಅಂದರೆ ಏನಾಗ್ಬೋದು ಅನ್ನೋದು ಯೋಚನೆ ಮಾಡಿ. ಮನುಷ್ಯನಿಗೆ ಮನೋರಂಜನೆ ಬೇಕೇ ಬೇಕು, ಅದಿಲ್ಲದೆ ಇರೋ ರಿಲ್ಯಾಕ್ಸೇಷನ್ ಬೇಕೇ ಬೇಕು. ಬಟ್ ಆದರೆ ಅದೇ ಮನುಷ್ಯನೇ ಅದನ್ನು ಬಿಸ್ನೆಸ್ ಆಗಿ ಯೂಸ್ ಮಾಡ್ಕೊಳ್ಳೋದಲ್ಲದೆ ಅದನ್ನು ಹಾಕೊಂಡು ತುಣಿದು ಅದನ್ನೊಂದು ರಾಜಕೀಯ ಮಾಡಿಕೊಂಡು ಹಾಳು ಮಾಡ್ತಾ ಇದ್ದಾರೆ ಹೊರ್ತು ಅದನ್ನ ಹೆಂಗೆ ನೀಟಾಗಿ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಮಾಡ್ತಾ ಇಲ್ಲ. ಇವತ್ತಿಗೆ ಯಾಕಮ್ಮ ಹಾಲಿವುಡ್ಡಲ್ಲಿ ಬಿಸ್ನೆಸ್ ಆಗಲ್ಲ? ಯಾಕೆ ತೊಗೊಂಬಂದು ಈ ಕಡೆ ಬೇರೆ ಕಂಟ್ರಿಗಳಲ್ಲಿ ಬಿಸ್ನೆಸ್ ಮಾಡ್ತಾರೆ? ಇಲ್ಲಿದ್ದಾರೆ ಪ್ರೇಕ್ಷಕರು, ಅಲ್ಲಿಲ್ಲ. ಅದಕ್ಕೆ ಅವ್ರು ಹಂಗೆ ಇದ್ದಾರೆ. ಇನ್ನು ಸಾಹಸ ನಿರ್ದೇಶನ ಕಲಿಬೇಕು ಅನ್ನೋಂಥ ಕಲಿಬೇಕು ಅಂತ ಬರುವಂಥ ಯುವಕರ ಮೈಂಡ್ಸೆಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅವರಿಗೆ ನೀವೇನಾದರೂ ಕಿವಿ ಮಾತು ಹೇಳೋದಾದರೆ ಏನು ಹೇಳ್ತೀರಾ? ಖಂಡಿತಮ್ಮ, ಯಾರು ಬೇಕಾದ್ರೂ ಬರ್ಬೋದು. ಇವಾಗ ಎಕ್ಸಾಂಪಲ್ ಅದೇ ಹೇಳಿದ್ನಲ್ಲ, ಇವಾಗ ಬಗ್ಗೆ ನಾವು ಮಾತಾಡೋದಿಲ್ಲ. ಹುಡುಗರು ಇವಾಗ ವೀಡಿಯೋ ಗೇಮ್ ಏನು ಮಾಡ್ತಾರೆ, ಆ ರೀತಿ ಅಪ್ಗ್ರೇಡ್ ಆಗಿ ಬಂದರೆ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಆ ಥರ ಹೊಸದೇನೋ ಒಂದು ಸಿಗ್ಬೋದು. ಖಂಡಿತ ಸಿಗ್ಬೋದು, ಅದರಲ್ಲಿ ಏನಿಲ್ಲ. ಕ್ರಿಯೇಟೆಡ್ ಬೇಕು ಆ ಥರ. ಅದರಲ್ಲಿ ಸ್ಟೆಂಟ್ ಕೊರಿಯೋಗ್ರಾಫ್ ಮಾಡಿದ್ರೆ ಯಾವ ರೀತಿ ನೀವು ಕೊರಿಯೋಗ್ರಾಫ್ ಮಾಡ್ಬೋದು ಅನ್ನೋದು ನೀವು ತೊಗೊಂಡು ಬಂದರೆ ಖಂಡಿತ ಬೇರೆ ರೀತಿಲಿ ಹೋಗ್ಬೋದು. ಅದರಲ್ಲೇನಿಲ್ಲ. ಇವಾಗ ನಾವೇನೇ ಮಾಡಿದ್ರೂ ಅದನ್ನು ವೀಡಿಯೋ ಗೇಮ್ ಮಾಡಿದ್ರೆ ಒಂದು ಅರ್ಥ ಬೇರೆ. ಬಟ್ ಒಬ್ಬ ಮನುಷ್ಯ ಅಷ್ಟು ಕೇಪಬಿಲಿಟಿಯಲ್ಲಿ ಹೋಗ್ಬೋದಾ ಅನ್ನೋದು ಮೈಂಡಲ್ಲಿ ಇಟ್ಕೊಂಡು ನಾವು ಮಾಡಿದ್ರೆ ಅದೇ ನಿಮ್ಗೆ ಹೊಸದಾಗಿ ಕಾಣುತ್ತೆ. ಯಾವುದು ಆರ್ಟಿಫಿಷಿಯಲ್ ಅನಿಸಿದ್ರೆ ಲೈವ್ ಅನ್ನೋದು ಏನು ತೋರಿಸ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದೇ ಸಿನಿಮಾ. ನಿಮ್ಮ ಮೇನ್ ಇನ್ಸ್ಪಿರೇಷನ್ ಯಾರು? ನಿಮ್ಮನ್ನು ಯಾವಾಗಲೂ ಪ್ರಭಾವಿಸುವ ಪ್ರೇರೇಪಿಸುವಂತಹ ವ್ಯಕ್ತಿ ಯಾರು? ಅಣ್ಣವ್ರು ಬಿಟ್ಟರೆ ಯಾರಿಲ್ಲ. ಅಣ್ಣವರು. ಯಾಕಂದ್ರೆ ಅವರು ಮಾತಾಡಿದಂಥ ಅಷ್ಟು ಪದಗಳು ನನ್ನ ಕಿವಿಲಿ ಗುಂಗ್ತಾ ಈಗಲೂ. ಇವತ್ತಿಗೂ ಅಭಿ ಸಿನಿಮಾದಲ್ಲಿ ಶೂಟಿಂಗ್ ಮಾಡ್ತಾಯಿದ್ದೀನಿ. ಆಶೀಶ್ ವಿದ್ಯಾರ್ಥಿ ಅಂತ ಬಾಂಬೆಯಿಂದ ಯಾರೋ ಒಬ್ಬ ಆರ್ಟಿಸ್ಟನ್ನು ಕರೆಸಿದ್ವಿ ನಾವು. ಇವ್ರು ಯಾಕೆ ಬೇಕು ಬೇಡ ಅಂದ್ಬಿಟ್ಟು ಸತ್ಯಜಿತ್ ಬೇಕು ಅಂತ ಗಲಾಟೆ ಮಾಡಿ ಸತ್ಯಜಿತ್ ಕರೆಸಿದ್ರು ಅವ್ರು. ಮತ್ತೆ ಸತ್ಯಜಿತ್ಗೆಲ್ಲ ವರ್ಕ್ ಮಾಡ್ಬೇಕಾದ್ರೆ ಅಲ್ಲೇ ಕೂತ್ಕೊಂಡು ನೋಡ್ರಿ ನಮ್ಮ ಕನ್ನಡದವ್ರು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ, ಇಲ್ಲಿರೋರು ಕೆಲಸ ಕೊಡಿ ಅಂತ ಹೇಳಿದ ಪದ ಇವತ್ತು ನನ್ನ ಕಿವಿಲಿದೆ. ಎಷ್ಟು ದೊಡ್ಡ ಮಾತಲ್ವಾ? ನಿಜವಾಗ್ಲೂ ಅವ್ರು ಇದ್ದಿದ್ದಕ್ಕೆ ಕನ್ನಡ ಇಲ್ಲಿ ಗಂಟೆ ಉಳ್ಕೊಂಬಂದಿದ್ದೀನಿ. ಏನು ನಾನು ಹಂಗೂ ಶಿವಣ್ಣಂಗೆ ಹೇಳಿದ್ದೀನಿ, ಪುನೀತ್ ಸರ್ಗೂ ಹೇಳಿದ್ದೀನಿ, ಮತ್ತು ರಾಘವೇಂದ್ರ ಅಣ್ಣವ್ರು ಮಾತ್ರ ನಿಮ್ಮ 3 ಜನಕ್ಕೆ ಆ ಮನುಷ್ಯರಿಗೆ ಏನು ಬೆಲೆ ಕೊಡಬೇಕು ಅನ್ನೋದು ಹೇಳ್ಕೊಟ್ಟಿದ್ದಾರಲ್ಲ. ನೀವು ನಿಜವಾಗ್ಲೂ ಪುಣ್ಯವಂತರು. ನೀವು ಅವ್ರ ಹೊಟ್ಟೆಲಿ ಹುಟ್ಟಿರೋದಕ್ಕೆ ನೀವು ಎಷ್ಟು ಪುಣ್ಯ ಮಾಡಿದ್ದೀರ ಅನ್ನೋದು ಯೋಚನೆ ಮಾಡಿ. ದೇವತಾ ಮನುಷ್ಯ ಅನ್ನೋದು ಅಷ್ಟಿಷ್ಟು ಸುಮ್ಮನೆ ಅಲ್ಲ. ಮನುಷ್ಯರಿಗೆ ಯಾವ ರೀತಿ ಮಾತಾಡಬೇಕು, ಮನುಷ್ಯರ ಹತ್ರ ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನು ಹೇಳ್ಕೊಟ್ಟವ್ರಲ್ಲ, ಅದು ನಿಜವಾಗ್ಲೂ ಕೊನೆ ಇಲ್ಲ. ಇಲ್ಲಾಂದರೆ ಇವತ್ತಿನ ಸಹ ರಾಜ್ಕುಮಾರ್ ಅನ್ನೋ ಹೆಸರಿಗೆ ಅವ್ರ ಮಕ್ಕಳು ಬೇರೆ ಏನೇನೋ ಮಾಡ್ಬೋದಾಗಿತ್ತು, ಹೆಂಗೆ ಬೇಕಾದ್ರೆ ಇರ್ಬೋದಾಗಿತ್ತು. ಬಟ್ ಅವ್ರು ಆದರೂ ಇವತ್ತಿನ ಸಹ ಅದೇ ಒಂದು ಡೌನ್ ಟು ಅರ್ಥಲ್ಲಿದ್ದಾರೆ ಅಂತಂದರೆ ಬಿಕಾಸ್ ಆಫ್ ಅವರು. ಅದಕ್ಕೆ ನನಗೂ ನಮ್ಮ ಅಪ್ಪ ಅಮ್ಮ ಏನು ಮಾಡ್ತಾಯಿದ್ರಮ್ಮ, ಏನೇ ಒಂದು ಜೀವನದಲ್ಲಿ ಪಾಠ ಕಲಿಬೇಕು ಅಂದರೆ ಅಣ್ಣವ್ರ ಸಿನಿಮಾ ತೋರಿಸೋರು. ಅಣ್ಣವ್ರ ಸಿನಿಮಾ ತೋರಿಸ್ಬಿಟ್ಟು ನೋಡಿ, ಇದು ಫ್ಯಾಮಿಲಿ ಅಂದರೆ ಹಿಂಗಿರಬೇಕು, ಅಣ್ಣ ತಮ್ಮದಿರ ಜೊತೆ ಹಿಂಗಿರಬೇಕು, ಅಕ್ಕದಿರ ಜೊತೆ ಹಿಂಗಿರಬೇಕು, ಫ್ಯಾಮಿಲಿ ಜೊತೆ ಎಷ್ಟು ರೆಸ್ಪೆಕ್ಟ್ ಕೊಡಬೇಕು ಅನ್ನೋದನ್ನು ಸಿನಿಮಾ ತೋರಿಸಿ ನಮ್ಮ ಅಪ್ಪ ಅಮ್ಮ ಬುದ್ಧಿ ಹೇಳಿದ್ದಾರೆ. ಅದರಿಂದ ನನಗೆ ಇವತ್ತಲ್ಲ ಯಾವತ್ತೇ ಆದರೆ ಎವರೆಗಿನ್ ಅಣ್ಣವರೇ ನನ್ನ ಫೇವ್ರೇಟ್. ವೈಯಕ್ತಿಕವಾಗಿರ್ಬೋದು, ಸಾರ್ವಜನಿಕವಾಗಿರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಅವರು ಕಟ್ಕೊಟ್ಟಿರೋ ಒಂದು ಮೌಲ್ಯ ಇದೆಯಲ್ಲ, ಇವತ್ತಿಗೂ ಬಹಳ ಇಂಪಾರ್ಟೆಂಟ್. ಎಷ್ಟೋ ಸರಿ ನಾವಪ್ಪ ಕೂತ್ಕೊಂಡು ಸಿನಿಮಾ ಟಿ ವಿಲಿ ನೋಡ್ತಾ ಇದ್ರು, ಅಳ್ತಾ ಇದ್ರು. ನಾವು ಏನಂತಿಗೆ ಅಂತ ಕೇಳಿ, ಇದು ಲೈಫು, ಇದು ಜೀವನ ಅಂತ ಸಿನಿಮಾ ಕರ್ಕೊಂಡೋಗಿ ತೋರಿಸಿದ್ದಾರೆ ನಮಗೆ. ಹಿಂಗೆ ಇರಬೇಕು ಅನ್ನೋದು ತೋರಿಸಿದ್ದಾರೆ. ಎಷ್ಟೋ ಸರಿ ಸಿನಿಮಾ ಅಣ್ಣವ್ರ ಸಿನಿಮಾ ತೋರಿಸೇ ನಮ್ಗೆ ಜೀವನ ಕಲಿಸಿರೋದು. ಇವತ್ತಿನ ಸಹ ಎಲ್ಲ ಊರಿಂದ ಬುತ್ತಿ ಕಟ್ಕೊಂಬರೋರು ಅವಾಗೆಲ್ಲ ಗಾಡಿ ಕಟ್ಕೊಂಡು ಅಣ್ಣವ್ರ ಸಿನಿಮಾ ನೋಡೋದಕ್ಕೆ. ಅಂದರೆ ಒಂದು ಪಾಠ ಕಲಿಬೇಕು ಅನ್ನೋ ಒಂದು ಇದಕ್ಕೆ ಇವತ್ತೊಂದು ಸಹ ಇಲ್ಲವೇ ಇಲ್ಲ. ಅದಷ್ಟೇ, ಅದು ಹೋಗಿದ್ದು ಮತ್ತೆ ಬಂದಿದೆ ರಾಜ್ಕುಮಾರ ಸಿನಿಮಾ. ಬಿಕಾಸ್ ಆಫ್ ತಂದೆ ತಾಯಿಗೆ ಒಂದು ರೆಸ್ಪೆಕ್ಟ್ ಕೊಡೋದೇನೋ ಅನ್ನೋದಿರ್ಬೋದು, ಅಷ್ಟೇನೇನು. ಯಾವುದಾದ್ರೂ ಒಂದು ರೀತಿ ಸಾಹಸ ಸಂಯೋಜನೆಯನ್ನು ಇನ್ನೂ ಮಾಡಿಲ್ಲ, ಮುಂದೆ ಮಾಡಬೇಕು ಅಂತ ಅನಿಸಿರೋ ಅಂಥದ್ದು ಇದೆಯಾ? ಆ ಥರ ಅಂತ ಅಂದರೆ ಇವಾಗ ಇಲ್ಲಿವರೆಗೂ ಮಿಲ್ಟ್ರಿದು ಮಾಡಿರಲಿಲ್ಲ ನಾನು ಫುಲ್ ಫ್ಲೆಜ್ ಆಗಿ. ಈಗ ಬಾರ್ಡರ್ 2 ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ. ಇನ್ನು ಇದಲ್ಲದೆ ನನಗೆ ಅಂತ ಅಂದರೆ ಈಗ ನಾನು ಅಂದ್ಕೊಂಡಿರೋದು, ಇವಾಗ ನೀವು ಕೇಳಿದ್ರಿ ಯಾವುದು ಬೆಸ್ಟ್ ಅಂತ. ಇವಾಗ ಫಾಸ್ಟ್ ಆ್ಯಂಡ್ ಫ್ಯೂರಿಯಸಲ್ಲಿ ಏನಿದೆ, ಇವಾಗ ಸಿನಿಮಾ ಬಂದು ನಿಮಗೆ ಓವರಾಲ್ ಸಿನಿಮಾ ಅದು 1 hour ಸಮಥಿಂಗ್, 1 hour 10 minutes ಅಂತ ಸಮಥಿಂಗ್ ಇದೆ. 20 minutes ಇಲ್ಲ, ಮ್ಯಾಕ್ಸಿಮಮ್ 25 minutes ಅಷ್ಟೇ ಸೀನ್. ಇನ್ನು ಮಿಕ್ಕಿದೆಲ್ಲ ಬರೀ ಆ್ಯಕ್ಷನೇ ಇದೆ ಅದರಲ್ಲಿ. ಆ ಥರ ಒಂದು ಯಾವ್ದಾದ್ರು ಒಂದು ಫುಲ್ ಫ್ಲೆಜ್ಜಲ್ಲಿರೋಂಥ ಆ್ಯಕ್ಷನ್ ಸಿನಿಮಾ ಮಾಡೋಕ್ಕೆ ಅನ್ನೋದು ಒಂದು ಆಸೆ ಇದೆ ಅಷ್ಟೇ. ನಿಮ್ಮ ಮುಂದಿನ ಯೋಚನೆ, ಕನಸುಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೋದಾ? ಏನಿಲ್ಲಮ್ಮ, ಕತೆಗಳು ಬರೀತಾ ಇದ್ದೀವಿ ಒಂದಷ್ಟು. ಇವಾಗ ಒಂದು
ಝೀ ಸಿನಿಮಾಗೊಂದು ಸ್ಟೋರಿ ಹೇಳಿದ್ದೀನಿ, ಹ್ಮ್. ಅವ್ರಿಗೆ ಇಷ್ಟ ಆಗಿದೆ. ಝೀ ಅವ್ರಿಗೆ ಹಿಂದಿಲಿ ಒಂದು ಡೈರೆಕ್ಷನ್ ಮಾಡಬೇಕು ಅಂತ. ನೋಡ್ಬೇಕು ಅದು ಪ್ರೋಸೆಸ್ ಏನಾಗುತ್ತೆ ಅಂತ. ಅವರು ಒಬ್ಬ ಆರ್ಟಿಸ್ಟ್ ಅವ್ರದ್ದು ಡೇಟ್ ಯಾವ ರೀತಿ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಲ್ಲದೆ ಒಂದು 3-4 ಸಿನಿಮಾ ಕತೆಗಳು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ತಿರುಗಿದಾದ್ಮೇಲೆ ಹಂಗೆ ಪ್ರೊಡಕ್ಷನ್ ಹೌಸ್ದು ನಡೀತಾ ಇರ್ತದೆ. ಇನ್ನು ಮುಂದಕ್ಕೆ ಫ್ಯೂಚರ್ಲಿ ನೋಡೋಣ ಏನಾಗುತ್ತೆ ನೋಡಿಕೊಂಡು. ಎಲ್ಲಿ ಗಂಟ ನನ್ನ ಶಕ್ತಿ ಇದೆ ಅಲ್ಲಿ ಗಂಟ ನಾನು ನಡೀತಾ ಇರ್ತೀನಿ. ಎಲ್ಲಿ ಗಂಟ ಜನ ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ ಅಲ್ಲಿ ಗಂಟ ನಾನು ನಡೀತೀನಿ. ಯಾವಾಗ ನನ್ನ ಕೆಲಸ ಜನಗಳಿಗೆ ಇಷ್ಟ ಆಗಲ್ಲ ಅವತ್ತು ನಾನು ಸೈಲೆಂಟಾಗಿ ಸೈಡಿಗೆ ಬರಬೇಕು, ಬೇರೆಯವ್ರ ಮುಂದಕ್ಕೆ ಹೋಗ್ತಾ ಇರ್ತಾರೆ, ಅಷ್ಟೇನೇನಿಲ್ಲ. ಒಂದು ಸಿನಿಮಾ ಅಂತ ತಗೊಂಡಾಗ ಸಿನಿಮಾದ ಯಶಸ್ಸಿನ ಹಿಂದೆ ಅನೇಕ ಮುಖ್ಯವಾಗಿರುವಂಥ ಕೆಲವು ಅಂಶಗಳಿರುತ್ತೆ. ಅದರಲ್ಲಿ ಸ್ಟಂಟ್ ಕೊರಿಯೋಗ್ರಫಿ ಕೂಡ ಒಂದು. ಸ್ಟಂಟ್ ಕೊರಿಯೋಗ್ರಫಿಯ ಬಗೆಗೆ ಹಾಗೆ ನಿಮ್ಮ ಬದುಕಿನ ಬಗೆಗೆ ನೀವೆಲ್ಲಿಂದ ಪ್ರಾರಂಭ ಮಾಡಿದ್ರಿ, ನಿಮ್ಮ ಒಂದು ಜರ್ನಿ ಏನಿದೆ ಅದನ್ನೆಲ್ಲ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ ಸರ್. ಇಡೀ ಮಾಧ್ಯಮ ಅನೇಕ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ. ನಾನು ಒಂದೇ ಕೇಳ್ಕೊಳ್ಳೋದು, ಎಲ್ಲಿ ಗಂಟ ನೀವು ಫಸ್ಟು ನಿಮ್ಮ ಮನೆಯವ್ರಿಗೆ ರೆಸ್ಪೆಕ್ಟ್ ಕೊಡ್ತೀರಾ, ನಿಮ್ಮ ಮಾತೃಭಾಷೆಗೆ ರೆಸ್ಪೆಕ್ಟ್ ಕೊಡ್ತೀರಾ, ಅಲ್ಲಿ ಗಂಟ ನಿಮ್ಮ ಮನೆ ನಿಮ್ಮ ಪರಿಸರ ಎಲ್ಲ ಚೆನ್ನಾಗಿರ್ತದೆ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಚೆನ್ನಾಗಿರಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್.